ನ್ಯೂಟ್ರಾಸಿಟಿಕಲ್ ಪ್ರಾಡಕ್ಟ್ ಯಾವ್ದು ಹೇಳಿ ನೋಡೋಣ? ಗಟ್ ಕೇರ್. ಆಕ್ಚುಲಿ ಇದು ಪ್ರಾಬ್ಲಮ್ ಏನಂತಂದ್ರೆ ಸರ್ ಇದು ಏನಿದು ಗಟ್ ಕೇರ್ ಅಂತ ಅಂದ್ರೆ ಏನು ಅಥವಾ ಗಟ್ ಅಂದ್ರೆ ಏನು? ತುಂಬಾ ಜನಕ್ಕೆ ಇದ್ರ ಮೇಲೆ ಒಂದು ಇದೇ ಇಲ್ಲ, ಅಂದ್ರೆ ಒಂದು ಹಿಡಿತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊತ್ತಿಲ್ಲ ಅಂತಾನು ಹೇಳ್ಬೋದು. ಏನ್ ಸರ್ ಅದು ಗಟ್ ಅಂದ್ರೆ ಎಲ್ಲಿರುತ್ತೆ ಸರ್ ಅದು ಅಂತ ನನ್ನನ್ನು ಎಷ್ಟೋ ಜನ ಕೇಳ್ತಿರ್ತಾರೆ. ಓ ಗ್ರೇಟ್. ಅಂಡ್ ಪ್ಲೀಸ್ ರಿಮೆಂಬರ್, ಇವತ್ತಿನ ದಿನದಲ್ಲಿ ಗಟ್ ರಿಲೇಟೆಡ್ ತುಂಬಾ ಟಾಪ್ ಅಲ್ಲಿರೋ ಸಬ್ಜೆಕ್ಟ್ ಅಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ಗಟ್ ಅನಾಲಿಸಿಸ್ಗೆ ಅಂಡ್ ನಿಮ್ಮ ಗಟ್ಟಲ್ಲಿರೋ ಬ್ಯಾಕ್ಟೀರಿಯಲ್ ಕೌಂಟ್ಸ್ಗೆ 25,000 ಟೆಸ್ಟ್ ಇದಾವೆ. 25,000 ಟೆಸ್ಟ್. ಒಂದೊಂದು ಟೆಸ್ಟ್ ನೀವು ಕೇಳಬೇಕು. ಜನರ ಮೋಷನ್ ಅನ್ನ ಕಲೆಕ್ಟ್ ಮಾಡಿ ಅವನ ಜೆನೆಟಿಕ್ ಪ್ರೋಸೆಸ್ನ, ಅವನ ಜೆನೆಟಿಕ್ ಅಸೆಸ್ಮೆಂಟ್ ನ ಮಾಡಿ ಟ್ರೀಟ್ಮೆಂಟ್ ಕೊಡಕ್ಕೆ 1.25 ಲಕ್ಷ ಚಾರ್ಜ್ ಮಾಡ್ತಾ ಇದ್ದಾರೆ. ಒಬ್ಬ ಇಂಡಿಯನ್ ಕಂಪ್ನೀಸ್ ಇವೆಲ್ಲ ಚಾರ್ಜ್ ಮಾಡ್ತಾ ಇರೋದು. ಸರ್, ವಾಟ್ ಯು ಆರ್ ಟೆಲ್ಲಿಂಗ್? ಇದಿಷ್ಟು ದೊಡ್ಡ ಬಿಸ್ನೆಸ್? 1.25 ಲಕ್ಷ, 1 ಲಕ್ಷ, 2 ಲಕ್ಷ, 50,000 ಮಿನಿಮಮ್ ಸಣ್ಣ ಟೆಸ್ಟ್ ಅಬೌಟ್ ದ ಗಟ್, ಓನ್ಲಿ ಗಟ್. ಸರ್, ಯಾಕೆ ಇಷ್ಟು ಕಾಂಪ್ಲಿಕೇಶನ್ ಆಯ್ತು? ಈ ಗಟ್ ಅಂದ್ರೆ ಏನು? ಈ ಗಟ್ಟಿಗೂ ನಮಗೂ ಏನ್ ಸಂಬಂಧ? ನಾವ್ ಇಲ್ಲಿವರೆಗೂ ಹಾರ್ಟ್ ಕೇಳಿದ್ವಿ, ಲಿವರ್ ಕೇಳಿದ್ವಿ, ಈ ಮೈಕೈ ನೋವು ಕೇಳಿದ್ವಿ, ಶುಗರ್ ಕೇಳಿದ್ವಿ, ಆಮೇಲೆ ಇವೆಲ್ಲ ಕೇಳಿದ್ವಿ. ಇದೇನ್ ಸರ್ ಗಟ್ಟಿದು ಹೊಸದಾಗಿ? ಸ್ನೇಹಿತರೆ, ಇದು ಒಂದ್ರ ಬಗ್ಗೆ ನೀವು ಕಲ್ತ್ಕೊಂಡ್ರೆ ಅಥವಾ ಈ ಗಟ್ ಅನ್ನೋದನ್ನ ಒಂದನ್ನ ಪ್ರಾಪರ್ ಆಗಿ ಇವತ್ತು ನೀವು ಅರ್ಥ ಮಾಡ್ಕೊಂಡ್ರೆ, ನಾನು ಸ್ವಲ್ಪ ಸ್ಲೋ ಆಗಿ ಹೋಗ್ತೀನಿ ಇವತ್ತು, ಫಾಸ್ಟ್ ಆಗಿ ಹೋಗಲ್ಲ, ಯಾಕೆಂದ್ರೆ ಈ ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಸ್ಪೀಡ್ ಆಗಿ ಸ್ಕಿಪ್ ಮಾಡ್ಕೊಂಡು ಹೋಗೋಂತ ಸಬ್ಜೆಕ್ಟ್ ಅಲ್ಲ. ಯು ಹ್ಯಾವ್ ಎನಿ ಕ್ವಶನ್ ಎಲ್ಲ ಬಂಡಲ್ ತರ ಬರೆದಿಟ್ಕೊಳ್ಳಿ, ಯಾಕೆಂದ್ರೆ ಪೆನ್ನು ಪೇಪರ್ ಇದ್ರೆ ನಿಮಗೆ ಬೆಸ್ಟ್ ಅನುಕೂಲ. ಯಾಕೆಂದ್ರೆ ಈ ಸೆಷನ್ ಮುಗಿದ್ಮೇಲೆ ನಾನು ನಿಮಗೆ ಅವಕಾಶ ಕೊಡ್ತೀನಿ, ನೀವು ಸಂಪೂರ್ಣವಾಗಿ ಅದ್ರ ಬಗ್ಗೆ ನನ್ನ ಹತ್ರ ಡಿಸ್ಕಷನ್ ಮಾಡ್ಬೋದು. ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಈ ಗಟ್ ರಿಲೇಟೆಡ್, ಯು ಕ್ಯಾನ್ ಅಚೀವ್ ಎನಿಥಿಂಗ್ ವೆನ್ ಯುವರ್ ಗಟ್ ಹ್ಯಾವ್ ಎ ಪ್ರಾಪರ್. ಹೌದಾ ಗುರು ಸರ್? ಹೌದು ಸ್ನೇಹಿತರೆ, 100%. ನಿಮ್ಮ ಗಟ್ ಒಂದು ಪ್ರಾಪರ್ ಆಗಿತ್ತು ಅಂತಂದ್ರೆ ನೀವೇನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಬನ್ನಿ ಸರ್, ಹಂಗಾದ್ರೆ ಈ ಗಟ್ ಅನ್ನೋದು ಇಷ್ಟು ದೊಡ್ಡ ಬಿಸ್ನೆಸ್ ಆಗ್ತಿದೆ, ಬರೀ ಟೆಸ್ಟ್ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ. ಏನ್ ಸರ್ ಇದು? ಹೆಂಗ್ ಸರ್ ಇದು? ಇಡೀ ಪ್ರಪಂಚದಲ್ಲಿ ಈ ತರ ಒಂದು ಸುಲಿಗೆ ನಡೀತಾ ಇದ್ರೆ, ವಿ ಹ್ಯಾವ್ ಎ ಸಿಂಪಲ್ ಸೊಲ್ಯೂಷನ್ ಫಾರ್ ದ ಗಟ್ ಹೆಲ್ತ್. ಟೋಟಲಿ ಇದನ್ನ ಇವತ್ತು ಸೈಂಟಿಫಿಕ್ ಆಗಿ ತುಂಬಾ ತಾಳ್ಮೆಯಿಂದ ಪ್ರತಿಯೊಂದು ವಿಚಾರನ ನಾವು ಕಲಿತಾ ಹೋಗೋಣ. ಎಲ್ಲ ರೆಡಿ ಇದ್ದೀರಾ? ರೆಡಿ ಇದ್ರೆ ಎಸ್ ಅಂತ ಮೆಸೇಜ್ ಟೈಪ್ ಮಾಡಿ ಹೋಗೋಣ. ಯಾಕೆ ನೀವು ಆಕ್ಟಿವ್ ಇದೀರೋ, ಇಲ್ಲ ನಿದ್ದೆ ಮಾಡ್ತಿದ್ದೀರೋ, ಇಲ್ಲ ಏನಾದ್ರು ಝೂಮ್ ಆನ್ ಮಾಡ್ಬಿಟ್ಟು ಸೈಡಿಗೆ ಇಟ್ಟಿದ್ದೀರೋ? ಓಕೆ, ವಿ ಡೋಂಟ್ ನೋ ಅಲ್ಲ ನೀವೇನೇನ್ ಮಾಡ್ತಿದ್ದೀರಾ ಯಾರ್ಯಾರು ಅಂತ. ಓಕೆ, ವೆರಿ ಗುಡ್, ಲೆಟ್ ಸ್ಟಾರ್ಟ್. ನಾನು ಇಲ್ಲೊಂದು ಸ್ಕ್ರೀನ್ ಶೇರ್ ಮಾಡ್ತೀನಿ, ಬನ್ನಿ. ಸೊ ಓಕೆ, ಹಾ, ಶೇರ್ ಆಗ್ತಿದ್ಯಾ? ಸರ್, ಯಾ ಸ್ನೇಹಿತರೆ, ಇವತ್ತೇನು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇದೆ, ನಮ್ಮೆಲ್ಲಾ ಪ್ರಾಡಕ್ಟ್ ಒಂದು ತೂಕ ಆದ್ರೆ ಇವತ್ ನೀವು ಕಲಿಯಕ್ ಹೊರಟಿರೋ ಈ ಪ್ರಾಡಕ್ಟ್ ಒಂದು ತೂಕ. ಓಕೆ, ಅಂಡ್ ಪ್ರತಿಯೊಂದು ಪ್ರಾಡಕ್ಟಿಗೂ ಕೂಡ ನಾವು ಒಂದು ಟೈಮ್ ಅಂತ ಹೇಳ್ತೀವಿ. ಏನಂತ? ಲೈಕ್ ಒಂದು 3 ಮಂತ್ಸ್ ಬಳಸಿ, 4 ಮಂತ್ಸ್ ಬಳಸಿ ಅಂತ ಹೇಳ್ತೀವಿ. ಬಟ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನಿದೆ, ಇದನ್ನ 3 ಮಂತ್ಸ್ 4 ಮಂತ್ಸ್ ಅಂತಲ್ಲ, ಲೈಫ್ ಟೈಮ್ ಬೇಕಾದ್ರೂ ಬಳಸ್ಬೋದು. ಯಾಕೆಂದ್ರೆ ಆ ಫೀಲಿಂಗ್, ಆ ಖುಷಿ ಅವ್ನು ಸಿಕ್ಕದ್ಮೇಲೆ ಅವ್ನು ನಿಜಲ್ಲೂ ಇದರಿಂದ ಆಚೆ ಕಡೆ ಬರಲ್ಲ. ಸರ್, ಇದು ಲೈಫ್ ಟೈಮ್ ಬಳಸೋಂತ ಪ್ರಾಡಕ್ಟ್ ಅಂತ ನೀವು ಕೇಳಿದ್ರೆ, ಯಾಕೆ ಲೈಫ್ ಟೈಮ್ ಬಳಸಬೇಕು? ಮೇನ್ ರೀಸನ್ ಏನೋ, ಮೇನ್ ಕಾರಣ ಏನೋ, ಈ ಪ್ರಾಡಕ್ಟಿಗೂ ಲೈಫ್ ಟೈಮ್ ಇರೋದಕ್ಕೂ ಏನ್ ವ್ಯತ್ಯಾಸ? ಹಂಗಾದ್ರೆ ಈ ಪ್ರಾಡಕ್ಟ್ ಏನು? ಹಂಗಾದ್ರೆ ಆಕ್ಚುಲಿ ಇದು ಮೆಡಿಸನ್ ಆಗಿರಕ್ ಸಾಧ್ಯ ಇಲ್ಲ. ಯಾಕೆ ಮೆಡಿಸನ್ ಯಾವ್ದು ನಾವು ಅಷ್ಟು ದಿನ ಕ್ಯಾರಿ ಮಾಡಕ್ ಆಗಲ್ಲ. ಹಂಗಾದ್ರೆ ಏನಿದೆ, ಬನ್ನಿ ಒಂದೊಂದೇ ಹಂತವಾಗಿ ನಾವು ತಿಳ್ಕೊಂತ ಹೋಗೋಣ. ಸ್ನೇಹಿತರೆ, ಓವರ್ ಆಲ್
ನಿಮ್ಗೇನಾದ್ರೂ ಸರ್ ನನ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೇಕು ಸರ್, ನನ್ನ ಪರ್ಫಾರ್ಮೆನ್ಸ್ ಅಂತಂದ್ರೆ ಪ್ರತಿಯೊಬ್ಬನ ಮನುಷ್ಯನ ಮ್ಯಾಕ್ಸಿಮಮ್ ಎನರ್ಜಿ ಯುಟಿಲೈಸ್ ಆಗದ ಹೊರತು ನಿಮ್ ಜೀವನ ವೇಸ್ಟ್ ಅಂತ. ಓಕೆ, ಎವ್ರಿಬಡಿ ಲೈಕ್ ಯು ಆರ್ ವರ್ಕಿಂಗ್ ಗುಡ್, ಬಟ್ ಅದನ್ನ ಪರ್ಫಾರ್ಮೆನ್ಸ್ ಬೆಟರ್ ಅಂತ ನಿಮಗೆ ಅನ್ಸಿದೀಯಾ? ನಿಮ್ಮನ್ನೊಂದ್ಸರಿ ಕೇಳ್ಕೊಳ್ಳಿ. ಅಂದ್ರೆ ನೀವೆಲ್ಲರಿಗಿಂತ ಚೆನ್ನಾಗಿ ಯೋಚನೆ ಮಾಡಕ್ ಆಗ್ತಿದ್ಯಾ, ಫಾಸ್ಟ್ ಆಗಿ ಇನ್ವಾಲ್ವ್ ಆಗಕ್ ಆಗ್ತಿದ್ಯಾ, ನಿಮ್ ಲ್ಯಾಂಗ್ವೇಜ್ ಮಾಡಿಫಿಕೇಶನ್ ಆಗ್ತಿದ್ಯಾ, ನಿಮ್ ಬ್ರೈನ್ ಸಪೋರ್ಟ್ ಮಾಡ್ತಿದ್ಯಾ? ಇದನ್ನೆಲ್ಲ ಏನಂತ ಕರಿತೀವಿ? ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ನೋ ಪ್ರಾಬ್ಲಮ್. ಅಥವಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ಏನ್ ಹೇಳಿ? ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ಏನು ಇಲ್ಲ ಸರ್, ನಾನು ಎಲ್ಲೋ ಒಂದ್ ಸ್ವಲ್ಪ ಉಲ್ಟಾ ಇದ್ದೀನಿ ಅಂತವ್ರು ಯೋಚನೆ ಮಾಡ್ಬೇಕು. ಇವತ್ ಮೀಟಿಂಗ್ ನ ಬಹಳ ಸೀರಿಯಸ್ ಆಗಿ ತಗೋಬೇಕು. ಯಾಕೆಂದ್ರೆ ನಿನ್ನ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಇವತ್ತಿನ ಟ್ರೈನಿಂಗ್ ಇಸ್ ಅಲ್ಟಿಮೇಟ್ ಸೊಲ್ಯೂಷನ್ ಫಾರ್ ಯು. ಓಕೆ, ಅಂಡ್ ಸಿಕ್ನೆಸ್ ಇಂದ ಆಚೆಗೆ ಬರ್ಬೇಕಾ? ಸಿಕ್ನೆಸ್ ಅಂದ್ರೆ ಏನು? ಕಂಪ್ಲೀಟ್ ಡಿಸೀಸಸ್, ಕಂಪ್ಲೀಟ್. ಸರ್, ಐ ಹ್ಯಾವ್ ಎ ಸ್ಕಿನ್ ಇರಿಟೇಷನ್, ಐ ಹ್ಯಾವ್ ಎ ಐ ಇರಿಟೇಷನ್, ಐ ಹ್ಯಾವ್ ಎ ಅದಿದೆ, ಇದಿದೆ, ನನಗೆ ಆ ಇರಿಟೇಷನ್ ಇದೆ, ನನಗೆ ಇದಿದೆ, ನನಗೆ ಅಸ್ತಮ ಇದೆ, ನನಗೆ ಅದು ಇದ್ದು, ನಿಂದೇನ್ ಪ್ರಾಬ್ಲಮ್ ಇದೆ ಫುಲ್ ಪ್ರಾಬ್ಲಮಿಗೆ ನಾನೊಂದು ಪುಲಿ ಸ್ಟಾಪ್ ಇಡಬೇಕು ಗುರು ಸರ್. ಆರ್ ಯು ಸೀರಿಯಸ್ ಅಬೌಟ್ ದಟ್? ಪುಲಿ ಸ್ಟಾಪ್ ಇಡಬೇಕು? ಎಸ್, ನಾನು ಪುಲಿ ಸ್ಟಾಪ್ ಇಡಬೇಕು ಸರ್, ನಾನು ಇಂಟ್ರೆಸ್ಟೆಡ್ ಇದ್ದೀನಿ ಸರ್. ಜೊತೆಗೆ ಸರ್, ನನ್ನ ತಲೆಯಲ್ಲಿ ಏನೇ ಕಾರಣಕ್ಕೂ ನೆಗೆಟಿವ್ ಆಲೋಚನೆಗಳು ಬರಲೇಬಾರ್ದು ಸರ್. ಇಲ್ಲಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಈ ಆಲೋಚನೆಗೂ ನನ್ನ ಹೊಟ್ಟೆ ಸಂಬಂಧಪಟ್ಟ ಆರೋಗ್ಯಕ್ಕೂ ಸಂಬಂಧ ಇದೆಯಾ? ಇವತ್ತು ಎಳೆ ಎಳೆಯಾಗಿ ಬಿಡಿಸಿಡ್ತೀನಿ ಸ್ನೇಹಿತರೆ. ಯಾಕೆ ಅಂತಂದ್ರೆ ಅದು 100ಕ್ಕೆ 100% ಸಂಬಂಧ ಇದೆ ಸರ್. ಹಂಗಾದ್ರೆ ನಾನು ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಅಂತ ಅಂದ್ರೂ ಸಹ ನನ್ನ ಹೊಟ್ಟೆ ಚೆನ್ನಾಗಿ ಇಡ್ಕೋಬೇಕಾ? 200%, 300%, ಲಾಸ್ಟಿಗೆ 1000% ನೀನ್ ಸರಿ ಅಂತ ಒಪ್ಕೋಬಿಡು ಸರ್. ಇಲ್ಲಿರೋ ಈ 3 ಪಾಯಿಂಟ್ಗಳು ನಿನಗ್ ಬೇಕು, ನಿನ್ನಲ್ಲಿ ನೀನ್ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ನೀನು ಘಟ್ ಬೀಮ್ ನ ಸ್ಟಡಿ ಮಾಡ್ಕೋಬೇಕು. ಏನ್ ಸರ್ ಅದು ಘಟ್ ಬೀಮ್ ಅಂದ್ರೆ? ಬಾ, ನಾನು ಜಾಸ್ತಿ ಲೇಟ್ ಮಾಡಲ್ಲ, ಯಾಕೆಂದ್ರೆ ಈ ಸ್ಲೈಡ್ ಏನಿದೆ, ಈ ಸ್ಲೈಡ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್. ಬಹಳ ಪೇಷನ್ಸ್ ಆಗಿ ಇದನ್ನ ಕೇಳಿಸ್ಕೋಬೇಕು. ನೋಡಿ, ಈ ಘಟ್ ಮೈಕ್ರೋ ಬೀಮ್ ಅಂತ ನಾವೇನ್ ಕರಿತೀವಿ, ಈ ಮೈಕ್ರೋಬಯೋಮ್ ಇಟ್ಸ್ ಟೋಟಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾಕ್ಟರಿ ಅಂತ, ಒಂದು ಬಿಗ್ಗೆಸ್ಟ್ ಫ್ಯಾಕ್ಟರಿ. ಲೆಟ್ ಮಿ ಎಕ್ಸ್ಪ್ಲೈನ್ ಗುರು ಸರ್, ಏನ್ ಬಿಗ್ಗೆಸ್ಟ್ ಫ್ಯಾಕ್ಟರಿ, ಹೆಂಗಿದು ಬಿಗ್ಗೆಸ್ಟ್ ಫ್ಯಾಕ್ಟರಿ? ನಾನು ಬರ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಗಟ್ನ ತುದಿ ಯಾವ ಹೊಟ್ಟೆಯಿಂದ ಕರಳು ಕನೆಕ್ಟ್ ಆಗುತ್ತೋ ಅಲ್ಲಿಂದ ನಮ್ಮ ಮಲ ವಿಸರ್ಜನೆ ಆಗ್ತಕ್ಕಂತಹ, ಮೂತ್ರ ವಿಸರ್ಜನೆ ಆಗ್ತಕ್ಕಂತಹ ಜಾಗದವರೆಗೂ ಟ್ರಿಲಿಯನ್ ಗಟ್ಲೆ ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ ಅಂಡ್ ಸೆಲ್ಸ್ ಅಲ್ಲಿ ಬದುಕಿರ್ತವೆ. ಟ್ರಿಲಿಯನ್ ಗಟ್ಲೆ. ಓಕೆ, ನಾವಿಲ್ಲಿ ಒಂದು ಯೋಚನೆ ಮಾಡೋಣ. ಎಲ್ಲಾ ಪ್ರಾಣಿಗೂ ಬರ್ದಲೇ ಇರೋ ಘಟ್ಟ ಸಮಸ್ಯೆ ಮನುಷ್ಯನಿಗೆ ಮಾತ್ರ ಯಾಕೆ ಬರುತ್ತೆ ಅಂತಂದ್ರೆ, ಗುರುಗಳೇ, ಭೂಮಿ ಮೇಲಿರೋ ಎಲ್ಲಾ ಪ್ರಾಣಿಗೂ ಟ್ರಿಲಿಯನ್ ಗಟ್ಲೆ ಬ್ಯಾಕ್ಟೀರಿಯಾ, ಫಂಗಸ್ ಅಂಡ್ ವೈರಸ್ ಅಂಡ್ ಸೆಲ್ಸ್ ಗಳು ಆಕ್ಟಿವ್ ಆಗಿರುತ್ತಾ ಅಂದ್ರೆ ಇಲ್ಲ, ಅಷ್ಟೊಂದಿಲ್ಲ. ಇದು ಮೋಸ್ಟ್ ಕಾಂಪ್ಲಿಕೇಶನ್ ಮನುಷ್ಯನಿಗೆ ಯಾಕೆ ಅಂತಂದ್ರೆ, ನೀವು ಸ್ವಲ್ಪ ಇಲ್ಲಿ ಕೇಳಿಸ್ಕೋಬೇಕು. ಮನುಷ್ಯ ಅನ್ನೋ ಜೀವಿ ಏನಿದಾನೆ, ಅವನು ಸೆಲೆಕ್ಟ್ ಮಾಡ್ಕೊಳೋ ಆಹಾರಗಳೇ ಕಾಂಪ್ಲಿಕೇಟೆಡ್ ಆಹಾರಗಳು. ಲೈಕ್ ಇಲ್ಲಿ ಎಲ್ಲಾ ಪ್ರಾಣಿನ ಒಂದು ಸಪರೇಟ್ ಆಗಿ ಮಾಡ್ಕೊಂತ ಬನ್ನಿ. ಸಿಂಹ ಏನ್ ತಿನ್ನುತ್ತೆ? ಸಿಂಹ ಮಾಂಸವನ್ನ ತಿನ್ನುತ್ತೆ. ಏನ್ ಮಾಂಸ ತಿನ್ನುತ್ತೆ? ಜಿಂಕೆ ತಿನ್ನುತ್ತೆ, ಕುರಿ ತಿನ್ನುತ್ತೆ, ಅಥವಾ ಅದಕ್ಕೆ ಆ ಕಾಡಲ್ಲಿ ಏನ್ ತಿನ್ನುತ್ತೋ ಅದರ ಮಾಂಸನ ಅದು ತಿನ್ನುತ್ತೆ. ಸಿಂಹ ಇನ್ನೇನ್ ತಿನ್ನುತ್ತೆ? ನೋ ಮೋರ್ ಕನ್ಫ್ಯೂಷನ್, ಸಿಂಹ ಮಾಂಸ ತಿನ್ನುತ್ತೆ, ಅಷ್ಟೇ, ಮುಗಿದೋಯ್ತು, ಮ್ಯಾಟ್ರ್ ಕ್ಲೋಸ್. ಅರ್ಥ ಆಗ್ತಿದ್ಯಾ ನಿಮ್ಗೆ? ಅದೇ ತರ ಕತ್ತೆ ಏನ್ ತಿನ್ನುತ್ತೆ? ಕತ್ತೆ ಹುಲ್ ತಿನ್ನುತ್ತೆ. ಕತ್ತೆ ಇನ್ನೇನ್ ತಿನ್ನುತ್ತೆ? ಕತ್ತೆ ಹುಲ್ ತಿನ್ನುತ್ತೆ. ಹುಲ್ ತಿನ್ನುತ್ತೆ? ಯಾವ ಊರಲ್ಲಿ ಏನೇನ್ ಹುಲ್ ಇರುತ್ತೋ ಅದು ಹುಲ್ ತಿನ್ನುತ್ತೆ. ಬೇರೆ ಏನ್ ತಿನ್ನುತ್ತೆ? ನೋ ಮೋರ್ ಕನ್ಫ್ಯೂಷನ್. ಅಲ್ಲಿ ಕನ್ಫ್ಯೂಷನ್ನೇ ಇಲ್ಲ.
ಅದೇ ತರ ಮಂಗ ಏನ್ ತಿನ್ನುತ್ತೆ? ಹಣ್ಣು ತಿನ್ನುತ್ತೆ. ಏನ್ ಹಣ್ಣು ತಿನ್ನುತ್ತೆ? ಅದ್ರ ಊರಲ್ಲಿ ಏನ್ ಸಿಗುತ್ತೆ ಆ ಹಣ್ಣು ತಿನ್ನುತ್ತೆ. ಮ್ಯಾಟರ್ ಕ್ಲೋಸ್, ನೋ ಮೋರ್ ಕನ್ಫ್ಯೂಷನ್. ಭೂಮಿ ಮೇಲಿರೋ ಪ್ರತಿಯೊಂದು ಪ್ರಾಣಿ ಏನ್ ತಿಂತವೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಒಂದು 5 ರಿಂದ 6 ವೆರೈಟೀಸ್ ಆಫ್ ಫುಡ್ ಅನ್ನ ತಿಂತವೆ. ಆದಷ್ಟು ಬೇಯಿಸ್ದಲೇ ಇರ್ತಕ್ಕಂತಹ, ಅದು ಪ್ರೋಸೆಸ್ ಮಾಡ್ದಲೇ ಇರ್ತಕ್ಕಂಥ ಫುಡ್ ನ ತಿಂತವೆ. ಎಕ್ಸ್ಪೆಷಲಿ ನೀವು ಯಾವ ಪ್ರಾಣಿನಾರು ನೀವು ಕಂಪೇರ್ ಮಾಡ್ಕೊಂತ ಬರ್ಬೋದು, ಕಂಪೇರ್ ಮಾಡ್ಕೊಂತ ನೀವು ಇದ್ರ ತರ್ಬೋದು. ಆದ್ರೆ ಇಲ್ಲಿ ಒಂದೇ ಒಂದ್ಸಲ ಮನುಷ್ಯ ಏನ್ ತಿಂತಾನೆ ಅಂತಂದ್ರೆ ತಲೆ ಒಂದು ಸಲಿ ಮೇಲಿಂದ ಕೆಳಗೆ ಕೆರ್ಕೊಂಬಿಡ್ಬೇಕು. ಯಾಕೆ? ಏನ್ ತಿಂತಾನೆ? ಬಹಳ ಕಾಂಪ್ಲಿಕೇಶನ್. ವೀರೇಶ್ ಏನ್ ತಿಂತಾನೆ, ಶಂಕರಣ್ಣ ಏನ್ ತಿನ್ನುತ್ತೆ, ಆರ್.ಸಿ. ಸಿಂಗ್ ಏನ್ ತಿಂತಾರೆ, ಇವನೇನ್ ತಿಂತಾನೆ. ಬೆಳಿಗ್ಗೆ ಎದ್ರೆ ದನಗಳು ಹಸುಗಳು ಅವೆಲ್ಲ ಸುಮ್ಮನೆ ಮೇಯ್ತಿದ್ರೆ ನಾವು ಫೋನ್ ಮಾಡಿದಾಗ ಏನ್ ತಿಂಡಿ? ನಮ್ಮಲ್ಲಿ ಉಪ್ಪಿಟ್ಟು. ಬರೀ ಉಪ್ಪಿಟ್ಟ? ಇಲ್ಲ, ಅದಕ್ಕೆ ಇನ್ನೇನೋ ಒಂದ್ ಮಾಡಿದ್ದೆ, ಅದಕ್ಕೆ ಇದು ಮಾಡಿದ್ದೆ, ಅದು ಮಾಡಿದ್ದೆ. ಆಮೇಲೆ ಬರೀ ಉಪ್ಪಿಟ್ಟು ಎಲ್ಲವ ತಿಂತಾರೆ, ಅದಕ್ಕೆ ಕೇಸರಿ ಬಾತ್ ಮಾಡ್ಬೇಕು, ಅದನ್ನೆಲ್ಲವ ತಿಂತಾರೆ. ಕಾಫಿ ಕುಡಿಬೇಕು, ಬರೀ ಕಾಫಿ ಎಲ್ಲವ ಕುಡಿತಾರೆ, ಮೊಸರಾಕಂತ ತಿಂತಾರೆ. ಅಯ್ಯೋ, ನಮ್ಮನೆಯವ್ರದ್ದು ಹಂಗಲ್ಲ. ನಮ್ಮನೆಯವ್ರದ್ದು ಅವಲಕ್ಕಿ ಹಾಕಿ ಅದ್ರೊಳಗೆ ಕಾಳು ಹಾಕಿ ಅದಕ್ಕೆ ಸೊಪ್ಪು ಹಾಕಿ ಮಣ್ಣು ಮಸಿ ಹಾಕಿ ಎಲ್ಲ ಹಾಕಿ. ಫುಡ್ ಬಗ್ಗೆ ಹೈಯೆಸ್ಟ್ ಡಿಸ್ಕಷನ್ ಆಗೋದು ಎಲ್ಲಿ? ಮನುಷ್ಯನ ಹತ್ರ. ಎಷ್ಟು ವೆರೈಟಿ. ನಾನ್ ವೆಜ್ ಅಂದ್ರೆ ಸಿಂಹ ತಿನ್ನುತ್ತೆ, ನಾನ್ ವೆಜ್ ಒಂದೇ ವೆರೈಟಿ. ಆದ್ರೆ ಇಲ್ಲಿ ಕನ್ಫ್ಯೂಷನ್ ಏನು ಅಂತಂದ್ರೆ, ನನಗೆ ಗೊತ್ತಿಲ್ಲ ನಾನ್ ವೆಜ್ ಐಟಮ್ಸ್, ಬಟ್ ಹೇಳ್ತಿರ್ತಾರೆ ಅದೇನೋ ಚಾಕ್ಣ, ಅದೇನೋ ಇದು, ಅದೆಂತದೋ ಬಾರ್ಬಿಕ್ಯೂ 65 85, ಅದು ನಾನಾ ತರದ್ದು. ಸರ್ ತಿಂತೀವಿ ಬಿಡಿ ಸರ್, 300 ತರ ತಿಂತೀವಿ. ಅದಕ್ಕೂ ಈ ಸಮಸ್ಯೆಗೂ ಪ್ರಾಬ್ಲಮ್ ಏನು? ಅಣ್ಣ, ನೀನ್ ತಿಂತೀಯ ಕಣಪ್ಪ. ನೀನ್ ತಿಂದಂತದ್ನ ಅದನ್ನ ಪರ್ಟಿಕ್ಯುಲರ್ ಆಗಿ ನಿಂದು ಒಂದು ಖಾಲಿ ಪೈಪ್ ಅಲ್ಲ, ಮೇಲಿಂದ ಆಗ್ತೆ ಕೆಳಗಿಂದ ಗುಳುಕೊಂಬಿದ್ದೋಯ್ತು ಅಂತ ಅನ್ನೋದಕ್ಕೆ ಅದು ಖಾಲಿ ಪೈಪ್ ಅಲ್ಲ. ನಿನ್ನ ದೇಹದೊಳಗೆ ಹೋಗ್ಬೇಕು. ನಿನ್ನ ದೇಹದೊಳಗೆ ಒಂದು ದೊಡ್ಡ ಫ್ಯಾಕ್ಟ್ರಿ ಪ್ರೋಸೆಸ್ ಅಲ್ಲಿ ಒಂದು ವರ್ಕ್ ನಡೆಯುತ್ತೆ. ಎಕ್ಸಾಂಪಲ್, ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ, ದೊಡ್ಡ ಫ್ಯಾಕ್ಟ್ರಿ. ಆ ದೊಡ್ಡ ಫ್ಯಾಕ್ಟ್ರಿನಲ್ಲಿ ವರ್ಕ್ ನಡಿಬೇಕು ಅಂತಂದ್ರೆ ಬಹಳ ಚೆನ್ನಾಗಿ, ಎಕ್ಸಾಂಪಲ್ ಬೆಂಗಳೂರಲ್ಲಿ ಇರ್ತಕ್ಕಂತ ಟೊಯೋಟಾ ಕಾರ್ ಶೋರೂಮ್ ಅಂತ ಅಂದ್ಕೊಳ್ಳೋಣ. ಆ ಟೊಯೋಟಾ ಕಾರ್ ಶೋರೂಮ್ ಅಲ್ಲಿ ಇನೋವಾ ಕಾರ್ ಆಗತ್ತೆ, ಇದು ಇನ್ನೊಂದು ಯಾವ್ದೋ ದೊಡ್ಡ ಕಾರ್ ಇದೆಯಲ್ಲ, ಫಾರ್ಚುನರ್ ಕಾರ್ ಆಗುತ್ತೆ, ಎಲ್ಲ ಕಾರು ಆಗುತ್ತೆ. ಒಂದು ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಎಷ್ಟು ತರದ ಮೆಟೀರಿಯಲ್ಸ್ ಬೇಕು ಅಂದ್ಕೊಳ್ಳಿ. ಒಂದು 1000 ತರ ಮೆಟೀರಿಯಲ್ ಬೇಕು. ಆ 1000 ತರ ಮೆಟೀರಿಯಲ್ ಆದ್ಮೇಲೆ ಒಂದು ಕಾರ್ ರೆಡಿಯಾಗಿ ಬರುತ್ತೆ. ಒಂದೇ ಒಂದು ಸಣ್ಣ, ಒಂದು 2 ಇಂಚ್ ಉದ್ದ ಇರೋ ಸ್ಪಾರ್ಕ್ ಪ್ಲಗ್ ಸಿಗ್ಲಿಲ್ಲ ಆ ಕಾರ್ಗೆ. ಸ್ಪಾರ್ಕ್ ಪ್ಲಗ್ ಸಪ್ಲೈ ನಿಂತೋಯ್ತು ಅಂತ ಇಟ್ಕೊಳ್ಳಿ ಸ್ನೇಹಿತರೆ. ಆ ಎಂಟೈರ್ ಫ್ಯಾಕ್ಟ್ರಿ, ದೊಡ್ಡ ದೊಡ್ಡ ಕಬ್ಬಿಣ ಶೀಟ್ ಕಟ್ ಮಾಡೋರು, ಬೆಂಡ್ ಮಾಡೋರು, ಪೇಂಟ್ ಮಾಡೋರು, ಟೈರ್ ಫಿಟ್ ಮಾಡೋರು, ರಿಮ್ ಫಿಟ್ ಮಾಡೋರು, ಚಾರ್ಸಿ ಫಿಟ್ ಮಾಡೋರು, ಡ್ಯಾಶ್ ಬೋರ್ಡ್ ಫಿಟ್ ಮಾಡೋರು, ಸೀಟ್ ಪ್ರಿಪೇರ್ ಮಾಡೋರು, 1000 ಜನ ಕೆಲಸ ಮಾಡ್ತಿರೋರು ಕೆಲಸ ಇರ್ಸು ಮುರ್ಸಾಗಕ್ ಸ್ಟಾರ್ಟ್ ಆಗುತ್ತೆ. ಒಂದು ಕ್ಲೀನ್ ಆಗಿ ಲೂಪ್ ಆಗಿ ನಡೀತಿದ್ದಂತ ಫ್ಯಾಕ್ಟ್ರಿ ಒಂದು ಸಣ್ಣ ವಸ್ತು ಇಲ್ಲ ಅಂತಿದ್ದಂಗೆನೆ ತಟಕ್ಕನ್ ಬಂದಾಗತ್ತೆ. ಇಡೀ ಮ್ಯಾನೇಜ್ಮೆಂಟ್ಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಆರ್ಡರ್ ತಗೊಂಡಿರ್ತಾರೆ, ಪರ್ಟಿಕ್ಯುಲರ್ ಆಗಿ ಆರ್ಡರ್ ಸಪ್ಲೈ ಆಗ್ತಿರಲ್ಲ, ಸಂಬಳ ಕೊಡಬೇಕು. ಒಂದೊಂದ್ ದಿನ ನಿಂತಂಗೂ ಕಂಪ್ನಿ ಲಾಸ್ ಆಗ್ತಾ ಹೋಗುತ್ತೆ. ಈ ಎಕ್ಸಾಂಪಲ್ ನ ನಿಮ್ಮ ಗಟ್ಟಲ್ಲಿ ಫಸ್ಟ್ ಆಲೋಚನೆ ಮಾಡಕ್ ಸ್ಟಾರ್ಟ್ ಮಾಡಿ. ಯಾಕೆ ಅಂತಂದ್ರೆ, ನೀನ್ ತಿಂತಾ ಇದೀಯಾ, ನೀನ್ ತಿಂದಿರೋದನ್ನ ಫಸ್ಟ್ ನಿನ್ನ ಹೊಟ್ಟೆ ಒಳಗೆ ಪ್ರೋಸೆಸ್ ಆಗಿ, ಅದು ನೀಟಾಗಿ ವ್ಯವಸ್ಥೆ ಒಳಗೆ ಮೋಷನ್ ಆಗಿ ಆಚೆಗಡೆ ಬಂದು ಆ ಎನರ್ಜಿ ನಿನ್ನ ಬಾಡಿ ಒಳಗೆ ಅಬ್ಸರ್ಪ್ಷನ್ ಆಗಬೇಕು ಅಂತಂದಾಗ ಟ್ರಿಲಿಯನ್ ಗಟ್ಲೆ ಕಾರ್ಮಿಕರು, ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು, ವೈರಸ್ಗಳು, ಸೆಲ್ಸ್ಗಳು ಹಗಲು ರಾತ್ರಿ ದುಡಿತವೆ. ಆ ಹಗಲು ರಾತ್ರಿ ದುಡಿತಕ್ಕಂಥವಕ್ಕೆ ನಾನು ಒಂದಷ್ಟು ಪೋಷಕಾಂಶಗಳು ಸಪ್ಲೈ ಆಗ್ಲಿಲ್ಲ ಅಂತಂದಾಗ ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೇಮ್ ಹೆಂಗೆ ಆಚೆಗಡೆ ಫ್ಯಾಕ್ಟ್ರಿನಲ್ಲಿ ಸಮಸ್ಯೆ ನಡೆಯುತ್ತೋ ಅದೇ ತರ ನಿನ್ನ ಹೊಟ್ಟೆಯ ಒಳಗಿರುವ ಫ್ಯಾಕ್ಟ್ರಿ ನಿನಗನ್ನಿಸ್ತಾ ಇದೆ, ನಾನು ತಿಂತಾ ಇದ್ದೀನಿ, ನಾನು ಇದ್ ಮಾಡ್ತಾ ಇದ್ದೀನಿ, ನಾನು ತಿಂತಾ ಇದ್ದೀನಿ, ನಾನು ಇದ್ ಮಾಡ್ತಾ ಇದ್ದೀನಿ. ಅದು ನಿನ್ನ ದೇಹಕ್ಕೆ ಆಗ್ತಕ್ಕಂಥ ಎಫೆಕ್ಟ್
ಒಂದು ಲಾಂಗ್ ಪ್ರೋಸೆಸ್ ಅಲ್ಲಿ ತುಂಬಾ ಕೆಟ್ಟದಾಗಿ ಪರಿಣಮಿಸುತ್ತೆ. ಇದು ನೀವೊಂದ್ಸರಿ ಅರ್ಥ ಮಾಡ್ಕೊಂಡ್ರಿ, ಈ ಸಬ್ಜೆಕ್ಟ್ ನ ಒಂದ್ಸರಿ, ಈ ಗಟ್ ಮೈಕ್ರೋಬಯಮ್ ನೀವೊಂದು ಸಲ ನೀವು ಅರ್ಥ ಮಾಡ್ಕೊಂಡ್ರಿ, ನಿಮ್ಮಂತ ಬುದ್ಧಿವಂತರು ಆರೋಗ್ಯದಲ್ಲಿ ನನ್ನ ಪ್ರಕಾರ ನೀವು ಬದುಕಿರೋವರೆಗೂ ಇನ್ನೊಂದ್ಸರಿ ಯಾವ ಡಾಕ್ಟರ್ ಹತ್ರಕ್ಕೂ ಹೋಗಲ್ಲ, ನಿಮ್ಗೆ ಸಮಸ್ಯೆಗಳೇ ಯಾವುದು ಬರಲ್ಲ ಸ್ನೇಹಿತರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ಮೈಕ್ರೋಬಯೋಮ್. ಸ್ನೇಹಿತರೆ, ಕಾಯಿಲೆಗಳು ಯಾಕೆ ಇಂಪ್ರೂವ್ ಆದವು? ಕಾಯಿಲೆಗಳು ಇಂಪ್ರೂವ್ ಆದಾಗ ಎಷ್ಟರ ಮಟ್ಟಿಗೆ ನಾನು ಇಲ್ಲೊಂದು ಚಾರ್ಟ್ ಬರ್ಕೊಡೋಣ. ಇದು ಒಂದು ಸ್ಲೈಡ್ ನನಗೆ ಅರ್ಧ ಗಂಟೆ ತಗೊಳುತ್ತೆ. ಇದೊಂದು ಅರ್ಥ ಆದ್ರೆ ಇನ್ನು ಉಳಿದಿದ್ದೆಲ್ಲ ನಮಗೆ ಪಟ 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 ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಕರೆಕ್ಟ್ ಆಗಿ ಬರ್ಕೊಳ್ಳಿ, ಪೇಷನ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಬಿಫೋರ್ ಇಂಡಿಪೆಂಡೆನ್ಸ್ ವಾಟ್ ಈಸ್ ಅವರ್ ಫುಡ್? ಏನ್ ತಿಂತಿದ್ರು ನಮ್ಮ ಅಜ್ಜ ನಮ್ಮ ಅಜ್ಜಿ? ದ ಮೋಸ್ಟ್ ಫೇಮಸ್, ನೀವು ಹಾಸನದ ಕಡೆಗೆ ಬಂದ್ರೆ ರಾಗಿ ಮುದ್ದೆ, ಅನ್ನದ ಪರಿಚಯನೇ ಇರ್ಲಿಲ್ಲ. ನಮ್ಮ ತಾತ ನಮ್ಮಮ್ಮ ಹೇಳ್ತಿದ್ರು, ಊರಲ್ಲಿ ಒಬ್ರು ಮನೇಲಿ ಮಾತ್ರ ಅನ್ನ ತಿನ್ನೋರಂತೆ. ಅನ್ನ ತಿನ್ನೋರ್ ಮನೆ ಅಂತಂದ್ರೆ ಅವರು ಅದೆಷ್ಟೋ ಸಾಹುಕಾರರಂತೆ, ಅದೆಷ್ಟೋ ದೊಡ್ಡ ಸಾಹುಕಾರರಂತೆ. ಅದಾದ್ಮೇಲೆ ಒಂದೇ ಫುಡ್, ಎಸ್ಪೆಷಲಿ ರಾಗಿ, ರಾಗಿ ಜೊತೆಗೇನು ಹುಳ್ಳಿಕಾಳು ಚಟ್ನಿ, ಫ್ಯಾಟಿಗೆ ಹಸುವಿನ ತುಪ್ಪ, ಬೆಣ್ಣೆ, ಮಜ್ಜಿಗೆ, ಪ್ರೋಬಯೋಟಿಕ್ಗೆ ಮಜ್ಜಿಗೆ. ನಾನು ಇಷ್ಟು ಚೆನ್ನಾಗಿ ಕೇಳ್ತಿದ್ದೆ, ಇದೇನಾ ವರ್ಷವೆಲ್ಲ ಅದೇ. ಇದಕ್ಕೇನಾಗ್ತಿತ್ತು, ಇವ್ರ ಫುಡ್ ಅನ್ನ ಡಿಕೋಡ್ ಮಾಡಕ್ಕೆ ಏನ್ ಆ ಬ್ಯಾಕ್ಟೀರಿಯಾ, ಆ ಫಂಗಸ್, ಆ ವೈರಸ್, ಆ ಸೆಲ್ಸ್ ಗಳೇನಿದ್ವಲ್ಲ ಅದನ್ನ ಪ್ರೋಸೆಸ್ ಮಾಡಕ್ಕೆ, ಅದನ್ನ ಡೈಜೆಷನ್ ಮಾಡಕ್ಕೆ ಒಂದು ಚೂರು ಹಾನಿ ಇಲ್ದಂಗೆ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ. ಯಾಕೆಂದ್ರೆ ದಿನ ಬೆಳಿಗ್ಗೆ ಆದ್ರೆ ಅದೇ ಫುಡ್ ತಿಂತಾ ಇದ್ದಾನೆ, ದಿನ ಬೆಳಿಗ್ಗೆ ಆದ್ರೆ ಅದೇ ತರ ತಿಂತಾ ಇದ್ದಾನೆ. ಅವನ ಆಯಸ್ಸು, ಅವನ ಆರೋಗ್ಯ, ಅವನ ಶಕ್ತಿ, ಅವನ ಸ್ಟ್ರೆಂತ್ ಅಲ್ಟಿಮೇಟ್ ಆಗಿರ್ತಿತ್ತು. ಯುದ್ಧಗಳನ್ನ ಮಾಡ್ತಾ ಇದ್ರು, ಗೆಲ್ತಾ ಇದ್ರು, ಕುದುರೆ ಮೇಲೆ 106 ಕಿಲೋಮೀಟರ್ ಹೋಗ್ತಿದ್ದು. ಇದಾದ ನಂತರ ನಾಗರಿಕತೆ ಬೆಳೀತಾ ಬಂತು. ನಾಗರಿಕತೆ ಬೆಳೆದಂಗೆ ಏನಾಯ್ತು, ರೈಸ್ ಬಂತು. ರೈಸ್ ಜೊತೆಗೆ ಚಿತ್ರಾನ್ನ ಬಂತು. ಚಿತ್ರಾನ್ನ ಈಸ್ ನಾಟ್ ಎ ಓಲ್ಡ್ ಫುಡ್. ಲೆಮನ್ ರೈಸ್, ಗೀ ರೈಸ್, ಎಗ್ ಫ್ರೈಡ್ ರೈಸ್, ಚೈನೀಸ್ ರೈಸ್, ಇವೆಲ್ಲ ಏನಿದೆ ಇತ್ತೀಚೆಗೆ ಬಂದ್ ಒಂದು ರೈಸ್ ಅಲ್ಲಿ ನೀವು ಯಾವ್ದಾದ್ರು ಹೋಟ್ಲಿಗೆ ಹೋಗಿ ಮೆನು ತೆಗೆದ್ರೆ ಒಂದು 20 ತರದ ರೈಸ್ ಹೇಳ್ತಾನ. ಓಕೆ, ಅದೇ ತರ ನೆಕ್ಸ್ಟ್ ಅದನ್ನ ಅನ್ನ ಅಂತ ನೀವು ಉಳ್ಕೊಂಡಿದ್ರು ಇಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ರೈಸ್ ಅನ್ನ ಎಷ್ಟೆಷ್ಟು ತರಕ್ ಹಾಕ್ಬೋದು. ಅದ್ಯಾವುದೋ ಒಂದು ದೊಡ್ಡ ಹೋಟ್ಲ್ ಓಪನ್ ಆಗಿದೆ ಅಂತೆ, ರಾಮೇಶ್ವರಂ ಕೆಫೆ. ದೋಸೆನೆ 150 ತರ ಇದಾವಂತಲ್ಲಿ. 150 ತರ ದೋಸೆ ಸಿಗಾಕ ಅವ್ರು ಏನೇನ್ ಮಾಡ್ಬೋದು. ಅವನೇನೋ ಮಾಡ್ತಾನೆ ಪುಣ್ಯಾತ್ಮ, 1.5 kg ತುಪ್ಪ ಹಾಕ್ತಾನೆ, 3.5 kg ಪೌಡರ್ ಹಾಕ್ತಾನೆ, ಹೆಂಗ ಮಾಡಿ ನಿನ್ನ ಕಣ್ಣಿಗೆ ಇಳಿತಾನೆ. ಆದ್ರೆ ನಿನ್ನೀ ಹೊಟ್ಟೆ ಒಳಗೆ ಅದನ್ನ ಅರಗ್ಸೋದ್ ಹೆಂಗೆ, ಅದನ್ನ ಪ್ರೋಸೆಸ್ ಮಾಡೋದ್ ಹೆಂಗೆ? ಇದಾದ್ಮೇಲೆ ನಾನ್ ವೆಜ್ ತಿಂತಕ್ಕಂತ ಫ್ಯಾಮಿಲಿಗಳು ನನ್ನ ಜೊತೆ ಕೆಲಸ ಮಾಡ್ತಾರೆ. ಈ ನಾನ್ ವೆಜ್ ತಿಂತಕ್ಕಂತ ಫ್ಯಾಮಿಲಿಗಳು ನನ್ನ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾನು ಕೇಳ್ತಾ ಇದ್ದೆ, ಏನ್ ಮಾಡ್ತೀರಾ ನಾನ್ ವೆಜ್ ಅಲ್ಲಿ, ವಾಟ್ ಇಸ್ ಅ ಪ್ರೋಸೆಸ್? ದೇ ಹ್ಯಾವ್ ಎ ಸಿಂಪಲ್ 2-3 ಐಟಮ್ಸ್ ಹೇಳೋರು ನಮ್ಗೆ. ಹಿಂಗ್ ಮಾಡ್ತೀವಿ ಕಣವ, ಅಳಸಿನ ಬಡಕ್ ಸಾರಿದ್ದಂಗೆ ಇರುತ್ತೆ ಕಣವ, ನೀವ್ ಅಳಸಿನ ಬಡಕ್ ತಿನ್ನಲ್ವೇನವ? ಸೇಮ್ ಹಂಗೆ ಇರುತ್ತೆ ಕಣ್ಮನೆ, ತಿಂತೀವಷ್ಟೇ. ಅದು ಯಾವಾಗ ತಿನ್ನೋರು? ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ. ಆದ್ರೆ ಇವತ್ತು ನಾನ್ ವೆಜ್ದು ಐಟಮ್ ಹೇಳಕ್ಕೆ ಒಂದು ಮದುವೆ ಆಲ್ಬಮ್ ತರ ಮಾಡ್ಸಿಟ್ಟಿರ್ತಾರೆ ಹೋಟ್ಲುಗಳಲ್ಲಿ. 60s ಅಲ್ಲಿ ಆಡ್ ಆಯ್ತು, 70s ಅಲ್ಲಿ ಇನ್ನೂ ಆಡ್ ಆಯ್ತು, 80s ಅಲ್ಲಿ ಆಡ್ ಆಯ್ತು, 90s ಅಲ್ಲಿ ಆಡ್ ಆಯ್ತು, 2000 ಅಲ್ಲಿ ಆಡ್ ಆಯ್ತು, 2010 ಅಜ್ಜಿ ಅಂತವ ಹೆಸರು ಹೇಳಕ್ಕೆ ಬರೋಲ್ಲ ನಮಗೆ. ಮನೆ ಹಾಳಾಗ ಬರ್ಗರ್ ಅಂತೆ, ಅದಂತೆ, ಇದಂತೆ, ನ್ಯೂಡಲ್ಸ್ ಅಂತೆ, ಇದು ಪಿಜ್ಜಾ ಅಂತೆ, ಚಾಕ್ಲೇಟ್ ಅಲ್ಲಿ 300 ತರ, ಚಕ್ಲಿಲ್ 150 ತರ, ಕೋಡ್ಬಳೆಲ್ 800 ತರ. ಅಯ್ಯೋ ರಾಮ, ಅವೇನ್ ಒಂದು ತರ, ಅದ್ರಲ್ಲಿ ಒಂದು ಫ್ಲೇವರ್, ಅದ್ರಲ್ಲಿ ಈ ತರ, ಮೆಕ್ಸಿಕಾನೋ, ಅಮೆರಿಕ, ಏನಿವೆ ಹೆಸರು ಶಿವ. ಸೊ ವಾಟ್ ಹ್ಯಾಪನ್, ನೀನ್ ಯಾವಾಗ ವೆರೈಟೀಸ್ ಆಫ್ ಫುಡ್ ನ ರೈಸ್ ಮಾಡ್ತಾ ಹೋದೆ, ವೆರೈಟೀಸ್ ಆಫ್ ಡಿಶಸ್ ನ ರೈಸ್ ಮಾಡ್ತಾ ಹೋದೆ, ವೆರೈಟೀಸ್ ಆಫ್
ನೀನು ಪ್ರೋಸೆಸ್ನ ನಿನ್ನ ದೇಹದ ಮೇಲೆ ಮಾಡಕ್ ಸ್ಟಾರ್ಟ್ ಮಾಡ್ದೋ, ನಿನ್ನ ಮೈಕ್ರೋಬಯೋಮ್ ಇತ್ತಲ್ಲ ಪಾಣ್ಯ, ಇದು ವೀಕ್ ಆಗ್ತಾ ಬಂತು. ಯಾಕೆ? ಒಂದು ಮೈಕ್ರೋಬಯೋಮ್ ನಿನ್ನ ದೇಹದಲ್ಲಿ ಡೆವಲಪ್ ಆಗಕ್ಕೆ ಇಟ್ಸ್ ವಿಲ್ ಟೇಕ್ 2 ಜನರೇಷನ್ ಅಂತ ಕೇಳ್ತಾರೆ. ಎಕ್ಸಾಂಪಲ್, ನಾನೀಗ ನನ್ನ ಜನರೇಷನ್ ಅಲ್ಲಿ ನಾನು ಅನ್ನ ತಿಂದೇ ಇಲ್ಲ, ಅಥವಾ ನಾನು ಉಪ್ಪಿಟ್ಟು ತಿಂದಿಲ್ಲ. ಎಕ್ಸಾಂಪಲ್ ತಗೊಳ್ಳಿ, ನೀವು ಎಕ್ಸಾಂಪಲ್ ಉಪ್ಪಿಟ್ಟು ತಿಂದಿಲ್ಲ. ಐ ಆಮ್ ದ ಫಸ್ಟ್ ಪರ್ಸನ್ ಅಡಾಪ್ಟಿಂಗ್ ದ ಉಪ್ಪಿಟ್ಟು. ನಮ್ಮಪ್ಪ ತಿಂದಿಲ್ಲ. ಸೊ ಅದು ನನ್ನ ಎಂಟೈರ್ ಒಂದು ಬಾಡಿಯ ಈ ಮೈಕ್ರೋಬಯೋಮ್ ಒಳಗ್ ಬಂದು ಈಸಿಯಾಗಿ ಸಾಲಿಬಲ್ ಆಗಕ್ಕೆ ನಾನು ಆ ಉಪ್ಪಿಟ್ಟನ್ನ ನಿರಂತರವಾಗಿ ತಿಂದು ನನಗ್ ಮಗ ಹುಟ್ಟಿ ಅವನ್ ನಿರಂತರವಾಗಿ ತಿಂದು ಅವನಿಗೋಗಿ ಮಗ ಹುಡ್ತಾನಂತಲ್ಲ, ಅವನ್ ಇಟ್ಸ್ ಎ ಡೈಜೆಸ್ಟಬಲ್. ದಿಸ್ ಆಲ್ ದ ಥಿಂಗ್ಸ್ ವಿಲ್ ಬಿ ಡೈಜೆಸ್ಟಬಲ್ ಫಾರ್ ದ ಉಪ್ಪಿಟ್ಟು. ಫಾರ್ ಎ ಒನ್ ಪ್ರಾಡಕ್ಟ್ ಇಟ್ಸ್ ವಿಲ್ ಟೇಕ್ 2 ಜನರೇಷನ್ ಆಫ್ ಪ್ರೋಸೆಸ್. ಆ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತವೆ, ಆಗಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಪ್ರತಿ ವರ್ಷ ನಿಮ್ಮ ನಾಲಿಗೆಯ ರಸವನ್ನ ಸಂತೃಪ್ತಿ ಪಡಿಸಕ್ಕೆ ನಿಮ್ಮಲ್ಲಿರೋ ಎಕ್ಸ್ಟ್ರಾಡಿನರಿ ದುಡ್ಡು ಕಿತ್ಕೊಳ ಪ್ರೋಸೆಸ್ಗೆ ಕೇಕ್ ಅಂದ್ರೆ ಅದರಲ್ಲೊಂದು 100 ತರ, ಇದು ಅಂದ್ರೆ ಇದ್ರಲ್ಲೊಂದು 100 ತರ, ಹಣ ಇದನ್ನ ನೋಡೋಣ ಇದೊಂಥರ, ಹಿಂಗೊಂಥರ ಹಂಗೊಂಥರ, ಇವೇನ್ ನಡೀತಾ ಇದಾವಲ್ಲ ಸ್ನೇಹಿತರೆ, ಟೋಟಲಿ ಮನುಷ್ಯನ ಪೂರ್ತಿ ಮಕಡೆ ಮಾರ್ಕ್ಸೋದು, ಪೂರ್ತಿ ಹಾಳು ಮಾಡೋದು. ಪೂರ್ತಿ ನಿಮಗೆ ಈ ವೈಜ್ಞಾನಿಕವಾಗಿ ಅರ್ಥ ಆಯ್ತಾ? ಸಿಂಹ ಇವತ್ತು ಯಾಕೆ ಆರೋಗ್ಯವಾಗಿದೆ? ಅದು ಅವತ್ತು ಅದನ್ನೇ ತಿಂತ ಇತ್ತು, ಇವತ್ತು ಅದನ್ನೇ ತಿಂತಾ ಇದೆ. ಆನೆ ಅವತ್ತು ಬಿದಿರು ಸೊಪ್ಪು ಅದು ಇದು ತಿಂತ ಇತ್ತು, ಇವತ್ತು ಅದು ತಿಂತಾ ಇದೆ. ಅದಕ್ಕೆ ಇವತ್ತು ಡಾಕ್ಟರ್ ಅವಶ್ಯಕತೆ ಇಲ್ಲ. ಅದ್ ಹಂಗೆ ಹೇಳುತ್ತೆ, ಟಾಟಾ ಬಾಯ್ ಬಾಯ್, ನನಗೆ ಯಾವ ಡಾಕ್ಟರ್ ಬೇಡ. ಇವ್ರೇನೋ ಹುಚ್ಚಿಡ್ದಂಗ್ ಪಾಪ ಒಂದಿನೋ ಊರಳಿಕ್ ಬಂದಾಗ ತಪ್ಸಕ್ಕೆ ಅವೆಂತವನ ಅನಸ್ತೇಶಿಯಾದ ಗನ್ ಮಾಡ್ಕೊಂಡು ಶೂಟ್ ಮಾಡಿ ಹಿಡಿದು ತಗೊಂಡೋಗಿ ಹಚ್ಚಿಕ್ ಬಿಡ್ತಾರೆ. ಬಿಟ್ರೆ ಕಾಡು ಪ್ರಾಣಿಗಳು ಯಾವ ಟ್ರೀಟ್ಮೆಂಟ್ ಮಾಡಿಸ್ಕೊಳಲ್ಲ. ಯಾಕೆ ಮಾಡಿಸ್ಕೊಳಲ್ಲ? ದೇ ನೋ, ದೇ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ದೇ ನೋ their gut microbiome. They have seriously know about that, and ಬ್ಯೂಟಿಫುಲ್ ಅನಿಮಲ್ಸ್ ಆರ್ ದೇರ್. ಅವೆಷ್ಟು ಬ್ಯೂಟಿಫುಲ್ ಆಗಿದ್ದಾವೆ ಅಂತಂದ್ರೆ ಶಾಶ್ವತವಾಗಿ ಅವ ಆರೋಗ್ಯದ ಸಮಸ್ಯೆಗೆ ಸಿಲುಕಲ್ಲ. ಇಲ್ಲೇನು ಇಲ್ಲ, ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ವೇ? ಇಲ್ಲ, ಆಲ್ರೆಡಿ ಕೆರೆ ಹಿಡಿದೋಗಿದೆ. ಇದನ್ನ ತಿಂತವ್ರೆ ಜನ. ಇದನ್ನ ತಿನ್ನೋದ್ರಿಂದ ಯಾವ್ಯಾವ ತರ ದುಷ್ಪರಿಣಾಮಗಳಾಗುತ್ತೆ ಇದ್ರ ಬಗ್ಗೆ ಒಂದ್ ಸಣ್ಣ ಅರ್ಥ ಇಲ್ಲಲ್ಲ. ಯಾಕೆಂದ್ರೆ ಇವತ್ತೇನ್ ನಾವು ಸಬ್ಜೆಕ್ಟ್ ಮಾತಾಡಕ್ ಹೊರಟಿದ್ವಿ, ಇಟ್ಸ್ ಅ ಬಿಗ್ ಸಬ್ಜೆಕ್ಟ್ ಸ್ನೇಹಿತರೆ. ಇಟ್ಸ್ ಅ ಹ್ಯೂಜ್ ಬಿಗ್ ಸಬ್ಜೆಕ್ಟ್. ಇಟ್ಸ್ ನಾಟ್ ಅ ಸ್ಮಾಲ್ ಟು ಎಕ್ಸ್ಪ್ಲೈನ್ ಲೈಕ್ ಕೇರ ಸವಿ ಹಿಸಾಬ್ ಗೋಲ್ ತರ ಇದನ್ನ ಪಟ್ ಅಂತ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಇಟ್ಸ್ ಅ ಹ್ಯೂಜ್ ಸಬ್ಜೆಕ್ಟ್. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನಿಮಗೆ ಅರ್ಥ ಆದ್ರೆ ತುಂಬಾ 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 ನೀವು ಇದರಲ್ಲಿ ಸೂಪರ್ ಡೂಪರ್ ಸಕ್ಸಸ್ ಆಗ್ತೀರಾ. ಓಕೆ, ಬನ್ನಿ. ಒಂದು ಹೆಲ್ತಿ ಗಟ್ಟಿದ್ದ ವ್ಯಕ್ತಿಯ ಗುಣಗಳು ಹೇಗಿರ್ತವೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಸರ್ ನನ್ ಗಟ್ ಸರಿ ಇದೆಯೋ, ನನ್ ಗಟ್ ಸರಿ ಇಲ್ವೋ, ಈಗ ಚರ್ಚೆಗಳು, ಈಗ ಇಲ್ಲಿ ನಾನು ಕ್ವಶನ್ ನಾನ್ ಮಾಡ್ತಿದ್ದಂಗೆನೆ 1000 ತರದ ಪ್ರಶ್ನೆಗಳು ನೀವು ಕೇಳ್ತೀರಾ. ಅದರ ಬದಲು ಇಲ್ಲಿ ನೀವೇ ಕೇಳ್ಕೊಳ್ಳಿ, ಏನು ಗಟ್ ಯಾರಿಗ್ ಪ್ರಾಪರ್ ಇರುತ್ತೆ, ಗಟ್ ಮೈಕ್ರೋಬಯೋಮ್ ಯಾರ್ದು ಸೂಪರ್ ಇರುತ್ತೆ, ಅವ್ರು ಯಾರಿರ್ತಾರೆ ಸ್ನೇಹಿತರೆ? ಶಾರ್ಪ್ ಅಂಡ್ ಆಕ್ಟಿವ್ ಅಂಡ್ ಇಂಟೆಲಿಜೆನ್ಸ್. ಅಪ್ಪ ಇದೊಂದು ಪದಾರ್ಥ ಮಾಡ್ಕೊಂಡ್ಬಿಟ್ರೆ ಸರ್, ಶಾರ್ಪ್ ಇರ್ತಾರೆ, ಆಕ್ಟಿವ್ ಇರ್ತಾರೆ, ಭಯಂಕರ ಇಂಟೆಲಿಜೆಂಟ್ ಇರ್ತಾರೆ. ಯಾಕೆ? ಇಂಟೆಲಿಜೆನ್ಸ್ ಅನ್ನೋದೇನಿದೆ, ದಟ್ ಈಸ್ ಎ ಜೀನ್ಸ್. ಇಟ್ಸ್ ಡೆವಲಪ್ಡ್ ಬೈ ದಿಸ್ ಬ್ಯಾಕ್ಟೀರಿಯಾಸ್. ನಿನ್ ಮೊಟ್ಟೆ ಒಳಗಿರೋ ಬ್ಯಾಕ್ಟೀರಿಯಾಗಳು ಡೆವಲಪ್ ಮಾಡ್ತಕ್ಕಂತಹ ಒಂದು ಪರ್ಟಿಕ್ಯುಲರ್ ಜೀನ್ಸ್ ಅದು. ಸರ್ ರಿಯಲಿ ಇಟ್ ವರ್ಕ್ಸ್? ರಿಯಲಿ ಇಟ್ ವರ್ಕ್ಸ್. ಯಾವಾಗ ಟ್ರಿಗರ್ ಆಗ್ಬೇಕದು, ಅದು ಟ್ರಿಗರ್ ಆಗ್ಬೇಕು. ಟ್ರಿಗರ್ ಆಗಕ್ ಬಿಡ್ದಂಗೆ ನೀನ್ ಅದ್ರ ಮೇಲೆ ಚಿಕನ್ 65, ಗೋಬಿ ಮಂಚೂರಿ, ನ್ಯೂಡಲ್ಸ್, ಅದು ಇದು ಇದನ್ನೆಲ್ಲ ತಿನ್ನಿ ಇಂಟೆಲಿಜೆಂಟ್ ಆಗಕ್ ಆಗಲ್ಲ. ಯಾಕೆ ಅಂತಂದ್ರೆ ಇಂಟೆಲಿಜೆಂಟ್ ಆಗೋನ್ ಯಾರು ಅಂದ್ರೆ ಯಾರು ತನ್ನ ಹೊಟ್ಟೆ ಮೇಲೆ ಕಂಟ್ರೋಲ್ ಇಟ್ಕೋತಾನೋ. ಆ ಹೊಟ್ಟೆ ಮೇಲೆ ಕಂಟ್ರೋಲ್ ಇಟ್ಕೊಂಡಾಗ ಅವನಲ್ಲಿ ಆ ಪರ್ಟಿಕ್ಯುಲರ್ ಸೆಲ್ಸ್ ಆಕ್ಟಿವ್ ಆಗ್ತವೆ. ದೇ ಬಿಕಮ್ ಮೋರ್ ಇಂಟೆಲಿಜೆಂಟ್, ಶಾರ್ಪ್ ಅಂಡ್ ಆಕ್ಟಿವ್. ಅಂಡ್ ಎಲ್ಲದನ್ನೂ ಕೂಡ ಅವನು ತುಂಬಾ ಎಂಥೂಸಿಸಮ್ ಆಗಿ ತಗೋತಿರ್ತಾನ. ಅಂದ್ರೆ ಲೈಕ್ ನೀನ್ ಏನ್ ಹೇಳೋ ಅವನ್ಗೆ, ನೀನ್ ಎಂತದ್ನಾರು ಹೇಳು, ತುಂಬಾ ಖುಷಿಯಾಗಿರ್ತಾನೆ, ಉಲ್ಲಾಸವಾಗಿರ್ತಾನ ಅವನು. ದೆನ್ ಪ್ರತಿಯೊಂದು ಪರ್ಸನ್ ಪ್ರತಿಯೊಂದು ಮೂಮೆಂಟ್ ನ
ಸೆಲೆಬ್ರೇಟ್ ಮಾಡ್ತಿರ್ತಾನ ಅವನು. ಗಟ್ ಪ್ರಾಪರ್ ಇರ್ತಾನಲ್ಲ ಅವನು ಏನ್ ಮಾಡ್ತಿರ್ತಾನೆ, ಸಂದರ್ಭ ಸಮೇತ ಖುಷಿ ಪಡ್ತಿರ್ತಾನೆ. ಎಕ್ಸಾಂಪಲ್, ಅವನ ಮನೇಲಿ ಒಂದ್ ಮಗು ಆಗ್ಲಿ, ವಾವ್ ಅಂತಾನೆ. ಅವನ ಮನೇಲಿ ಒಂದ್ ಹೆಣ್ಮಗ್ಳು ಮದ್ವೆಗ್ ಬರ್ಲಿ, ನೀನ್ ಯಾಕೆ ಅವತ್ತೆಲ್ಲ ಕೆಡಿಸ್ಕಂತೀಯ, ನಾನ್ ಇಲ್ವೇನವ, ನೀನ್ ಮದ್ವೆ ಮಾಡೋದೇ ಎಂತ ಮನೆ ಕೊಟ್ಟು ಮದ್ವೆ ಮಾಡ್ತೀನಿ. ಸಣ್ಣ ಸಣ್ಣ ಸಂದರ್ಭನೂ ಸೆಲೆಬ್ರೇಟ್ ಮಾಡ್ತಿರ್ತಾನೆ, ಖುಷಿ ಪಡ್ತಿರ್ತಾನೆ, ಸಖತ್. ಅವನೂ ನಗ್ತಿರ್ತಾನೆ, ಸ್ಮೈಲಿಂಗ್, ಬೇರೆಯವ್ರೂ ನಗಿಸ್ತಾನೆ, ಜೊತೆಗೆ ಅವನು ಸಖತ್ ನಗ್ತಿರ್ತಾನೆ, ಯಾವಾಗ್ಲೂ ಹ್ಯಾಪಿ ಆಗಿರ್ತಾನೆ, ಸಂತೋಷವಾಗಿರ್ತಾನೆ. ಜೊತೆಗೆ ಸ್ನೇಹಿತರೆ, ಎಂತ ಸ್ಟ್ರೆಸ್ಫುಲ್ ಇದ್ರೂ ಕೂಡ ಅದನ್ನ ಈಸಿಯಾಗಿ ಸಾಲ್ವ್ ಮಾಡೋ ಅಂತ ಸ್ಕಿಲ್ನ ಕಲ್ತ್ಕೊಂಡಿರ್ತಾನೆ. ಜೊತೆಗೆ ಅವನ ಬಾಡಿನಲ್ಲಿ ಅನಾಬಾಲಿಸಮ್ 90%ಗಿಂತ ಜಾಸ್ತಿ ಅನಾಬಾಲಿಸಮ್. ನಾನು ಹಿಂದೆ ಮೆಟಬಾಲಿಸಮ್ ಹೇಳ್ಬೇಕಾದ್ರೆ ಇದನ್ನ ನಿಮಗೆ ಹೇಳಿದ್ದೆ, ಅನಾಬಾಲಿಸಮ್ ಅಂಡ್ ಕೆಟಬಾಲಿಸಮ್ ಅಂತ. ಇದು ನಿಮಗೆ ಗೊತ್ತಿದ್ರೆ ಚೆನ್ನಾಗಿ ಅರ್ಥ ಆಗತ್ತೆ. ಅನಾಬಾಲಿಸಮ್ ಅಂತಂದ್ರೆ ಓವರ್ ಆಲ್ ನಿಮ್ಮ ಬಾಡಿನ ಕನ್ಸ್ಟ್ರಕ್ಟಿವ್ ಮೋಡ್ಗೆ ಕೊಂಡೊಯ್ತಕ್ಕಂತಹ ಮೆಥಡ್, ಲೈಕ್ ಹಾರ್ಟ್ ಸೆಲ್ಸ್, ಲಿವರ್ ಸೆಲ್ಸ್, ಕಿಡ್ನಿ ಸೆಲ್ಸ್, ಪ್ಯಾಂಕ್ರಿಯಾಸ್ ಸೆಲ್ಸ್ ಅಂಡ್ ವಾಟ್ ಎವರ್ ಇಟ್ ಮೇ ಬಿ ಇನ್ಕ್ಲೂಡಿಂಗ್ ಯುವರ್ ಬ್ರೈನ್ ಸೆಲ್ಸ್, ಎಲ್ಲವೂ ಕೂಡ ಪ್ಲಸ್ ಆಗ್ತಿರ್ತವೆ. ಡೇ ಕಳೆದಂಗೆ ಹಾಲು ಕಾದಂಗೆ ಹೇಗೆ ಅದು ಕೆನೆಗಟ್ತಾ ಇರುತ್ತೋ, ಹಾಲು ಕಾದಂಗೆ ಹೇಗೆ ಕೆನೆ ಇನ್ನೂ ದಪ್ಪ ಆಗ್ತಾ ಇರುತ್ತೋ, ಹಾಲು ಮಧುರವಾಗ್ತಿರುತ್ತೋ, ಘಮ ಆಗ್ತಿರುತ್ತೋ, ಅದೇ ತರ ಇವನು ಬಾಡಿ ದಿನ ಕಳೆದಂಗೆ ಅನಾಬಾಲಿಸಮ್ ಕಡೆಗೆ ಇವನು ಜಾಸ್ತಿ ಹೋಗ್ತಿರ್ತಾನೆ. ಎಫಿಷಿಯೆಂಟ್ ಆಗಿ ಎನರ್ಜಿ ಎಕ್ಸ್ಟ್ರಾಕ್ಷನ್ ಆಗ್ತಿರುತ್ತೆ. ಅಂದ್ರೆ ಅವನ ಬಾಡಿ ಫುಡ್ ಏನ್ ತಿಂತಾನಲ್ಲ, ಆ ಫುಡ್ ಇಂದ ಎಫಿಷಿಯೆಂಟ್ ಆಗಿ ಎನರ್ಜಿನ ತೆಗಿತಾ ಇರುತ್ತೆ. ಜೊತೆಗೆ ಅವನ ಬಾಡಿಗೆ ಅನ್ನಿಸ್ತಾ ಇರುತ್ತೆ, ನನ್ನ ಹತ್ರ ಎಕ್ಸೆಸ್ ಎನರ್ಜಿ ಇದೆ, ಕುಣಿತಾ ಇರ್ತಾನೆ, ಸ್ಪ್ರಿಂಗ್ ತರ ಇರ್ತಾನೆ, ನಡೀತಾ ಇರ್ತಾನೆ. ಸರ್, ಈ ತರ ಇದ್ರೆ ನಮಗ್ ದುಡ್ಡೇ ಬೇಡ ಸರ್. ಈ ತರ ಒಂದ್ ಮನಸ್ಥಿತಿ ಇದ್ರೆ ಬ್ಯಾಂಕಲ್ಲಿ ಒಂದ್ 50 ಲಕ್ಷ ದುಡ್ಡು ಹಿಡ್ಕೊಂಡು ಮುಖ ಹಳ್ಳೆಣ್ಣೆ ಹಂಗ್ ಮಾಡ್ಕೊಂಡು ಏನೋ ಆದ ನಂಗೆ ಅಯ್ಯೋ ಅಂತ ಕೂತಿರ್ತಾರೆ. 50 ಲಕ್ಷ ಯಾಕೆ, 1 ಕೋಟಿ ಇದ್ದವ್ರೆ ತಲೆ ಮೇಲೆ ಬೆಟ್ಟ ಬಿದ್ದರಂಗ್ ಬಿದ್ಕೊಂಡು ನಮ್ಗೇನೋ ಆಗ್ತಾ ಇಲ್ಲ ಅಂತ ಕೂತಿರೋರು ಇರ್ತಾರೆ. ಸರ್, ಈ ತರ ಮೆಂಟಾಲಿಟಿ, ಈ ತರ ಥಿಂಕಿಂಗ್, ಈ ತರ ವಿಚಾರ ಕಷ್ಟ. ನಿನ್ನೆ ಏನಾಯ್ತು, ನಮ್ಮ ತಂದೆ ಸ್ನೇಹಿತರದ್ದು ಹೊಸ್ಮನೆ. ನಮ್ಮ ತಂದೆಗೆ ಒಬ್ರು ಸ್ನೇಹಿತರಿದ್ರು. ಓಕೆ, ಹೆಬ್ಬಾಳ ಹತ್ರ, ಬೇಲೂರ್ ಹತ್ರ ಹೆಬ್ಬಾಳು ಅಂತ ಬರುತ್ತೆ. ಆತ್ಮೀಯ ಸ್ನೇಹಿತರು, ಬಹಳ ಸ್ನೇಹಿತರು. ನಮ್ಮ ತಂದೆ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನೀನ್ ನನ್ನನ್ನು ಕರ್ಕೊಂಡು ಹೋಗು. ಅಂಡ್ ನಮ್ಮ ತಂದೆ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ನಾನು ಬಹಳ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ತುಂಬಾ ಕಮ್ಮಿ ಸಮಯ ಇದೆ ಅವ್ರಿಗೆ. ದಿಸ್ ಈಸ್ ಅ ಟೈಮ್ ಐ ವಾಂಟ್ ಟು ಸ್ಪೆಂಡ್ ದೆಮ್. ಅವ್ರು ಎಲ್ಲಿ ಕರೆದ್ರು ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂತಂದ್ರೆ ಮತ್ ನನ್ನ ಜೀವನದಲ್ಲಿ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ನಮ್ಮ ತಂದೆ ಜೊತೆ ಕರೆದಿದ್ರು ನಾನು ಹೋಗಕ್ಕಾಗಿಲ್ಲ. ಅವ್ರ ಜೊತೆ ಡ್ರೈವಿಂಗ್ ಮಾಡೋದು, ಹಳೆ ನೆನಪುಗಳನ್ನ ಮೆಲ್ಕ್ ಹಾಕೋದು, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಅವರು. ಅವ್ರದ್ದೊಂದು, ನಮ್ಮ ತಂದೆ ಸ್ನೇಹಿತರದೊಂದು 20 ಎಕರೆ ಜಮೀನಿದೆ. ಆ 20 ಎಕರೆ ಜಮೀನ ರಾತ್ರಿ 11 ಗಂಟೆಲಿ ರಿಜಿಸ್ಟರ್ ಮಾಡಿಸಿದ್ರಂತೆ. ಸಬ್ ರಿಜಿಸ್ಟ್ರಾರ್ನ ಎಬ್ರಿಸಿ ರಾತ್ರಿ 11 ಗಂಟೆ. ಅವಾಗ ಈ ಕಂಪ್ಯೂಟರ್ ಲಾಗಿನ್ ತರ ಏನಿರ್ಲಿಲ್ವ, ಕೈ ಬರಹದಲ್ಲಿ ರಿಜಿಸ್ಟರ್ ಮಾಡೋದು. ಅದೆಲ್ಲ ಹೇಳ್ಕೊಂತ ಇದ್ರು, ಅವ್ರು ಮಾಡಿದ ಸಾಧನೆಗಳು ಹೇಳ್ಕೊತಾ ಇದ್ರು. ಎಲ್ಲ ಆಯ್ತು, ಡನ್. ಸಂಜೆ 7-7:30 ಆಯ್ತು, 8 ಗಂಟೆ ಆಯ್ತು. ಊಟ ಮಾಡಕ್ಕೆ ಎಲ್ಲ ಹೋಗ್ತಾ ಇದ್ರು. ನನ್ನನ್ನು ಊಟಕ್ಕೆ ಕರೆದ್ರು. ನಿಮ್ಮ ಅಪ್ಪಾಜಿ ಅಂತೂ ಊಟ ಮಾಡಲ್ಲ, ನೀನ್ ಊಟ ಮಾಡ್ಬ. ಇಲ್ಲ ಆಂಟಿ, ನಾನ್ ಸಂಜೆ 6 ಗಂಟೆ ಮೇಲೆ ಊಟ ಮಾಡಲ್ಲ ಅಂತಂದ್ರೆ, ಅಯ್ಯೋ ಪಾಪ, ಈ ವಯಸ್ಸಿಗೆ ದೇವ್ರ ನೋಡಿ ಎಂತದ್ ಕೊಟ್ಬಿಟ್ಟ ನಿನ್ಗೆ ಅಂತ ಐತಾವ ಆಂಟಿ. ಅಂದ್ರೆ ವಾಟ್ ದ ಪೀಪಲ್ ಆರ್ ಥಿಂಕಿಂಗ್. ದುಡ್ಡಿದೆ ಅಂತಂದ್ರೇನೋ ಸುಮ್ಮನ್ ತಿಂತಾ ಇರ್ಬೇಕು, ಕಚ್ಚ ನಗಿತಾ ಇರ್ಬೇಕು. ನಾನು ಅವಾಗ್ಲೇ ಅಂದ್ಕೊಂಡೆ, ಜನ ಯಾವ ತರ ಆಂಟಿಗೆ ನನ್ಗೇನೋ ದೊಡ್ಡ ಕಾಯಿಲೆ ಇದೆ ಅನ್ಕೊಂಡ್ಬಿಟ್ಟಿದಾರ ಅವ್ರು. ನಾನು 6 ಗಂಟೆ ಮೇಲೆ ತಿನ್ನಲ್ಲ ಆಂಟಿ. ಮ್ಯಾಕ್ಸಿಮಮ್ ಈ ತರ ಫಂಕ್ಷನ್ಸ್ ಈವೆಂಟ್ಸ್ ಅಂದ್ರೆ ಅವಾಯ್ಡ್ ಮಾಡ್ತೀನಿ. ಅಂಡ್ ಐ ಬ್ರಿಂಗ್, ನಾನು ಬ್ಲಾಕ್ ಕಾಫಿ ತಗೊಂಡೋಗಿದ್ದೆ, ಆರಾಮಾಗಿ ಕುಡಿತಾ ಅವ್ರ ತೋಟ ನೋಡ್ತಾ ಎಂಜಾಯ್ ಮಾಡ್ಕಂತ ಇವ್ರ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದೆ ನಾನು. ಆಂಟಿ ಹೇಳ್ತಾ ಇದೆ, ಈ ವಯಸ್ಸಿಗೆ ಎಂತ ಸಮಸ್ಯೆ ಬಂದ್ಬಿಟ್ಟಿತಪ್ಪ ನಿನಗೆ, ದೇವ್ರು ಇಂಥ ಸಮಸ್ಯೆ ಕೊಟ್ಟಾನಲ್ಲ. ಅದ್ರ ಅರ್ಥ ಜನಗಳು ಯಾವ ತರ ಇದ್ದಾರೆ ಅಂದ್ರೆ, ರೋಗ ಬರೋ ತನಕ ತಿಂತಾ ಇರ್ಬೇಕು, ರೋಗ ಬಂದ್ಮೇಲೆ ಇವನ್ನೆಲ್ಲ ನಿಲ್ಸನ. ಯಪ್ಪ, ಇದನ್ನ ಯಾವಾಗ ಬಿಡ್ತಾರೆ ಜನ, ಯಾವಾಗ ಇದರಿಂದ ಆಚೆ ಕಡೆಗೆ ಬರ್ತಾರೆ? ಥಿಂಕ್ ಯುವರ್ ಸೆಲ್ಫ್. ನಿಮ್ ಮಕ್ಳನ್ನ ಎಕ್ಸ್ಟ್ರಾಡಿನರಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ನಿಮ್ ಮಕ್ಳನ್ನ ಎಕ್ಸ್ಟ್ರಾಡಿನರಿ. ವೈ? ಬಿಕಾಸ್
ಐ ಸ್ಟಾಪ್ ಎವ್ರಿಥಿಂಗ್. ಐ ವಿಲ್ ಸ್ಟಾಪ್. ನಮ್ಮ ಮನೆಯಲ್ಲಿ ಫ್ರೂಟ್ಸ್ ತರ ತಿನ್ಬೇಕು, ಅದಕ್ಕೆ ಉಪ್ಪು ಖಾರ ಹಾಕಕ್ ನಾನು ಬಿಡಲ್ಲ. ಯಾಕೆ ಅಂತಂದ್ರೆ ಪ್ರತಿ ಹಣ್ಣಲ್ಲೂ ಒಂದೊಂದು ಟೇಸ್ಟ್ ಇರುತ್ತೆ, ಅದನ್ನ ಎಂಜಾಯ್ ಮಾಡು. ಉಪ್ಪು ಖಾರ ಹಾಕಿ ಗಲೀಜು ಮಾಡಬೇಡ ಅಂತೀನಿ. ಪ್ರತಿ ಹಣ್ಣನ್ನು ತಿನ್ಬೇಕು. ಅಂದ್ರೆ ಸಣ್ಣ ಸಣ್ಣ ವಿಚಾರನು ನಾನು ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ಕಲ್ಲಂಗಡಿ ಹಣ್ಣಿಗೆ ಉಪ್ಪು ಖಾರ ಮೆಣಸಿನ ಪುಡಿ ಉಟ್ಕೊಳೋದು, ಸೀಬೆ ಹಣ್ಣಿಗೆ ಉಪ್ಪು ಖಾರ ಹಾಕೊಂಡು ಇನ್ನೊಂದು ಹಾಕಬಾರದು. ಯಾಕೆ ಅಂತಂದ್ರೆ ಯು ಈಟ್ ದಟ್ ಫುಡ್ ಆಸ್ ಇಟ್ ಈಸ್, ದೆನ್ ಯು ಸಿ ಹೆಂಗಾಗುತ್ತೆ ನೋಡು. ಇದನ್ನ ಅರ್ಥ ಮಾಡಿಸಿ ಇವತ್ತು ನಮ್ಮ ಮನೇಲಿ ಎಲ್ಲರಿಗೂ ಅದ. ಮಾವಿನಕಾಯಿ ತುಂಬಾ ಹುಳಿ ಇರುತ್ತೆ, ಅದನ್ನೇ ತಿನ್ಬೇಕು ನೀನು, ಆ ಹುಳಿನೇ ತಿನ್ಬೇಕು, ಉಪ್ಪು ಖಾರ ಹಾಕ್ಬಾರ್ದು. ಅಭ್ಯಾಸ ಮಾಡಿಸಿ. ಈಗ ಹೇಳ್ತಾರ ಅವರು, ಕರೆಕ್ಟಪ್ಪ ನೀವ್ ಹೇಳ್ತಿರೋದು, ಈ ಮಾವಿನಕಾಯಿಲಿ ಏನೋ ಟೇಸ್ಟ್ ಇದೆ, ಉಪ್ಪು ಖಾರ ಹಾಕಿದ್ರೆ ಚೇಂಜ್ ಆಗುತ್ತಪ್ಪ. ಹೇಸ್, ಆ ಟೇಸ್ಟ್ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ದ ಎಕ್ಸಾಕ್ಟ್ ಯುವರ್ ಗಟ್ ಆಲ್ಸೋ ಫೀಲ್ ದ ಸೇಮ್ ಥಿಂಗ್. they will enjoy, the bacteria will enjoy, the whole your system, the gut system will enjoy the system. ಈ ತರ ಮನಸ್ಥಿತಿ ಇದೆ ಸ್ನೇಹಿತರೆ. ಈ ಜನಗಳ ಮನಸ್ಥಿತಿ ಈ ತರ ಇತ್ತ. ತಿನ್ಸು, ನಮ್ಮ ಅಳಿ ಊಟಕ್ಕೆ ಬಂದ ತಿನ್ಸು, ನಮ್ಮ ಜನಕ್ ಬಂದ ತಿನ್ಸು. ಜನಗಳಿಗೂ ಒಂದು ಮದ್ವೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ನಾನು ಏನ್ ಮಾಡ್ತಿದ್ರು, ಒಂದು ಪಾಯಸ, ಒಂದು ಕೋಸಂಬರಿ, ಮನೇಲೇ ಮಾಡಿದ ಹಪ್ಪಳ, ಉಪ್ಪಿನಕಾಯಿ, ಅನ್ನ ಸಾರು, ಮದುವೆ ಕ್ಲೋಸ್. ಆ ಪಾಯಸನೇ ಬರ್ತಿ ಊಟ ಮಾಡೋರಂತೆ, ಖುಷಿಯಾಗಿ ಊಟ ಮಾಡೋರಂತೆ. ಈಗ ನಿನ್ನ ಸ್ಟ್ಯಾಂಡರ್ಡ್ ತೋರಿಸ್ಕೋಬೇಕು, ಅವನ್ ಸಾಲ ಮಾಡಿ ಹಾಳಾಗೋಗ್ಲಿ ಅವನು, ಅದು ಬೇರೆ ಪ್ರಶ್ನೆ. ಸ್ವೀಟ್ ಅಂದ್ರೆ ಈ ತರ ಮಾಡ್ಸಯ್ಯ, ಇದು ಅಂದ್ರೆ ಇಷ್ಟ ತರ ಮಾಡ್ಸಯ್ಯ. ನೀನ್ ಮಾಡಿಸ್ತಾ ಇದೀಯಪ್ಪ, ತಿಂದವ್ರ ಕತೆ ಏನು? ತಿಂದವ್ರು ಎಲ್ಲಿಗೆ ಹೋಗ್ತಾರ? ಅವ್ರು ಏನಾರ ಆಗ್ಲಿ, ಇದು ಯಾರೇನಾರಾಗ್ಲಿ, ನೀವ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ತರ ಸ್ನೇಹಿತರೆ, ಪೂರ್ ಗಟ್ಟಿದ್ರೆ ಬನ್ನಿ ಏನೇನಾಗುತ್ತೆ, ಸಿಂಪಲ್. ಯಾವಾಗೂ ಟೈರ್ಡ್ನೆಸ್ ಅಂಡ್ ವೀಕ್ನೆಸ್ ಅಂತ ಇರುತ್ತೆ. ಯಾರ್ಯಾರು ಇವತ್ತು ಇದನ್ನ ಅನುಭವಿಸ್ತಾ ಇದ್ದೀರಾ ಯೋಚನೆ ಮಾಡ್ಕೊಳ್ಳಿ. ಇಟ್ಸ್ ಎ ಪೂರ್ ಗಟ್. ಸರ್ ತಿಂತ ಇದೀನಿ ಸರ್, ನಾನು ಒಳ್ಳೊಳ್ಳೆ ಗೋಡಂಬಿ ಬಾದಾಮಿ ತಿಂತ ಇದೀನಿ ಸರ್. ಹೌದಾ? ಮತ್ತೆ ಯಾಕಪ್ಪ ವೀಕ್ನೆಸ್? ಯಾಕಪ್ಪ ಟೈರ್ಡ್ನೆಸ್? ಏನಕ್ಕೆ? ಎಲ್ಲದು ಅವನಿಗೆ ಸ್ಟ್ರೆಸ್ಫುಲ್ ಆಗಿ ಕಾಣುತ್ತೆ. ಎಲ್ಲದು ಪೂರ್ಗಟ್ಟೆ ಯಾರಿಗಿರುತ್ತೋ ಅವನಿಗೆ. ಅಂಡ್ ಭಯ ಮತ್ತು ನಿರಾಶೆ ಅವ್ರ ಜೊತೆ ಯಾವಾಗ್ಲೂ ಇರುತ್ತೆ. ಅತ್ಯಂತ ಹೆಚ್ಚು ಯಾರು ಭಯ ಪಡ್ತಾನೆ, ಯಾರಿಗ್ ಗಟ್ ಚೆನ್ನಾಗಿರಲ್ಲ ಅವ್ನು ಭಯ ಪಡ್ತಾನೆ. ಗಟ್ ಯಾರಿಗ್ ವೀಕ್ ಇರುತ್ತೋ ದೇ ಹ್ಯಾವ್ ತುಂಬಾ ಭಯ ಪಡ್ತಾನೆ. ಅಂಡ್ ಇಡೀ ಅವನ ದೇಹ ಕೆಟಬಾಲಿಸಮ್ನ ಪ್ರಮೋಟ್ ಮಾಡ್ತಾ ಇರುತ್ತೆ. ಕೆಟಬಾಲಿಸಮ್ ಅಂತಂದ್ರೆ ಅಂಗಗಳನ್ನ ಬ್ರೇಕ್ ಮಾಡ್ಕೊಂಡು ಅವ ಸರ್ವೈವಲ್ಗೋಸ್ಕರ ಬದುಕ್ತಾ ಇರ್ತವೆ. ಅದನ್ನ ಕೆಟಬಾಲಿಸಮ್ ಅಂತ ಕರಿತೀವಿ. ಆ ಕೆಟಬಾಲಿಸಮ್ನ ಆಕ್ಟಿವ್ ಮಾಡಿರುತ್ತೆ. ಅಂದ್ರೆ ಹೃದಯ ತಂತಾನೆ ಹಾಳು ಮಾಡ್ಕೊಳತ್ತೆ, ಕಿಡ್ನಿ ತಂತಾನೆ ಹಾಳು ಮಾಡ್ಕೊಳತ್ತೆ, ಅದೇ ತರ ಇಂಟೆಸ್ಟೈನ್ ತಂತಾನೆ ಹಾಳು ಮಾಡ್ಕೊಳತ್ತೆ, ಬ್ರೈನ್ ತಂತಾನೆ ಹಾಳು ಮಾಡ್ಕೊಳತ್ತೆ. ಇಡೀ ದೇಹದ ಅಂಗಾಂಗಗಳು ತಮ್ಮನ್ನ ತಾವು ಹಾಳು ಮಾಡ್ಕೊಂತವೆ. ಅದನ್ನ ಕೆಟಬಾಲಿಸಮ್ ಅಂತ ಕರಿತೀವಿ. ಅದು ಆನ್ ಆಗ್ಬಿಟ್ಟಿರುತ್ತೆ ಸ್ನೇಹಿತರೆ. ಬ್ಯಾಡ್ ಗಟ್ ಡಯಾಬಿಟಿಸ್ ಸ್ಟಾರ್ಟ್. ಬನ್ನಿ, ಬ್ಯಾಡ್ ಗಟ್ ಇದೆಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗದೆ ಇಂಡೈಜೆಷನ್ ಇಂದ ಗ್ಯಾಸ್ಟ್ರೈಟಿಸ್ ಇಂದ ಕಾನ್ಸ್ಟಿಪೇಷನ್, ಅಲ್ಲಿಂದ ಡಯಾಬಿಟಿಸ್ ಇಂದ ಹಾರ್ಟ್ ಅಟ್ಯಾಕ್ ಇಂದ ಸ್ಟ್ರೋಕ್. is a complete loop ಸ್ನೇಹಿತರೆ, ಕಂಪ್ಲೀಟ್ ಲೂಪ್. ಸರ್ ವಿ ವಾಂಟ್ ಟು ಬ್ರೇಕ್ ದಿಸ್ ಲೂಪ್. ನಾವ್ ಈ ಲೂಪ್ ನ ಬ್ರೇಕ್ ಮಾಡ್ಬೇಕಾ? ಎಸ್, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಗಟ್. ನಿಮ್ ಗಟ್ ನ ನೀವು ಟೇಕ್ ಕೇರ್ ಮಾಡ್ಬೇಕು. ಸರ್ ಯಾಕೆ ಸರ್ ಈ ತರ ಇಷ್ಟು ಗಟ್ ಅನ್ನೋದು ನೀವ್ ಹೇಳ್ತಿರೋದೆಲ್ಲ ಓಕೆ, ಇಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿ ಇಷ್ಟೊಂದು ಒಂದು ಸಮಸ್ಯೆ ಅಂತ ನಮಗೇನಕ್ಕೆ ಅನ್ನಿಸ್ತಾ ಇದೆ? ಈ ಗಟ್ ಅನ್ನೋದು ಇಷ್ಟು ದೊಡ್ಡ ಇರಿಟೇಟ್ ಆಗ್ತಿದೆ ಬಾಣ್ಣ. ಇತ್ತೀಚೆಗೆ ನಮ್ಮ ದೇಹಕ್ಕೆ ಕಾರ್ಬ್ಸ್ ತುಂಬಾ ಅತಿಯಾಗಿ ಸಿಗ್ತಾ ಇದೆ. ಪ್ರೋಟೀನ್, ಎಸ್, ವಾಟ್ ಯು ಆರ್ ಟೇಕಿಂಗ್ ದಟ್ ಗುಡ್. ಇವತ್ತು ಪ್ರೋಟೀನ್ ಕಾನ್ಶಿಯಸ್ ಎಲ್ಲ ಕಡೆ ಇದೆ. ಯಾಕೆಂದ್ರೆ ಪನ್ನೀರ್ನ ಜಾಸ್ತಿ ಯೂಸ್ ಮಾಡ್ತಾರೆ, ಸೋಯಾ ಚಂಕ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ, ಚಿಕನ್ ತಿಂತಾರೆ, ಅಂಡ್ ಫಿಶ್ ತಿಂತಾರೆ, ಸೀ ಫುಡ್ ಅಂತಾರೆ. ಅಂಡ್ ವಿ ನೋ ದಟ್ ವಿ ಆರ್ ಗೆಟಿಂಗ್ ದ ಪ್ರೋಟೀನ್. ಫ್ಯಾಟ್ಸ್ ಎಕ್ಸಸ್ ಹೋಗ್ತಾ ಇದೆ. ಫ್ಯಾಟ್ಸ್ ಯಾಕೆಂತಂದ್ರೆ ಈಗ ನಾವು ನೋಡಿದ್ರೆ ಒನ್ಸ್ ಅಪಾನ್ ಎ ಟೈಮ್ ಹೋಟ್ಲಲ್ಲಿ ತುಪ್ಪ ಅಥವಾ ಬೆಣ್ಣೆ ಸರ್ವ್ ಮಾಡ್ತಿದ್ರು ಸ್ವಲ್ಪ. ಈಗ ಹಂಗಲ್ಲ, ಸೌಟಲ್ಲಿ ದೊಯ್ತಾರೆ. ಓಕೆ, ತುಪ್ಪಕ್ಕೇನು
ಫ್ಯಾಟ್ಗೆ ಇವತ್ತು ಪ್ರಾಬ್ಲಮ್ ಇಲ್ಲ, ಆದ್ರೆ ಇವೆಲ್ಲ ಮೇಜರ್ ರೋಲ್ನ ಪ್ಲೇ ಮಾಡ್ತವೆ. ಕಾರ್ಬ್ಸ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್. ದೊಡ್ಡ ಸೈಜ್ ಇದು, ದೊಡ್ಡ ಸೈಜ್ ಅಂದ್ರೆ 99% ಸೈಜ್ ಇದು ನಿಮ್ ಫ್ಯಾಕ್ಟ್ರಿಲಿ. ಬಟ್ ವಿಟಮಿನ್ಸ್, probiotic, prebiotic and digestive enzymes ಇದಿದೆಯಲ್ಲ, ಇದು 1%. ಬಟ್ ಈ 1% ಇಲ್ಲ ಅಂತಂದ್ರೆ ಈ 99% ಇಡೀ ನಿಮ್ ದೇಹನ ಗಾರ್ಬೇಜ್ ಮಾಡಾಕತ್ತೆ, ಇಡೀ ನಿಮ್ ದೇಹನ ಚರಂಡಿ ತರ ಮಾಡಾಕತ್ತೆ, ಇಡೀ ನಿಮ್ಮ ಫ್ಯಾಕ್ಟ್ರಿನ ಕತ್ತೆನೆ ಆಫ್ ಮಾಡತ್ತೆ. ಒಂದು ಸ್ಪಾರ್ಕ್ ಪ್ಲಗ್ ಇಲ್ಲ, ಕರೆಕ್ಟಾಗಿ ಸ್ಪಾರ್ಕ್ ಪ್ಲಗ್ ಇಲ್ಲ, ಇನ್ನು ಉಳಿದ ಸಿಸ್ಟಮ್ ಹಂಗೆ ಆಫ್ ಆಗುತ್ತೆ. ಆ ತರ ಇದು ಈ ವಿಟಮಿನ್ಸ್, ಪ್ರೋಬಯೋಟಿಕ್ಸ್ ಅಂಡ್ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂಡ್ ಪ್ರಿಬಯೋಟಿಕ್ಸ್. ಸರ್ ಇದನ್ನೆಲ್ಲ ಬ್ಯಾಲೆನ್ಸ್ ನಾವು ಮಾಡಕ್ಕಾಗಲ್ವಾ ಆಹಾರದಲ್ಲಿ? ಸ್ನೇಹಿತರೆ, ತುಂಬಾ ಕಷ್ಟ, ತುಂಬಾ ಕಷ್ಟ. ಯಾಕೆ ಯಾಕೆ ಅಂತ ಮುಂದಕ್ಕೆ ಕೇಳ್ತೀನಿ, ಮುಂದೆ ಹೇಳ್ತೀನಿ. ತುಂಬಾ ಕಷ್ಟ ಯಾಕೆ? ಒಂದು ಕೆಲವು ಅಗ್ರಿಕಲ್ಚರ್ನ ನಾವು ರಫ್ ಮಾಡಿದಾಗ, ಅಥವಾ ಅಗ್ರಿಕಲ್ಚರ್ನ ನಾವು ತುಂಬಾ ಫಾಸ್ಟ್ ಮಾಡಿದಾಗ, ಅಥವಾ ಈ ಗ್ರೀನ್ ರೆವಲ್ಯೂಷನ್ ಅಂತ ಸ್ಟಾರ್ಟ್ ಆದ್ಮೇಲೆ ಏನು ಈ ಡಾಮಿನೇಟಿಂಗ್ ಅಗ್ರಿಕಲ್ಚರ್ ನಾವು ಮಾಡ್ತಾ ಇದೀವಿ, ಈ ಡಾಮಿನೇಟಿಂಗ್ ಅಗ್ರಿಕಲ್ಚರ್ ಅಲ್ಲಿ ದಪ್ಪಾಗಿರೋದು ಯಾವುದು ಇಲ್ಲ. ಕಾರ್ಬ್ಸ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್, ದೇ ವಿಲ್ ನೆವರ್ ಹರ್ಟ್ಸ್ ದಟ್ ಮಚ್. ಈ ವೈಟಮಿನ್ಸ್ ಎಲ್ಲ ಇದೆಯಲ್ಲ, ಇಟ್ಸ್ ಎ ಪ್ಯೂರ್ ಸೆನ್ಸಬಲ್ ಥಿಂಗ್, ಎಕ್ಸ್ಪೆಷಲಿ ಪ್ರೋಬಯೋಟಿಕ್ಸ್ ಅಂಡ್ ಪ್ರಿಬಯೋಟಿಕ್ಸ್ ಅಂಡ್ ಎನ್ಸೈಮ್ಸ್, ಎಕ್ಸ್ಪೆಷಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಇಸ್ ವೆರಿ ಸೆನ್ಸಿಟಿವ್, ಫಸ್ಟ್ ಹರ್ಟ್ ಆಗ್ತಕ್ಕಂಥದ್ದು. ಇವತ್ ಆಕ್ಚುಲಿ ದ ಅಗ್ರಿಕಲ್ಚರ್ ವಾಸ್ ಸೋ ರಫ್. ಇಲ್ಲಿ ಯಾವುದು ಸೆನ್ಸಿಟಿವ್ ಇಲ್ವೇ ಇಲ್ಲ. ಹೊಡ್ಡಿ ಎವ್ವಿ ಕೆಮಿಕಲ್, ಹೊಡ್ಡಿ ಎವ್ವಿ ಹಾಕು ಯೂರಿಯಾ, ಕೊಡು ಗೊಬ್ಬರ, ಅವನಜ್ಜಿ ಯಾವನಾರು ಸತ್ ಏನಾರ ಆಗ್ಲಿ. ಸೊ ಈ ಕಾರ್ಬ್ಸ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್ ಅಷ್ಟು ಮಟ್ಟಿಗೆ ಪ್ರಾಬ್ಲಮ್ ಆಗಲ್ಲ. ಬಟ್ ಈ ಸೆನ್ಸಿಟಿವ್ ಇದಾವಲ್ಲ, ಈ 1%, ಅದು ಇವತ್ತು 0% ಆಗೋಗಿದೆ. ಇಟ್ಸ್ ನಾಟ್ ಈಸಿ ಟು ಇನ್ಸ್ಟಾಲ್ ಇನ್ ಅವರ್ ಫುಡ್. ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಸಿಂಪಲ್, ಇದನ್ನ ಸಪ್ಲಿಮೆಂಟ್ ಆಗಿ ತಗೋಬೇಕಷ್ಟೇ. ನಾವು ಆ ಸಪ್ಲಿಮೆಂಟ್ ನ ನಾವು ತುಂಬಾ ನ್ಯಾಚುರಲ್ ಆಗಿ, ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ಒಂದು ಸೇಫ್ ಆಗಿ ಏನಾದ್ರೂ ಮಾಡ್ಕೊಂಡಿದ್ರೆ ನಮ್ ಲೈಫ್ ಅಲ್ಲೇ ಅದೊಂದು ಅಲ್ಟಿಮೇಟ್ ಸಂಗಾತಿ ಆಗುತ್ತೆ ನಮ್ಗೆ. ಅಂತ ಸಂಗಾತಿನೇ ನಾನು ಇವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ನೋಡಿ, ಈ ಬ್ಯಾಡ್ ಗಟ್ ಅನ್ನೋದು ಎಷ್ಟು ಕೆಟ್ಟದು ಅನ್ನೋದಕ್ಕೆ ಇಲ್ಲೊಂದು ವಿಡಿಯೋ ಇದೆ. ಓಕೆ, ಈ ವಿಡಿಯೋ ನಾವು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಹಾಕಿದ್ದು. ಏನಂತಂದ್ರೆ, ಜಿಮ್ಗೆ ಹೋಗ್ತಾರೆ ಜನ. ಓಕೆ, ಜಿಮ್ಗೆ ಹೋಗಿದ್ದಾರೆ, ಮೆಂಟಲಿ ದೇ ವಾಂಟ್ ಟು ಡೂ ಫಿಸಿಕಲ್ ಆಕ್ಟಿವಿಟೀಸ್ ಅಂಡ್ ಆಲ್ ದ ಥಿಂಗ್ಸ್. ಅದೇ ಜಿಮ್ಗೆ ಇನ್ನೊಬ್ಬ ಬರ್ತಾನೆ ಡಿಸ್ಟ್ರಾಕ್ಟ್ ಮಾಡಕ್ಕೆ. ಸುಮ್ಮನೆ ವಿಡಿಯೋ ನೋಡಿ. Atenção, maromba! O terror da dieta chegou no recinto! Esquece o erro! Hoje o pré-treino é diferente! ಇವನು ಏನಂತಂದ್ರೆ, ಜಿಮ್ಗೆ ಹೋಗಿದ್ದಾರೆ ಇವರು. ಜಿಮ್ಗೆ ಹೋದ್ರೂ ಕೂಡ ಅವ್ರ ಬ್ಯಾಡ್ ಗಟ್ಸ್ ಯಾವ ತರ ಇದೆ ಅಂತಂದ್ರೆ, ಇದನ್ ಕಂಟ್ರೋಲ್ ಮಾಡ್ದಲೆ ಮೈಂಡ್ ಕಂಟ್ರೋಲ್ ಮಾಡ್ಕೊಂಡು ಹೋಗಿದಾರೆ ಅವ್ರು. ಅಲ್ಲಿ ಯಾರೋ ಒಬ್ಬ ಬಿಯರ್ ಬಾಟ್ಲ್ ತಗೋಬರ್ತಾನೆ, ಸಾಫ್ಟ್ ಡ್ರಿಂಕ್ಸ್ ತಗೋಬರ್ತಾನೆ, ಜಂಕ್ಸ್ ತಗೋಬರ್ತಾನೆ. ಜಿಮ್ಗೆ ಹೋಗಿರೋದೇನಕ್ಕೆ? ಅಲ್ಲಿ ಇರ್ಲಿ ಅದಿನ್ ನಾಳಿಕ್ ಮಾಡೋಣ, ಇವಾಗ ಫಸ್ಟ್ ಕುಡಿಯೋಣ, ಯಾಕೆಂದ್ರೆ ನಾನು ಫ್ರೀ ಆಗಿ ಕೊಡ್ತೀಯಾನೆ. ದಿಸ್ ಈಸ್ ದ ಥಿಂಗ್ಸ್ ದ ಗಟ್ ಅಂದ್ರೆ ಬ್ಯಾಡ್ ಗಟ್ ಯಾವ ತರ ಬಿಹೇವ್ ಮಾಡುತ್ತೆ. ಅದೇ ಗುಡ್ ಗಟ್ ಇರುತ್ತಲ್ಲ, ನೀವು ಅವ್ರಿಗೆ ಒಂದ್ ಪೀಸ್ ಚಾಕ್ಲೇಟ್ ತಿನ್ಸಕ್ಕಾಗಲ್ಲ. ಅವ್ರೊಪ್ಪಲ್ಲ ಅವ್ರ ಸರಿಯಲ್ಲಿ ಇವೆಲ್ಲ ನಾನು ತಿನ್ನಲ್ಲ ಅಂತಾನೆ. ಯಾಕೆಂತಂದ್ರೆ ದಟ್ ಮಚ್ ಆಫ್ ಆಕ್ಟಿವ್ ಫೈರ್ ಅವ್ರ ದೇಹದೊಳಗಿರುತ್ತೆ. ಅಂತಹ ಒಂದು ಬ್ಯೂಟಿಫುಲ್ ಫೈರ್ ನ ನಿಮಗ್ ಕೊಡಕ್ಕೆ ನಾವ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ, ಗಟ್ ಕೇರ್. ಅಂಡ್ ಇಟ್ಸ್ ವೆರಿ ರಿಚ್ ಇನ್ ವೈಟಮಿನ್ಸ್ ಅಂಡ್ ಪ್ರೋಬಯೋಟಿಕ್ಸ್ ಅಂಡ್ ಪ್ರಿಬಯೋಟಿಕ್ಸ್ ಅಂಡ್ ಡೈಜೆಸ್ಟಿವ್ ಎನ್ಸೈಮ್ಸ್ ಇನ್ ಆಲ್ ಇನ್ ಒನ್. ಸ್ನೇಹಿತರೆ, ಇದ್ರದ್ದು ಬ್ಲೆಂಡ್ ಇದೆಯಲ್ಲ, ಇದು ಒನ್ ಆಫ್ ದ ಇಂಡಿಯಾದಲ್ಲೇ ಸೂಪರ್ ಡೂಪರ್ ಬ್ಲೆಂಡ್ ಅಂತ ಕರೆಯುತ್ತೆ. ಓಕೆ, ಇದರಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದ ಗ್ಯಾಸ್ಟ್ರೈಟಿಸ್ ಅಂಡ್ ಆಲ್ ಗಟ್ ಇಶ್ಯೂಸ್. ಓಕೆ, ಇದನ್ನ ನೀವು ಹಿಂಗ್ ತಗೋಬೇಕು. ಇದು ಲೈಫ್ ಟೈಮ್ ಸೊಲ್ಯೂಷನ್. ಇದು ಲೈಫ್ ಟೈಮ್ ಸೊಲ್ಯೂಷನ್. ಗುರು ಸರ್ ಹೆಂಗೆ? ಹಂಗಾದ್ರೆ ನಮಗ್ ಸ್ವಲ್ಪ ಇದನ್ನ ಬಿಟ್ಟು ಹೇಳಿ, ಯಾವ ತರ ಇದು, ಯಾವ ತರ ಮಾಡುತ್ತೆ, ಓವರ್ ಆಲ್
ಹೆಂಗೆ ಇದು ಅಂತಂದ್ರೆ ಸ್ನೇಹಿತರೆ, ಸಿಂಪಲ್ ಆಗಿ ನೀವು ನೋಡ್ಕೋಬೇಕು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಪರ್ಟಿಕ್ಯುಲರ್ ಒಂದೊಂದು ಫುಡ್ ಅಲ್ಲೂ ನಮ್ಗೆ ಒಂದೊಂದು ವೈಟಮಿನ್ ಸಿಗುತ್ತೆ. ಓಕೆ, ಇದರಲ್ಲಿ ನಾವು ಹೆಚ್ಚು ಕಮ್ಮಿ 18+ ಡಿಫ್ರೆಂಟ್ ಸ್ಟ್ರೈನ್ ಒಂದು ಫಾರ್ಮುಲೇಷನ್ ಅಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂತಹ ಗಟ್ ಕೇರ್ ಇದು. ಇಷ್ಟು ದಿನ ಏನಕ್ಕೆ ತಗೋತು, ನಮ್ಮ ಉಳಿದ ಎಲ್ಲಾ ಪ್ರಾಡಕ್ಟ್ಗಳು ರೆಡಿಯಾಗಿ ನಮ್ ಕೈಗೆ ಸಿಕ್ತು. ಬಟ್ ಇದೇನಕ್ಕೆ ಬಾಟ್ಲು ಗಿಟ್ಲು ಎಲ್ಲ ಸೇಮ್ ಇದೆ ಸ್ನೇಹಿತರೆ. ಫಸ್ಟ್ ಈ ಫಾರ್ಮುಲೇಷನ್ ಅನ್ನ ಫುಡ್ ಲೈಸೆನ್ಸ್ ಅಲ್ಲಿ ಕೊಡಕ್ಕೆ FASS ಅವರು ಸುಮಾರು ಒಂದು 50 ಸಲ ಇದನ್ನ ರಿಜೆಕ್ಟ್ ಮಾಡಿದ್ರು. ನಾವ್ ಇದನ್ನ ಕೊಡಲ್ಲ. ಯಾಕೆ, ಇದು ಫುಡ್ ಅಂತ ಹೆಂಗ್ ಹೇಳೋದು, ಇಷ್ಟೊಂದು ಬೇರೆ ಬೇರೆ ತರ ಫಾರ್ಮುಲೇಷನ್ಸ್ ಇದೆ ಅಂತ. ದೆನ್ ಟ್ಯಾಬ್ಲೆಟ್ ಫಾರ್ಮಿಗೆ ಕೊಡ್ಲಿಲ್ಲ, ಕ್ಯಾಪ್ಸೂಲ್ ಫಾರ್ಮಿಗೆ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದೆ. ಯಾಕೆ ನಮಗೆ ಅದೇ ಫಾರ್ಮುಲೇಷನ್ ಬೇಕಿತ್ತು. ಈ ಫಾರ್ಮುಲೇಷನ್ ಇಂದ ವಿ ಕ್ಯಾನ್ ಮೇಕ್ ಬಿಗ್ ರೆವಲ್ಯೂಷನ್ ಇನ್ ಹೆಲ್ತ್ ಇಂಡಸ್ಟ್ರಿನಲ್ಲಿ ದೊಡ್ಡ ರೆವಲ್ಯೂಷನ್ ಮಾಡ್ಬೋದು. ಅವ್ರು ಯಾರೋ ಒಬ್ರು MLA ವಿಧಾನಸೌಧದಲ್ಲಿ ಹೇಳ್ತಿದ್ರಲ್ಲ, ಅದೊಂದು ಪ್ರಿಬಯೋಟಿಕ್ ಪ್ರೋಬಯೋಟಿಕ್ ತಾಂಡೆ ಕಂಡ್ರಿ 20 ವರ್ಷದ ಹಿಂದಿದ್ ಗ್ಯಾಸ್ಟ್ರಿಕ್ ಹೋಗ್ಬಿಡ್ತು ಕಣ್ರಿ ನನ್ಗೆ. ಈ ನನ್ ಮಕ್ಳು ಡಾಕ್ಟರ್ಗಳು ಬರೀ ಗ್ಯಾಸ್ಟ್ರಿಕ್ ಮಾತ್ರ ನುಂಗ್ಸಿ ನಮ್ಮನ್ನ ಹಾಳು ಮಾಡ್ತಾವ್ರೆ ಅಂತ ವಿಧಾನಸೌಧದಲ್ಲಿ ಕೂಗಾಡ್ತಿದ್ನಲ್ಲ, ಆ ತರ ಕತೆ ಇದು. ಸೊ ಇದಕ್ಕೆ ನಮ್ ದೇಶದಲ್ಲಿ ನಾನಾ ತರದ ಕಾನೂನು ಕಟ್ಟಲೆಗಳು, ನಾನಾ ತರದ ಅಡ್ಡಿಗಳು ಬರುತ್ತೆ ಬಿಡಿ. ಯಾಕೆಂತಂದ್ರೆ ನಾವೊಂದು ಸಣ್ಣ ಇದಷ್ಟೇ ನಾವು, ಯಾಕೆಂದ್ರೆ ದೊಡ್ಡ ಲೂಟಿ ನಡೀತಾ ಇದೆ ಅಲ್ಲಿ, ದೊಡ್ಡದು ಸ್ಕ್ಯಾಮ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ನಾವು ಈಜ್ತಾ ಇದೀವಿ. ಸಸ್ಟೈನಬಲ್ ಆಗಿ ಈಜೋಣ. ನಾವು ಖಂಡಿತ ನಂಬರ್ಸ್ ನೋಡಬಾರ್ದು. ನಾವ್ ಎಷ್ಟು ಜನದ ಜೊತೆ ವ್ಯವಹರಿಸ್ತೀವೋ ಅಷ್ಟು ಜನಕ್ಕೆ ನ್ಯಾಯ ಸಿಗ್ಬೇಕು, ಒಳ್ಳೇದಾಗ್ಬೇಕು, ಅವ್ರಿಗೆ ಅನುಕೂಲ ಆಗ್ಬೇಕು. ಓಕೆ, ದೆನ್ ವಿ ಪ್ರಿಪೇರ್ ದಿಸ್. ಜಸ್ಟ್ ಇಲ್ಲಿ ನೀವು ಗಮನಿಸ್ಬೋದು ಹೇಗಿದೆ ಅಂತಂದ್ರೆ, ವೈಟಮಿನ್ ಸಿ ನೀವು ಬಂದ್ರೆ ಇಲ್ಲಿ ವಿಟಮಿನ್ B3, B2, B6, B1 ಅಂಡ್ B12. ಸ್ನೇಹಿತರೆ, ಇವು ಒಂದೊಂದು ಏನ್ ಮಾಡ್ತವೆ ಅಂತಂದ್ರೆ, ವಿಟಮಿನ್ B3 ಏನ್ ಮಾಡುತ್ತೆ, ಫಸ್ಟ್ ಆಫ್ ಆಲ್ ಮೆಟಬಾಲಿಸಮ್ ಅಲ್ಲಿ ಎನರ್ಜಿನ ಬೂಸ್ಟ್ ಮಾಡುತ್ತೆ ಟು ಮೇಂಟೈನ್ ಹೆಲ್ತಿ ಸ್ಕಿನ್ ಅಂಡ್ ಗಟ್ ಲೈನಿಂಗ್. ನಿಮ್ಮ ಗಟ್ಟೊಳಗಿರ್ತಕ್ಕಂತಹ ಸ್ಕಿನ್ ಅನ್ನ, ಅಂದ್ರೆ ಆ ಮೆಟಬಾಲಿಸಮ್ಗೆ ಎನರ್ಜಿ ಕೊಡುತ್ತೆ ವಿಟಮಿನ್ B3. ವಿಟಮಿನ್ B2 ಏನ್ ಮಾಡುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ನ ರೆಡಿ ಮಾಡುತ್ತೆ ಸೆಲ್ಯುಲಾರ್ಗೆ. ಅಂದ್ರೆ ನಾವೇನ್ ಸೆಲ್ಸ್ ಅಂತ ಮಾತಾಡ್ತಿದ್ವಿ ಅಲ್ಲಿ ಎನರ್ಜಿ ಹ್ಯೂಜ್ ಆಗಿ ಪ್ರೊಡಕ್ಷನ್ ಆಗ್ಬೇಕು, ಅದ್ ಮಾಡುತ್ತೆ. ವಿಟಮಿನ್ B6 ಏನ್ ಮಾಡುತ್ತೆ, ಇದು ಆಕ್ಚುಲಿ ಡೈಜೆಷನ್ಸ್ ನ ಅಂಡ್ ಈ ನಮ್ಮ ದೇಹದಲ್ಲಿ ಓವರ್ ಆಲ್ ಈ ಫಂಕ್ಷನ್ಸ್ ಏನ್ ನಡೆಯುತ್ತೆ, ಒಂದು ಗ್ರೀನ್ ಸಿಗ್ನಲ್ ಕೊಡ್ಬೇಕಲ್ಲ, ಅದಕ್ಕೆ ಹೆಲ್ಪ್ ಮಾಡುತ್ತೆ B6 ಅಂಡ್ B1. ಅದೇ ತರ ಸ್ನೇಹಿತರೆ, ವಿಟಮಿನ್ B1 ಇದೆಯಲ್ಲ, ಇದೆಂತೂ ಈ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಅಂತ ಏನ್ ಮಾಡ್ತೀವಿ, ಎಕ್ಸ್ಪೆಷಲಿ ಕಾರ್ಬೋಹೈಡ್ರೇಟ್ ನ ಕಟ್ ಮಾಡಿ ಅದರಿಂದ ಎನರ್ಜಿ ತೆಗಿಯೋದು. ಯಾಕೆಂದ್ರೆ ಇಸ್ ಅ ಬಿಗ್ಗೆಸ್ಟ್ ಟಾಸ್ಕ್ ಇವತ್ತು ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗ್ಬೇಕೆ. ನಾವ್ ಹೇಳ್ತಾ ಇದೀವಿ ಪದೇ ಹರ್ಟ್ ಮಾಡುತ್ತೆ, ನಿಮ್ಗೆ ಗ್ಲೂಕೋಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಲಿವರಿಗೆ ಜಾಸ್ತಿ ಒತ್ತಡ ಬರುತ್ತೆ, ಇನ್ಸುಲಿನ್ ಜಾಸ್ತಿ ಸ್ಪೈಕ್ ಆಗುತ್ತೆ ಅಂತ ನಾವ್ ಹೇಳ್ತಿರ್ತೀವಲ್ಲ, ಅದ್ ಅಲ್ಲಿಗೆ ನಿಲ್ಲಲ್ಲ. ಅಲ್ಲಿಂದ ಜಸ್ಟ್ ಅದ್ ಮತ್ತೆ ಗಟ್ಟಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲೂ ಹೊಡ್ತಾ ಇಲ್ಲೂ ಹೊಡ್ತಾ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡ್ಬಿಟ್ರೆ ಓವರ್ ಆಲ್ ಈ ಗಟ್ ಮೊಟಾಲಿಟಿ ಏನಿದೆ ಇಟ್ಸ್ ವಿಲ್ ಇಂಪ್ರೂವ್. ಅಂಡ್ ವಿಟಮಿನ್ B12 ಏನ್ ಮಾಡುತ್ತೆ, ಫುಲ್ ನರ್ವ್ ಹೆಲ್ತ್ ನ, ಎನರ್ಜಿ ಲೆವೆಲ್ ನ, ಈ ಅಪ್ ಟು ಈ ಗಟ್ ಬ್ರೈನ್ ವರ್ಗು ನಾವೇನ್ ಕನೆಕ್ಷನ್ ಇದೆಯಲ್ಲ ಅದನ್ನ ಸಪೋರ್ಟ್ ಆಗಿಡುತ್ತೆ, ನಿಮ್ಮನ್ನ ಸ್ಟ್ರೆಂತ್ ಇಂದ ಇಡುತ್ತೆ. ಈ ಸುಸ್ತಾಗೋದು, ವೀಕ್ನೆಸ್ ಇದು ಯಾವುದು ಇರಲ್ಲ. ಇದಿಷ್ಟು ಕೂಡ ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B3, ವಿಟಮಿನ್ B6 ಅಂಡ್ ವಿಟಮಿನ್ B12 ರಿಚ್ ಇರ್ತಕ್ಕಂಥದ್ದು. ಅಂದ್ರೆ ಇದನ್ನೆಲ್ಲ ಸಪರೇಟ್, ವಿಟಮಿನ್ B12 ನ ನೀವು ಸಪರೇಟ್ ಆಗಿ ಮಾರೋದು ನೋಡಿರ್ತೀರಾ, B2 ನ, B3 ನ, ಇವೆಲ್ಲ ಸಪರೇಟ್. ಬಟ್ ಇಷ್ಟನ್ನು ನಾವು ಹೋಲ್ ಒಂದ್ ಕಾಂಬಿನೇಷನ್ ಅಲ್ಲಿ ತಂದಿದ್ದೀವಿ. ಇದ್ರ ಜೊತೆಗೆ ಇದರ ನೆಕ್ಸ್ಟ್ ಬ್ಯೂಟಿ ಏನು ಅಂತ ನೀವೇನಾರು ಅಂದ್ಕೊಂಡ್ರೆ, ಇಲ್ಲಿಗೆ ಬರ್ತಿರಲ್ಲ, ಅಬ್ಬಬ್ಬಬ್ಬ, ಇದು ಮೋರ್ ಸೈಂಟಿಫಿಕ್. ಅಲ್ಲಿ ನಮಗೆ ಕಾಂಪ್ಲಿಕೇಶನ್ ಆಗ್ಲಿಲ್ಲ, ಇದರಲ್ಲಿ ಫುಲ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಯ್ತು. ಯಾಕೆ, ದಿಸ್ ಈಸ್ ಆಲ್ ಆರ್ ವೆರಿ ಹೈಲಿ ರಿಚ್ ಅಂಡ್ ವೆರಿ ಇಂಡಿಯಾದಲ್ಲಿ ಇದನ್ನೆಲ್ಲ ಕಾಂಪೋಸಿಷನ್ಸ್ ನಾವ್ ಇದನ್ನ ತಗೊಂಡು ದೊಡ್ಡ ಲೆವೆಲ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ಇದನ್ನ ಇಟ್ಕೊಂಡಿರೋದು ಯಾವ್ದು ಫುಡ್ ಅಥವಾ ಮೆಡಿಸನ್ಸ್ ಅಂತಿದೆಯೋ 5,000-6,000ಕ್ಕೆ ಬೆಕ್ಕಾಬಿಟ್ಟಿಗೆ ಮಾರ್ತಾ ಇದಾರೆ. ಅದನ್ನ ನಾವು ತಗೊಬಂದ್ವಿ. ಓಕೆ, ತಗೊಬಂದು ಇಲ್ಲಿ ನೋಡ್ರಿ, ಬ್ಲೋಟಿಂಗ್ ರಿಲೇಟೆಡ್ ಅದನ್ನೇ ಒಂದು ಪರ್ಟಿಕ್ಯುಲರ್ ಫಾರ್ಮುಲೇಷನ್ ಅಲ್ಲಿ ಲಿಂಕ್ ಮಾಡಿದ್ವಿ. ಗಟ್ ಹೆಲ್ತ್ ನ, ಇನ್ಫ್ಲಮೇಷನ್ ಅಂದ್ರೆ
ಆಕ್ಚುಲಿ ಇಂಟೆಸ್ಟೈನ್ ಇನ್ಫ್ಲಮೇಷನ್ ನ ಕಮ್ಮಿ ಮಾಡಬೇಕು. ಅದಕ್ಕೆ ಯಾವ ಸಿರಮ್ ಬೇಕೋ, ಯಾವ ಸಿರಮ್ ಇಂದ ಆ ಪರ್ಟಿಕ್ಯುಲರ್ ಪಾರ್ಟ್ ನ ನಾನು ಇಂಪ್ರೂವ್ ಮಾಡ್ಬೋದು, ಹ್ಯುಮಿನಿಟಿ ಅಂಡ್ ಗಟ್ ಬ್ಯಾಲೆನ್ಸ್ ನ ನಾನು ಹೆಂಗ್ ಮಾಡ್ಬೋದು, ಡೈಜೆಷನ್ ಅಂಡ್ ಲೆಸ್ ಗ್ಯಾಸ್ ನೋಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ ಪ್ಲಾಂಟುರಮ್ ಇದನ್ನ ನಾವು ಅದ್ರಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ಕೊಂತ ಬಂದ್ವಿ. ಆಮೇಲೆ ಹ್ಯೂಮನ್ ಸಪೋರ್ಟ್ ಮಾಡಬೇಕು, ವೆಯ್ಟ್ ಮ್ಯಾನೇಜ್ಮೆಂಟ್, ಓಕೆ, ಎಲ್ ಗೆಸೇರಿ ಇದನ್ನ ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬಂದ್ವಿ. ಎಲ್ ಸಿಸೆ ಡೈಜೆಷನ್ ಅಂಡ್ ನ್ಯೂಟ್ರಿಷನ್ ಅಬ್ಸರ್ಪ್ಷನ್ ನೋಡ್ರಿ, ಡೈಜೆಷನ್ ಆಗ್ಬೇಕು, ನ್ಯೂಟ್ರಿಷನ್ ಅಬ್ಸರ್ಪ್ಷನ್ ಆಗ್ಬೇಕು, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏನ್ ಬೇಕು, ಇಮ್ಯೂನ್ ಅಂಡ್ ಗಟ್ ಹೆಲ್ತ್ ಏನ್ ಬೇಕು, ಓಕೆ. ಲ್ಯಾಕ್ಟೇಸ್ ಡೈಜೆಷನ್ ಎಕ್ಸಾಂಪಲ್, ನೀವು ಡೈರೀಸ್ ತಿಂತೀರಾ, ಡೈರಿ ಫುಡ್ ತಿಂತೀರಾ, ಚಾಕ್ಲೇಟ್ ತಿಂತೀರಾ, ಬೇರೆ ಹೋಗ್ಬಿಟ್ಟು ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ಎಲ್ ಲ್ಯಾಕ್ಟೈಸ್ ಅಂತಕ್ಕಂತಹ ನ್ಯೂಟ್ರಿಷನ್ ನ ಅದಕ್ಕೆ ಆಡ್ ಮಾಡಿದ್ವಿ. ಯಾಕೆ ಅಂತಂದ್ರೆ ನಾವೀಗ ಕೊಡ್ತಾ ಇದೀವಿ ಅನ್ನೋದು ನಮ್ದು ಇದಕ್ ಮಾತ್ರ ಆಗುತ್ತೆ. ಯಾಕೆಂದ್ರೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಂಡ್ವಿ. ಇವನ್ ಹೆವಿ ಕೆಡಿಸ್ಕೊಬಿಟ್ಟಿದ್ದಾನೆ ಹೊಟ್ಟೆನ, ಪೂರ್ತಿ ಇವನ್ ಫ್ಯಾಕ್ಟ್ರಿನ ಗಾರ್ಬೇಜ್ ಮಾಡಾಕಿದಾನೆ. ಆ ಗಾರ್ಬೇಜ್ ನಾನು ರೆಡಿ ಮಾಡಿ ಅದನ್ನ ಪ್ಯೂರ್ ಆಗ್ತಿ ನಾನೊಂದು ಟ್ರ್ಯಾಕಿಗೆ ತಗೊಂಡೋಗ್ಬೇಕು ಅಂತಂದ್ರೆ ಯಾವ ತರ ಇರ್ಬೇಕು, ಹೆಂಗಿರ್ಬೇಕು, ಅದೇ ತರ ಹೆಲ್ತಿ ಗಟ್ ಫ್ಲೋರ್ ಅಂದ್ರೆ ನಿನ್ ಇಡೀ ಗಟ್ ಒಂದು ಸ್ಮೂತ್ ಆಗಿರ್ಬೇಕು. ಅದಕ್ಕೊಂದು ಪರ್ಟಿಕ್ಯುಲರ್ ಇರ್ತಕ್ಕಂತಹ ನಾವು ಸಿರಮ್ಸ್ ನ, ಅದಕ್ ಬೇಕಾಗಿರ್ತಕ್ಕಂಥ ಪ್ರಿಬಯೋಟಿಕ್ಸ್ ನ, ಅದಕ್ ಬೇಕಾಗಿರ್ತಕ್ಕಂತಹ ಒಂದು ಹೆಲ್ತಿ ಸಿಸ್ಟಮ್ ನ ಇಲ್ಲಿ ತಗೊಂಡ್ಬಂದ್ವಿ. ಗಟ್ ಹೆಲ್ತ್, ಆಮೇಲೆ ರಿಲೀಫ್ ಇರಬೇಕು, ಗಟ್ ಲೇಯಿಂಗ್ ಅಂಡ್ ಇನ್ಫ್ಲಮೇಷನ್ ಕಮ್ಮಿ ಆಗ್ಬೇಕು. ಸ್ನೇಹಿತರೆ, ದಿಸ್ ಈಸ್ ದ ಕಾಂಬಿನೇಷನ್. ಯು ಪೀಪಲ್ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಇನ್ ಇಂಡಿಯಾ. ವಿಟಮಿನ್ಸ್, ಪ್ರೋಬಯೋಟಿಕ್ಸ್, ಪ್ರಿಬಯೋಟಿಕ್ಸ್ ಅಂಡ್ ಡೈಜೆಸ್ಟಿವ್ ಎನ್ಸೈಮ್ಸ್. ಇದು ನಿಜವಾಗ್ಲೂ ನನ್ನ ಪ್ರಕಾರ ಗಟ್ ಇಟ್ ಹೇಳೋದ್ ಬೇಡ. ವಿಟಮಿನ್ B1, B2, B3, B6, B12, ಇಟ್ಸ್ ಎ ನೆಕ್ಸ್ಟ್ ಲೆವೆಲ್. ಈಚ್ ಒಂದೊಂದು ಏನೇನ್ ಮಾಡುತ್ತೆ, ಹೆಂಗ್ ಮಾಡುತ್ತೆ, ಗಟ್ ಹೆಲ್ತ್ ಇಂದ ಹಿಡಿದು ಪರ್ಟಿಕ್ಯುಲರ್ ಗಟ್ ಸೆಲ್ಯುಲಾರ್ ಇಂದ ಹಿಡಿದು ಗಟ್ ನರಿಶ್ಮೆಂಟ್ ವರೆಗೂ ಕೂಡ ಯಾವ ತರ ಈ ವಿಟಮಿನ್ಸ್ ಗಳು ವರ್ಕ್ ಮಾಡ್ತವೆ. ಅಂಡ್ ಈ ಹೋಲ್ ವಿಟಮಿನ್ಸ್ ನ ಒಂದು ಕಡೆ ತರೋದಿತ್ತಲ್ಲ, ಅದೇ ಬಿಗ್ಗೆಸ್ಟ್ ಚಾಲೆಂಜ್. ಇದು ನಮಗ್ ಪ್ರಾಬ್ಲಮ್ ಆಗ್ಲಿಲ್ಲ, ಲೇಟ್ ಆಗಿದ್ದು ಇಲ್ಲಿ ಬಂತು. ನೋಡಿ ಈ ಸ್ಲೈಡ್ ನೋಡ್ಕೊಳ್ರಿ. ಈ ಸ್ಲೈಡ್ ಅಲ್ಲಿ ನಮಗೆ ಅತ್ಯಂತ ಹೆಚ್ಚು ಕೆಲಸ ಕೊಟ್ಟಿದ್ದು ಹೆಂಗ್ರಿ, ಇದನ್ನ ಹೆಂಗ್ರಿ ನೀವು ಒಪ್ತೀರಾ? ಯಾಕೆ ಅಂತಂದ್ರೆ ಇದರಲ್ಲಿ ನಾವು ಆಲ್ರೆಡಿ ತುಂಬಾ ಸಿರಮ್ಸ್ ಗಳನ್ನ ನಾವ್ ಇದರಲ್ಲಿ ಆಡ್ ಮಾಡ್ತಾ ಇದ್ವಿ. ಯಾಕೆ ಅಂತಂದ್ರೆ ಪ್ರೋಬಯೋಟಿಕ್ಸ್ ಅಂಡ್ ಪ್ರಿಬಯೋಟಿಕ್ಸ್ ಏನಿದಾವೆ ಇದೆರಡೂ ಕೂಡ ಇಟ್ಸ್ ಒನ್ ಆಫ್ ದ ಡಿಫ್ರೆಂಟ್ ಟೈಪ್ ಆಫ್ ವೆರೈಟೀಸ್. ನಿಮಗೆ ಹೊಸ ಜೀವ ಕೊಟ್ಬಿಡ್ತವೆ ಇದು. ಇಲ್ಲಿ ನೀವು ನೋಡ್ತಾ ಬರ್ಬೋದು, ಒಂದೊಂದು ನಾನು ಹೇಳಿ ಬಂದಿದ್ದು ಡೈಜೆಷನ್ಗೆ ಅಂಡ್ ಲೆಸ್ ಗ್ಯಾಸ್, ನಿಮ್ಮ ದೇಹದಲ್ಲಿ ಗ್ಯಾಸ್ ಇಲ್ದಂಗ್ ಮಾಡಕ್ಕೆ ಒಂದ್ ಹೆಲ್ಪ್ ಮಾಡುತ್ತೆ. ಅದೇ ತರ ಹ್ಯೂಮನ್ ಸಪೋರ್ಟ್ ಮಾಡಕ್ಕೆ ಒಂದ್ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಎಲ್ ಗೆಸೇರಿ ಇದು ಹೆಲ್ಪ್ ಮಾಡಿದ್ರೆ, ಡೈಜೆಷನ್ ಅಂಡ್ ನ್ಯೂಟ್ರಿಷನ್ ಅಬ್ಸರ್ಪ್ಷನ್ಗೆ ಇನ್ನೊಂದು ಹೆಲ್ಪ್ ಮಾಡುತ್ತೆ. ಅದೇ ತರ ತಮ್ಗೇನಾದ್ರೂ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ ಅಂದ್ರೆ ನನಗೆ ಡೈರಿದ ಆಗಲ್ಲ, ಹಾಲು ಕುಡಿದ್ರಾಗಲ್ಲ, ಮೊಸರು ತಿಂದ್ರಾಗಲ್ಲ, ಅದಕ್ಕೂ ಕೂಡ ಈಗ ಅದು ಆಕ್ಚುಲಿ ಸಿಂಧಿ ಹಸು ನಾಲು ಯಾರಿಗೂ ಇರಿಟೇಷನ್ ಆಗೋದು ಸಮಾಜ. ಅದು ಯಾವುದು ಈ ಸಿಂಧಿ ಹಸು, ಜರ್ಸಿ ಇದೆಲ್ಲ ನಾವ್ ಅದಕ್ಕೆ ಏನ್ ಮಾಡಿದೀವಿ, ನಮಗ್ ಗೊತ್ತು ಇವತ್ತು ಡೈರಿ ಪ್ರಾಡಕ್ಟ್ ಯೂಸ್ ಆಗಿ ತಿಂತಾರೆ, ಪನ್ನೀರ್ ತಿಂತಾರೆ, ಮೊಸರು ತಿಂತಾರೆ, ಇನ್ನೊಂದ್ ತಿಂತಾರೆ, ಅದ್ ತಿಂತಾರೆ, ಇದ್ ತಿಂತಾರೆ, ತುಂಬಾ ತಿಂತಾರೆ. ಅದಕ್ಕೆ ಏನ್ ಮಾಡಿದ್ವಿ, ಎಲ್ ಲ್ಯಾಕ್ಟಿಸಿಸ್ ಅಂತಕ್ಕಂತ ಒಂದು ಪ್ರೋಬಯೋಟಿಕ್ ನ ವಿ ಆರ್ ಇಂಪ್ಲಿಮೆಂಟ್ ಹಿಯರ್. ಅದೇನಾಗತ್ತೆ, ನಿನ್ನ ದೇಹದಲ್ಲಿ ಲ್ಯಾಕ್ಟೋಸ್ ಡೈಜೆಷನ್ಸ್ ಬ್ಯಾಕ್ಟೀರಿಯಾಸ್ ನ ನ್ಯಾಚುರಲ್ ಆಗಿ ಪವರ್ಫುಲ್ ಮಾಡುತ್ತೆ. ಡೈರಿ ಪ್ರಾಡಕ್ಟ್ ಗಳು ನಿನ್ನ ಹೊಟ್ಟೆಗೆ ಹೋಗಿ ಹಾನಿ ಮಾಡಲ್ಲ, ಅಲ್ಲಿಂದ ಈಸಿಯಾಗಿ ಅದರ ಪ್ರೋಸೆಸ್ ನ ಮುಗಿಸಿ ಮುಂದಕ್ಕೆ ಕಳಿಸ್ತಕ್ಕಂತಹ ಈ ತರ. ಇದ್ರ ಜೊತೆಗೆ ದಿಸ್ ಈಸ್ ದ ಒನ್ ಆಫ್ ದ ಫುಲ್ ಫೈನಲೈಸ್ಡ್ ಅಂದ್ರೆ ಓವರ್ ಆಲ್ ನೀವು ಇದನ್ನ ಫುಲ್ ಕ್ಲೀನ್ ಆಗಿ ಸ್ಟಡಿ ಮಾಡ್ಕೊಂಡ್ರಿ. ಯಾವ ತರ ಇದನ್ನ ಒಂದು ಫುಲ್ ಪ್ಯಾಕೇಜ್ ಮಾಡಿದ್ವಿ ಅಂದ್ರೆ, ಇದನ್ನ ಒಂದು ಅವರು ಲೈಸೆನ್ಸ್ ಕೊಡಕ್ಕೆ, ಇದನ್ನ ಒಂದನ್ನ ಫ್ರೇಮ್ ಮಾಡಿಕೊಡಕ್ಕೆ, ಅಥವಾ ಇದನ್ನ ಒಂದು FSSAI ಒಳಗೆ ನಮಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾರಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಬಂದ್ರು. ನಾವು ಕೊಡಲ್ಲ, ನಾವಿದು ಕೊಡಲ್ಲ. ನಮಗ್ ಗೊತ್ತಿರಂಗ್ ಒಂದು 50 ಸಲ ರಿಜೆಕ್ಷನ್ ಆಯ್ತು. ನಮಗ್ ಕೊಡಲ್ಲ. ನೀವು ಕೇಳ್ತಾ ಇದ್ರಿ, ಸರ್ ಗಟ್ಟಿ ಯಾಕೆ ಬರ್ಲಿಲ್ಲ ಅಂಡ್ ದಿಸ್ ಮಚ್ ಆಫ್ ರಿಜೆಕ್ಷನ್. ಫೈನಲಿ ಅವ್ರು ಎಷ್ಟು ಸರಿ, ಯಾಕೆಂದ್ರೆ ಎಲ್ಲದಕ್ಕೂ ಒಂದು ಕೊನೆ ಅಂತಿದ್ದೇ ಇರುತ್ತಲ್ವಾ. ಅವ್ರು ರಿಜೆಕ್ಟ್ ಮಾಡ್ತಾರೆ, ನಾವು ಅಪ್ಲೈ ಮಾಡ್ತೀವಿ, ಅವ್ರು ರಿಜೆಕ್ಟ್ ಮಾಡ್ತಾರೆ, ನಾವು ಅಪ್ಲೈ ಮಾಡ್ತೀವಿ. ದೆನ್ ಫೈನಲಿ
ಸಮ್ ಹಂಗೋ ಹಿಂಗೋ ಹೆಂಗೆಂಗೋ ಅದ್ನೇನು ಅಂತ ಇಲ್ಲಿ ನೀವು ಕೇಳಕ್ ಹೋಗ್ಬಾರ್ದು, ನಾನು ಹೇಳಲೂಬಾರ್ದು. ವಿ ಗಾಟ್ ದಟ್ ಲೈಸೆನ್ಸ್ ಅಂಡ್ ನೌ ದ ಪ್ರಾಡಕ್ಟ್ ನಿಮ್ ಮುಂದೆ ಇದೆ. ಓಕೆ, ಸೊ ದ ಬೆಸ್ಟ್ ಗಟ್, ದ ಬೆಟರ್ ಗಟ್, ಯು ಕ್ಯಾನ್ ಮೇಕ್ ಎನಿಥಿಂಗ್ ಅಂತ ಹೇಳ್ತಾ ನೀವೇನ್ ಬೇಕಾದ್ರೂ ಸಾಧಿಸ್ಬೋದು. ಅಂಡ್ ನನಗೆ ತುಂಬಾ ಖುಷಿ ಇದೆ, ನನಗೆ ತುಂಬಾ ಪ್ರೌಡ್ ಇದೆ, ಯಾಕೆಂದ್ರೆ ಇಂಥ ಪ್ರಾಡಕ್ಟ್ ನ ಪರ್ಚೇಸ್ ಇದೀವಲ್ಲ ನಿಮಗೆ ಅಂತ ಹೇಳ್ತಾ ಇದನ್ನ ನೀವುಗಳು ಎಲ್ಲ ಯೂಸ್ ಮಾಡಿ. ದಿಸ್ ಈಸ್ ನಾಟ್ ಎ ಕೋರ್ಸ್ ಆರ್ ಲೈಕ್ ದಟ್, ಇಟ್ಸ್ ಅ ಲೈಫ್ ಟೈಮ್ ಪ್ರಾಡಕ್ಟ್. ನೀವು ಎನಿ ಟೈಮ್ ತಿನ್ಬೋದು, ಯಾವ್ದ್ರ ಜೊತೆನಾದ್ರು ತಿನ್ಬೋದು. ಅಗೇನ್ ಇಟ್ಸ್ ಎ ವೆರಿ ಸಿಂಪಲ್, ಇಟ್ಸ್ ಅ ವಿಟಮಿನ್ಸ್ ಅಂಡ್ ಪ್ರಿಬಯೋಟಿಕ್ಸ್, ಪ್ರೊಬಯೋಟಿಕ್ಸ್ ಅಂಡ್ ಡೈಜೆಸ್ಟಿವ್ ಎನ್ಸೈಮ್ಸ್. ಇದಕ್ಕೂ ಇನ್ಸುಲಿನ್ಗೂ, ನಮ್ಮ ಜಾಯಿಂಟ್ ಪೇನ್ಗೂ, ನಮ್ಮ ಟೆಸ್ಟೋ 18ಗೂ, ರೀಬ್ಯಾಲೆನ್ಸ್ಗೂ ಸಂಬಂಧ ಇಲ್ಲ. ಅವೆಲ್ಲ ಒಂದ್ ಕೆಟಗರಿಗೆ ಬಂದ್ರೆ ದಿಸ್ ಈಸ್ ಎ ಕಂಪ್ಲೀಟ್ ಡಿಫರೆಂಟ್ ಕೆಟಗರಿ. ಊಟ ಆದ್ಮೇಲೆ ತಗೋಬೇಕು, ತಕ್ಷಣ ತಗೋಬೇಕು, ಗ್ಯಾಪ್ ಕೊಡಬಾರ್ದು. ಯಾಕೆ ಅಂತಂದ್ರೆ ಇದು ಫುಡ್ ಜೊತೆನೆ ಹೋಗ್ಬೇಕು, ಫುಡ್ ಜೊತೆನೆ ಹೋಗ್ಬೇಕು, ಫುಡ್ ಜೊತೆಲೇ ಹೋಗ್ಬೇಕಿದು. ಹೋಗ್ಬಿಟ್ಟು ಏನ್ ಡೈಜೆಷನ್ ಕೀ ಆನ್ ಆಗುತ್ತೋ ಅದ್ರ ಜೊತೆಗೆ ಇದು ಸೇರ್ಕೋಬೇಕು. ಸೊ ಹಾಗಾಗಿ ಫುಡ್ ತಿಂದು ಕೈ ತೊಳ್ಕೊಂಡು ನೀವು ಎದ್ದ ತಕ್ಷಣ ಇದನ್ನ ಬೆಳಿಗ್ಗೆ ಒಂದು ಸಂಜೆ ಒಂದು ಕನ್ಸಂಪ್ಷನ್ ಮಾಡಬೇಕು. 15 ವರ್ಷದ ಮೇಲ್ಪಟ್ಟು ಎಲ್ಲರೂ ತಗೋಬಹುದು, ಇಸ್ ನಾಟ್ ಎ ಪ್ರಾಬ್ಲಮ್. ಅಂಡ್ ಎಲ್ಲಿ ತನಕ ತಗೋಬಹುದು ಸರ್? ಸ್ವಲ್ಪ ದಿನ ಮಧ್ಯದಲ್ಲಿ ಬಿಡ್ತೀರಾ? ಬಿಡಬಹುದು. ವೈ? ಬಿಕಾಸ್ ಯು ಹ್ಯಾವ್ ದಟ್ ಮಚ್ ಆಫ್ ಸರ್ ಇದೆ, ನನಗೊಂದು ಸಸ್ಟೈನಬಿಲಿಟಿ ಇದೆ, ನಾನು ಬಿಡ್ತೀನಿ. ಬಿಡಿ. ಸರ್ ಬಿಡಲ್ಲ, ತಗೋತೀನಿ, ತಗೊಳ್ಳಿ. ನಥಿಂಗ್ ಇಟ್ಸ್ ಮ್ಯಾಟರ್. ಇಲ್ಲ, ಅದು ಯಾವುದು ನಿಮಗೆ ಮ್ಯಾಟರ್ ಆಗಲ್ಲ. ಬಿಡ್ತೀನಿ ಅಂದ್ರೂ ಓಕೆ, ಬಿಡಲ್ಲ ಅಂದ್ರೂ ಓಕೆ. ಬಟ್ ಇದನ್ನೆಲ್ಲದಕ್ಕಿಂತ ಮುಂಚೆ ಇವತ್ತು ವೆರೈಟೀಸ್ ಆಫ್ ಫುಡ್ ಅವೇನ್ ಮಾಡುದು, ನಮ್ ಗಟ್ನೇನ್ ಮಾಡುದು, ನಮ್ಮ ಫ್ಯಾಕ್ಟ್ರಿ ಯಾವ ತರ ಇದಾಯ್ತು, ಹೆಂಗಾಯ್ತು, ಏನಾಯ್ತು, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಇದನ್ನೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಟ್ಕೊಂಡು ಒಂದು ಪ್ರಾಪರ್ ಗಟ್ನ ರೆಡಿ ಮಾಡ್ಕೊಳ್ಳಿ. ನಂತರ ನೀವು ಬ್ಯೂಟಿಫುಲ್ ಆಗಿರಿ. ಓಕೆ, ವೈ? ಬಿಕಾಸ್ ನನ್ಗೆ ಇವತ್ತಿನ ಕೆಲ್ಸಗಳು ನೆನೆಸ್ಕೊಂಡ್ರೆ ಇವತ್ತು ಬೆಳಿಗ್ಗೆ ಐ ಕಾಂಟ್ ಎಕ್ಸ್ಪ್ಲೈನಿಂಗ್ ಮೈ ವರ್ಕ್. ಎಷ್ಟು ಕೆಲಸ, ಸ್ಟಿಲ್ ಐ ಆಮ್ ಲಾಫಿಂಗ್. ನಾನು ಇನ್ನೂ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಮೀಟಿಂಗ್ ಗಿಂತ ಮುಂಚೆ ಒಂದು ಹಾಡು ಹೇಳ್ತಾ ಇದ್ದೆ, ಅದು ನಮ್ ಮಗಳು ಕೇಳಿಸ್ಕೊಂಡು ನಗ್ತಾ ಇದ್ಲು. ಅಪ್ಪ ಬೆಳಗಿಂದ ರೋಸ್ಟ್ ಆಗಿದ್ದೀರಾ, ಆದ್ರೂ ಹಾಡು ಹೇಳ್ತಿದ್ಯಲ್ಲಪ್ಪ ನೀನು. ಅಂದ್ರೆ ಅಷ್ಟು ಕೆಲಸ ಇವತ್ತು ಅಂತ ಏನ್ ನನಗೆ ಒಂದ್ ನಿಮಿಷ ಬಿಡುವಿರ್ಲಿಲ್ಲ. ಬಿಕಾಸ್ ನನಗದು ಹೆವಿ ಅಥವಾ ನನಗೆ ರಿಸ್ಕ್ ಅಂತ ಅನ್ನಿಸ್ತಿಲ್ಲ. ವೈ? ಬಿಕಾಸ್ ಐ ಹ್ಯಾವ್ ಗುಡ್ ಗಟ್. ಗುಡ್ ಗಟ್ ಇತ್ತ ದ್ಯಾನ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಅಂತ ಹೇಳ್ತಾ ಈಗ ಪ್ರಶ್ನಾವಳಿಗಳು ಶುರು ಮಾಡ್ಕೊಳ್ಳೋಣ. ನಿಮಗೇನು ಏನ್ ಅರ್ಥ ಆಗಿಲ್ಲ ಅಥವಾ ಏನಿದೆ ಎಲ್ಲ ಕೇಳ್ಬೋದು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಸರ್. ನೀವು ಇದು ಬ್ಯಾಡ್ ಗಟ್ ಲೀಡ್ಸ್ ಟು ಕೆಟಬಾಲಿಸಮ್ ಅಂದ್ರಲ್ಲ, ಪ್ರಮೋಟ್ಸ್ ಕೆಟಬಾಲಿಸಮ್, ಲೈಕ್ ಇಟ್ ಡಿಸ್ಟ್ರಾಕ್ಟ್ಸ್ ಇಟ್ಸ್ ಓನ್ ಸೆಲ್ಸ್ ಅಂತ. ಸೊ ಅದು ಸಿಮಿಲರ್ ಟು ಇಟ್ ಲೀಡ್ಸ್ ಟು ಆಟೋಇಮ್ಯೂನ್ ಡಿಸೀಸ್ ತರನಾ? 100% autoimmune disease, call it as a catabolism. It's a replicant of the catabolism. Okay. So ಯಾರಿಗೆ ಆಟೋಇಮ್ಯೂನ್ ಡಿಸೀಸ್ ಇದೆ ಅವರಿಗೂ ಇದು ಹೆಲ್ಪ್ ಆಗುತ್ತೆ ಅಂತ ಇನ್ ಕೇಸ್? Anything, any disease. You don't think a disease, any disease, it starts from your gut. Okay. Ultimate, ನಿಮ್ಮ ಅಚೀವ್ಮೆಂಟ್ ಡಾಲರ್ಸ್ ಕಾಲೋನಿನಲ್ಲಿ 30-40 ಸೈಟ್ ಗಿಂತ ಹೆಚ್ಚಾಗಿ ನಿಮ್ ಗಟ್ ಚೆನ್ನಾಗಿರ್ಬೇಕು. ದಿಸ್ ಇಸ್ ಅಲ್ಟಿಮೇಟ್ ಗೋಲ್. ಆಲ್ರೆಡಿ ಇವಾಗ ಲಿವರ್ ಮತ್ತೆ ರೀಬ್ಯಾಲೆನ್ಸ್ ತಗೊಂತ ಇದೀವಿ, ಸೊ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಸ್ಟಿಲ್ ತಗೋಬಹುದಾ ಅಥವಾ ಹೇಗೆ? 100% ಯು ಕ್ಯಾನ್ ಟೇಕ್ ಇಟ್. 100%. ಸಿ ಅನ್ನಪೂರ್ಣ ಮೇಡಮ್, ಲಿವರ್ ಈಸ್ ಎ ಡಿಫರೆಂಟ್ ಲೆವೆಲ್. ಅದು ಲಿವರ್, ಓಕೆ, ಲಿವರ್ ಗುಡ್ ಲಿವರ್, ಆಕ್ಟಿವ್ ಲಿವರ್, ಹೆಲ್ತಿ ಲಿವರ್, ಅದು ಡಿಫರೆಂಟ್ ಸಬ್ಜೆಕ್ಟ್. ಗಟ್ ಈಸ್ ಎ ಬೇರ್ ಮಿನಿಮಮ್ ನಾಲೆಡ್ಜ್ ಇದು ಗಟ್. ಯಾಕೆ ಅಂತಂದ್ರೆ ಬೆಳಗಿಂದ ಸಂಜೆವರೆಗೆ ಎಷ್ಟು ತಿಂತೀವಿ ಮೇಡಮ್ ನಾವು? ಕುತ್ಕೊಂಡು ಸುಮ್ನೆ ಒಂದು ಅಂದಾಜ್ ಹಾಕಿ. ಅಂದ್ರೆ ನೀನ್ ತಿಂತ ಇರೋ ಫುಡ್ ಅಲ್ಲಿ ನಿನಗೇನ್ ನಾಲೆಡ್ಜ್ ಇದೆ ಅಂತ ಕೇಳಿದ್ರೆ ಯು ಹ್ಯಾವ್ ಎ ಝೀರೋ ನಾಲೆಡ್ಜ್. ವೈ? ಬಿಕಾಸ್ ಈಗ ನೀವು ತಿಂದಿರೋ ತರಕಾರಿ ತಿಂದಿದ್ದೀರಲ್ಲ ಮನೇಲಿ, ಯಾರು ಬೆಳೆದಿದ್ದು, ಯಾವ ಊರ್ದು, ಏನಾದ್ರೂ ನಿಮಗೆ ಗೊತ್ತಾ? ಯಾರಾದ್ರೂ ಬಂದು ಹೇಳ್ತಾರ ಈಗ ಏನೇನ್ ಹಾಕಿ ಬೆಳೆದಿದೀವಪ್ಪ, ಹೆಂಗ್ ಹಾಕಿ ಬೆಳೆದಿದೀವಪ್ಪ? ಸರಿ, ಈಗ ನೀವು ತಿಂತಿದಿರಲ್ಲ ಅಕ್ಕಿ, ಎಲ್ಲೇದದು, ಯಾರು, ಯಾವ ಮಣ್ಣಲ್ಲಿ ಹಿಂದೆ ಹಂಗಿರ್ಲಿಲ್ಲ ಅನ್ಪೂರ್ಣ ಮೇಡಮ್.
ಪ್ರತಿಯೊಬ್ಬ ರೈತ ಅವನಿಗೆ ಗೊತ್ತಿರೋದನ್ನ ತಿಂತಾ ಇದ್ದ. ಅವನೂರಿನ ತರಕಾರಿ, ಅವನೂರಿನ ರಾಗಿ, ಅವನೂರಿನ ಅಕ್ಕಿ, ಅವನೂರಿನ ತಿಂತಾ ಇದ್ದ ಅವನು. ದೇ ನೋ ದೇರ್ ಫುಡ್ ಪ್ರಾಪರ್ಲಿ. ಅವನ ಆಹಾರ ಏನು ಅವನಿಗೆ ಗೊತ್ತಿತ್ತು. ಬಟ್ ಈಗ ವಿ ಆರ್ ಲಿವಿಂಗ್ ಇನ್ ಎ ವೆರಿ ಫ್ಯಾಷನೆಟ್ ವರ್ಲ್ಡ್. ನಾವೇನಂತ ಕರಿತೀವಿ, ನಮ್ ಕೈಲಿ ಸ್ಮಾರ್ಟ್ ಫೋನ್ ಇದೆ, ಎಲ್ಲ ಇದೆ. ಚಂದ್ರನ್ ಮೇಲೆ ರಾಕೆಟ್ ಇಳಿಸ್ತೀವಿ, ಮಂಗಳ ಗ್ರಹದ ಮೇಲೆ ಇಳಿಸ್ತೀವಿ. ಹಂಗಾರೆ ನೀನ್ ಹೊಟ್ಟೆ ಒಳಗೆ ಇಳಿಸೋದು ಯಾವಾಗ ಅಂತ ನಾನು, ಯಾಕೆಂದ್ರೆ ನೀನ್ ಮಂಗಳ ಗ್ರಹಕ್ಕಾರು ಹೋಗು, ಚಂದ್ರನ್ ತಕಾರು ಹೋಗು, ನಿನ್ ಹೊಟ್ಟೆ ಒಳಗೆ ಹುಳುಬಿದ್ದು ಹೋಗ್ತಾ ಇದಾವಲ್ಲ, ಇಲ್ಲಿಗೆ ಯಾವಾಗ ಇಳಿಸ್ತೀಯ ರಾಕೆಟ್? ದಿಸ್ ಈಸ್ ಅ ಥಿಂಗ್ ವಿ ಶುಡ್ ನೋ ದಟ್ ಅಲ್ಲ. ಅವರ್ ಫುಡ್ ವಿ ಡೋಂಟ್ ನೋ ವಾಟ್ ವಿ ಆರ್ ಈಟಿಂಗ್. ಸೊ ದಟ್ಸ್ ವೈ ಗಟ್ ಈಸ್ ಅ ಡಿಫರೆಂಟ್ ಸಿನೇರಿಯೋ. ಆ 7 ಪ್ರಾಡಕ್ಟ್ ಒಂದ್ ತೂಕ ಆದ್ರೆ ಈ ಪ್ರಾಡಕ್ಟ್ ಒಂದ್ ತೂಕ ಆಯ್ತು. ಯಾ ಥ್ಯಾಂಕ್ ಯು ಸರ್. ಯಾ ಜ್ಯೋತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ, ಧನಂಜಯ ಸರ್. ನಮಸ್ಕಾರ ಧನಂಜಯ ಅವರೇ, ಹೇಳಿ ಸರ್. ಸರ್ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ರಿ, ಥ್ಯಾಂಕ್ ಯು ಸರ್. ಗಟ್ ಕೇರ್ ಇಂಟ್ರೊಡ್ಯೂಸ್ ಮಾಡಿದೀರಾ. ಮತ್ತೆ ಈ ಅನಾಬಾಲಿಸಮ್ ಅನ್ನೋದು ಇದಕ್ಕೆ ಗಟ್ ಕೇರ್ಗೆ ಯಾವ ತರ ಲಿಂಕ್ ಆಗುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅರೆ, ಅನಾಬಾಲಿಸಮ್ ಕೆಟಾಬಾಲಿಸಮ್ ಅಂದ್ರೆ ನಿಮಗೇನ್ ಗೊತ್ತೇಳಿ, ಅದ್ರ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸರ್ ಅದೇ ಕೆಟಬಾಲಿಸಮ್ ಅಂದ್ರೆ ಈಗ ತಿಳ್ಕೊಂಡ್ವಿ ನಾವು, ಆರ್ಗನ್ ಅದಕ್ಕದೇನೆ ಅದನ್ನ ನಾಶ ಮಾಡ್ಕೊಳ್ಳುತ್ತೆ ಅಂತ. ವೆರಿ ಸಿಂಪಲ್. ಮೆಟಬಾಲಿಸಮ್ ಅಂತ ಬರುತ್ತೆ ನಮ್ ದೇಹದಲ್ಲಿ. ಓಕೆ, ಹೌದು ಸರ್, ಹೌದು. ಆಹಾರದಿಂದ ಎನರ್ಜಿ ಕ್ರಿಯೆ ಆಗ್ತಕ್ಕಂತ ಒಂದು ಪ್ರೋಸೆಸ್ಗೆ ಓಕೆ ನಾವೇನಂತ ಕರಿತೀವಿ, ಮೆಟಬಾಲಿಸಮ್ ಅಂತ ಕರಿತೀವಿ. ಎಲ್ಲಾ ಕಡೆ ಈಗ ತುಂಬಾ ಪಾಪ್ಯುಲರ್ ಇದೆ. ನಿನ್ ಮೆಟಬಾಲಿಸಮ್ ಚೆನ್ನಾಗಿಲ್ಲ, ನಿನ್ ಮೆಟಬಾಲಿಸಮ್ ವೀಕ್ ಇದೆ, ನಿನ್ ಮೆಟಬಾಲಿಸಮ್ ರೈಸ್ ಆಗ್ಬೇಕು, ನಿನ್ ಮೆಟಬಾಲಿಸಮ್ ಚೆನ್ನಾಗಿರ್ಬೇಕು. ಆ ಮೆಟಬಾಲಿಸಮ್ ಅಲ್ಲಿ 2 ತರ ಇರುತ್ತೆ, ಒಂದು ಅನಾಬಾಲಿಸಮ್, ಒಂದು ಕೆಟಬಾಲಿಸಮ್. ಓಕೆ, ನಾವ್ ಯಾವತ್ತು ಅನಾಬಾಲಿಸಮ್ ಅಂತಂದ್ರೆ ಆಡ್ ಅಪ್ ಅಂತ. ಆಡ್ ಅಪ್ ಆಸ್ ಎ ನಿನ್ನ ಹತ್ರ ಒಂದ್ ಇಂಜಿನ್ ಇದೆ, 2 ಇಂಜಿನ್ ಎಕ್ಸ್ಟ್ರಾ ತಗೋತೀಯ, ಅದನ್ನ ಆಡ್ ಅಪ್ ಅಂತ ಕರಿತೀವಿ. ನಿನ್ನ ಹತ್ರ 1 ಇಂಜಿನ್ ಇದೆ, ಅದಕ್ಕೆ ಇನ್ನೂ 2 ಲೋಡ್ ಹಾಕ್ತಿವಿ, ಅದನ್ನೇನಂತೀವಿ, ಕೆಟಬಾಲಿಸಮ್ ಅಂತ ಕರಿತೀವಿ. ಮೊದ್ಲೇ ಸುಸ್ತಲಿದೀವಿ, ಅದನ್ನ ಇನ್ನೂ ಮುರಿದಾಕೋದು, ಇನ್ನೂ ಹಾಳು ಮಾಡೋದು, ಅದನ್ನ ಕೆಟಬಾಲಿಸಮ್ ಅಂತ ಕರಿತೀವಿ. ಓಕೆ, ಯಾವಾಗ ನಿಮ್ಮ ಗಟ್ ಪ್ರಾಪರ್ ಆಗಿರುತ್ತೋ, ನೀವು ತಿಂತಕ್ಕಂತ ಫುಡ್ ಅಲ್ಲಿರೋ ಎಲ್ಲಾ ಪ್ರಾಪರ್ ಡೈಜೆಷನ್, ಎನರ್ಜಿ ಅಬ್ಸರ್ವೇಷನ್ ಅಂದ್ರೆ ಅಬ್ಸರ್ಪ್ಷನ್ ಅಂತ ನಾವೇನ್ ಕರಿತೀವಲ್ವಾ, ಎನರ್ಜಿನ ಅಬ್ಸರ್ಪ್ಷನ್ ಮಾಡೋದು. ಲೈಕ್ ನಿಂಬೆಹಣ್ಣು ಹಿಂಡಿದ್ರು ಕೂಡ ಕೆಲವರಿಗೆ ವಿಟಮಿನ್ ಸಿ ಹೋಗ್ತಾ ಇಲ್ಲ. ಯಾಕೆ, ನೀನ್ ಏನ್ ತಿಂದ್ರು ಬ್ಯಾಡ್ ಗಟ್ಟಿದೆ ಅವನ ಹತ್ರ ಹೊಟ್ಟೆನೆ ಕೆಟ್ಟೋಗಿರೋ ಹೊಟ್ಟೆ ಇರ್ಬೇಕಾದ್ರೆ ಲೆಮನ್ ಅಲ್ಲಿರೋ ವಿಟಮಿನ್ ಸಿ ಸಿಗಲ್ಲ. ಸೊ ಅವಾಗ ಅವ್ನು ಎಷ್ಟು ನಿಂಬೆಹಣ್ಣು ತಿಂದ್ರೇನು ಒಳ್ಳೇದು ಅಂತ ತಿಂತಾ ಇದ್ದಾನೆ, ಎಷ್ಟು ಅವಾಕಾಡೋ ತಿಂದ್ರೇನು, ಎಷ್ಟು ಕುಕುಂಬರ್ ತಿಂದ್ರೇನು, ಎಷ್ಟು ಏನ್ ತಿಂದ್ರು ಕೂಡ ಅವನಿಗೇನೋ ಅವನ ದೇಹಕ್ಕೆ ಹೋಗ್ತಾ ಇಲ್ಲ. ಓಕೆ, ಅವಾಗ ಏನಾಗುತ್ತೆ, ಎಂಟೈರ್ ಬಾಡಿ ದೇ ಕನ್ಸಿಡರ್ ಕೆಟಬಾಲಿಸಮ್. ಅಂಗಗಳು ಕಾಯ್ತವೆ, ಇವತ್ ಬರುತ್ತೆ, ನಾಳಿಗ್ ಬರುತ್ತೆ, ನಾಡ್ದು ಬರುತ್ತೆ, ಆಚೆ ನಾಡ್ದು ಬರುತ್ತೆ. ಸೊ ಅದಕ್ ಸಿಗದೆ ಇದ್ದಾಗ ತನ್ನನ್ನ ತಾನು ಬ್ರೇಕ್ ಮಾಡ್ಕೊಳುತ್ತೆ, ತನ್ನ ಸಿಸ್ಟಮ್, ತನ್ನ ಸೆಲ್ಸ್ ನ ತಾನು ಬ್ರೇಕ್ ಮಾಡ್ಕೊಂಡು. ಎಕ್ಸಾಂಪಲ್, ಕೌರವ್ರು, ಅವನು ಯಾರು ಶಕುನಿ ಇದ್ನಲ್ಲ, ಅವನನ್ನ 101 ಜನನ ಒಂದ್ ಕಡೆ ಕೂಡ ಹಾಕ್ಬಿಟ್ಟು ಒಂದ್ ತಟ್ಟೆ ಅನ್ನ ಕೊಡ್ತಾರೆ. ಅವಾಗ ಏನ್ ಹೇಳ್ತಾರೆ, ಯಾರು ಒಬ್ರು ಇದನ್ನ ತಿಂದ್ ಬದುಕ್ರಿ, ಎಲ್ಲರೂ ತಿನ್ನಕ್ ಆಗಲ್ಲ, ಯಾರು ಬದುಕ್ತಿರೋ ಅವ್ರು ಹೋಗಿ ಇಡೀ ಕುರು ವಂಶ ನಾಶ ಮಾಡ್ಬೇಕು ಅಂತ ಹೇಳ್ತಾನ. ಓಕೆ, ಆ ತರ ಈ ದೇಹ ಅದು ಹಂಗ ಉಳ್ಕೋಬೇಕಲ್ಲ, ಅವ ತನ್ನ ಸೆಲ್ಸ್ ನ ತಾನೇ ಬ್ರೇಕ್ ಮಾಡ್ಕೊಳತ್ತೆ. ದಟ್ ಈಸ್ ಕಾಲ್ಡ್ ಕೆಟಬಾಲಿಸಮ್. ಯಾವಾಗ ನಿಮ್ಮ ಹತ್ರ ಬ್ಯಾಡ್ ಗಟ್ ಇದೆ, ಬ್ಯಾಡ್ ಗಟ್ ಅಂದ್ರೆ ಏನು, ಇಲ್ಲಿ ಹೇಳದ್ನಲ್ಲ ಎಲ್ಲ ನಾನು XYZ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ದಿಸ್ ಇಸ್ ಅ ಬ್ಯಾಡ್ ಗಟ್. ಓಕೆ ಸರ್, ದೆನ್ ಏನ್ ಮಾಡ್ಬೇಕು ನಾನು ಅದಕ್ಕೆ? ಸೊ ಟುಡೇ ಆನ್ವರ್ಡ್ ಸ್ಟಾರ್ಟ್ ಪ್ರಾಪರ್ ವೈಟಮಿನ್ಸ್. ಇದನ್ನ ದಯವಿಟ್ಟು ಗಟ್ ಕೇರ್ ನ ಗ್ಯಾಸ್ಟ್ರಿಕ್ ಮಾತ್ರ ತರ ಮಾರಬಾರ್ದು. ಒಮೇಸು ಆಮೇಲೆ ಅವೆಂತಂತವ್ ಇದಾವಲ್ಲ, ಪಾಂಡಿ ಗಿಂಡಿ ತರ ನೀನ್ ನುಂಗುಗರು ಬೆಳಕರೆ ಹೊಟ್ಟಿ ಗ್ಯಾಸ್ಟ್ರಿಕ್ ಇದಂಗ್ ನಿಲ್ಲಲ್ಲ. ಈಗ ನುಂಗರ್ ಬೆಳಗಿಗೆ ನಿಲ್ಲಲ್ಲ ಇದು. ಓಕೆ, ಬಟ್ ಗ್ಯಾಸ್ಟ್ರಿಕ್ ನ ಲೈಫ್ ಇಂದಾನೆ ಆಚೆಗೆ ತೆಗೆದು ಹಾಕ್ಬಿಡುತ್ತೆ. ಗ್ಯಾಸ್ಟ್ರಿಕ್ ಅಷ್ಟೇ ಅಲ್ಲ, ನೀನೀ ಹೊಸ ಹುಟ್ಟು ಕೊಡುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಇದನ್ನ ಗ್ಯಾಸ್ಟ್ರಿಕ್ ಮಾತ್ರೆ ಅಂತ ನನಗೊಂದು 10 ಗ್ಯಾಸ್ಟ್ರಿಕ್ ಮಾತ್ರೆ ಹಾಕೋಣ ಅಂದ್ಬಿಟ್ಟಾರ ನಾಳೆಯಿಂದ. ಗ್ಯಾಸ್ಟ್ರಿಕ್ ಮಾತ್ರೆ ಆ ತರ ಪದ ಬಳಕೆ ಎಲ್ಲಿ ಮಾಡ್ಬಾರ್ದು. ಥ್ಯಾಂಕ್ ಯು ಸರ್. ಸರ್, ನನ್ಗೆ ಒಂದ್ ಕ್ವಶನ್ ಗುರು ಸರ್ ಹತ್ರ ಏನಂದ್ರೆ, ನನ್ಗೆ ಇವಾಗ ನಾನು ಲಿವರ್ ಕೇರು ಮತ್ತೆ ಆರ್ಥೋಜೈನ್ ಇದನ್ನ ತಗಂತಾ ಇದ್ದೀನಿ, ಅದ್ರ ಜೊತೆಗೆ ಇದನ್ನು ಆಡ್ ಮಾಡ್ಕೋಬಹುದಾ? ಬೇಡಮ್ಮ. ಲಿವರ್ ಇಷ್ಟಮ್ಮ. ಲಿವರ್ ಏನಂದ್ರೂ
3 ಬಾಟ್ಲು 4 ಬಾಟ್ಲು ಅಷ್ಟೇ ಅಮ್ಮ. ಆಮೇಲೆ ತಗೊಳ್ಳಿ ಅಮ್ಮ. ಅಲ್ಲ ಮೇನ್ ನನಗ್ ಬೇಕಾಗಿರೋದ್ ಇದೆ, ಗಟ್ ಹೆಲ್ತ್ ಬೇಕಾಗಿರೋದ್ ಮೇನ್. ಇದನ್ನೇ ನುಂಗಿ ಹಂಗಾರೆ ಫಸ್ಟ್ ಸರ್ ಲಿವರ್ ಕೇರ್ ಸ್ಟಾಪ್ ಮಾಡಿ ಇದನ್ ತಗೊಳ್ಳಾ? ತಗೊಳ್ಳಿ. ಥ್ಯಾಂಕ್ ಯು ಸರ್. ಸರ್ ಲಿವರ್ ಕೇರ್ ತಗೊಂತ ಇದ್ದೀನಿ, ಚೆಸ್ಟ್ 18 ತಗೊಂತೀನಿ ಸರ್. ಗಟ್ ಕೇರ್ ಸ್ಟಾರ್ಟ್ ಮಾಡ್ಬೋದೇನು ಸರ್ ನಾನೀಗ? ಹಾ ಥ್ಯಾಂಕ್ ಯು ಸರ್. ಸ್ಟಾರ್ಟ್ ಮಾಡಿ, ಏನಾಗುತ್ತೆ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್ ಇವಾಗ ನಾವು ಕಸ್ಟಮರ್ಗೆ ಹೊಟ್ಟೆ ಹುಣ್ಣು ಅಲ್ಸರ್ ಅಂತ ಇರುತ್ತಲ್ಲ ಅಂತವ್ರಿಗೆ ಸಜೆಸ್ಟ್ ಮಾಡ್ಬೋದಾ ಸರ್? ಮಾಡಿ ಮಾಡಿ ಮೇಡಮ್, ಮಾಡಿ. ಯಾವ್ದೇ ತರ ತೊಂದರೆ ಆಗಲ್ಲ, ಅವರಿಗೆ ಇದು ಉಪಯೋಗ ಆಗೋದು. ಮಾತಾಡಿದ್ರಿ CPCRI ಡಿಪಾರ್ಟ್ಮೆಂಟ್. ಆಕ್ಚುಲಿ ನನ್ನ ಆದ್ನಿ ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸರ್. ಓ, ಒಳ್ಳೇದಾಯ್ತಲ್ಲ, ತಗೊಳ್ಳಿ. ಹಾ ಸರ್, ಅವ್ರು ಮೊನ್ನೆ ಹೇಳಿದ್ರಿ ಈ ತರ ನಾನ್ ಕಂಪ್ನಿ ನೇಮ್ ಎಲ್ಲ ಪ್ರಾಡಕ್ಟ್ ತಗೊಂಡೋಗ್ ಕೊಟ್ಟೆ ನಿನ್ನೆ, ಈ ತರನೇ ಅತ್ಗೆ ನಮ್ದೇನೆ ಅಂತ. ಅದನ್ನ ಶೇರ್ ಮಾಡ್ಕೊಟ್ಟಿದ್ದೆ. ವೆರಿ ಗುಡ್, ವೆರಿ ಗುಡ್. ಹಾ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್ ಈಗ ಲಿವರ್ ಕೇರ್ ತುಂಬಾ ಪ್ರಾಬ್ಲಮ್ ಇದೆ ಅಂತಂದ್ರೆ ಅದ್ರ ಜೊತೆಗೆ ಗಟ್ ಕೇರ್ನು ತುಂಬಾ ಪ್ರಾಬ್ಲಮ್. ಲಿವರ್ ಗಟ್ ಎರಡು ಕೊಡ್ಬೋದಮ್ಮ? ಅವಾಗ ಎರಡು ಕೊಡ್ಬೋದು ಸರ್. ಓಕೆ ಓಕೆ. ಈಗ ಕೊಲೆಸ್ಟ್ರಾಲ್ ಇರುತ್ತಲ್ಲ ಸರ್, ಅವಾಗ ಎಂತ ಮಾಡೋದು ಸರ್? ಕೊಲೆಸ್ಟ್ರಾಲ್ಗೆ ಲಿವರ್ ಅಂಡ್ ವರ್ಜಿನ್ ಕೋಕೋನಟ್ ಆಯಿಲ್ ಇಸ್ ಬೆಸ್ಟ್ ಕಾಂಬಿನೇಷನ್. ಓಕೆ. ಈಗ ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಜೊತೆಗೆ ಮತ್ತೆ ವಿಟಮಿನ್ ಅಂತ ಹೇಳಿದ್ರಲ್ಲ, ವಿಟಮಿನ್ B3, ವಿಟಮಿನ್ B12 ಅದೆಲ್ಲ ಇರುತ್ತೆ. ಎಲ್ಲದೂ ಸೇರ್ಕೊಂಡಿರುತ್ತೆ. ಈಗ ಅದ್ರ ಜೊತೆಗೆ ಕಣ್ಣಲ್ಲಿ ಫ್ಲೂಯಿಡ್ ಸೇರ್ಕೊಂಡ್ಬಿಟ್ಟು ಬ್ರೈನ್ ನಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೆ ಸ್ಟಂಟ್ ಹಾಕ್ಬೇಕು ಅಂತ ಹೇಳ್ತಾರೆ. ಅಂತ ಟೈಮ್ಗಳಲ್ಲಿ ಈಗ ಲಿವರ್ ಬ್ಯಾಲೆನ್ಸ್ ಅಲ್ಲ, ಲಿವರ್ ಕೇರು ಮತ್ತೆ ಗಟ್ ಕೇರು ಅದನ್ನೆಲ್ಲ ಎಲ್ಲದನ್ನು ಮೆಡಿಸಿನ್ ಜಾಯಿಂಟ್ ಆಗಿ ಕೊಡ್ಬೋದಾ ಸರ್? ಅಮ್ಮ, ಯು ಡೋಂಟ್ ಥಿಂಕ್ ದಿಸ್ ಇಸ್ ಎ ಮೆಡಿಸನ್, ಪ್ಲೀಸ್. ಓಕೆ, ಅಲ್ಲ, ದಿಸ್ ಈಸ್ ಎ ಫುಡ್ಸ್, ದಿಸ್ ಈಸ್ ಎ ಫುಡ್ಸ್. ಇಲ್ಲಿ ಯಾರೋ ಒಬ್ರು ನಮ್ಮ ಅಶೋಕ್ ರಾವ್ ಅಂತ ಒಬ್ರು ಇದಾರೆ, ಅವ್ರು ಚಂದ ಅವರು, ನಾನು 7 ತಿಂತ ಇದೀನಿ ಸರ್ ಅಂತ ಅವ್ರು ಒಂದೊಂದ್ ಟೈಮ್ 7 ದಟ್ ಮೀನ್ಸ್ ನಾನು ಅದನ್ನ ಇಲ್ಲಿ ರೆಕಮೆಂಡ್ ಮಾಡಲ್ಲ 7 ತಿನ್ನಿ ಅಂತ, ಯಾಕೆಂದ್ರೆ ದುಡ್ಡು ವೇಸ್ಟ್ ಆಗತ್ತೆ. ಬಟ್ ಇವ್ ದ ಕಾಂಬಿನೇಷನ್ ಆ 7 ಇತ್ತಲ್ಲಮ್ಮ, ಅದು ಡಿಫ್ರೆಂಟ್. ಓಕೆ, ಆ 7 ನಾವ್ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ, ಅದ್ರಲ್ಲಿ 2 ಕಾಂಬಿನೇಷನ್ ತಗೊಳ್ಳಿ. ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿಲ್ಲ, ಹಂಗಾಗಿ ಯು ಹ್ಯಾವ್ ಟು ಅಟೆಂಡ್ ದಟ್ ಕ್ಲಾಸ್. ನಮ್ಮ ಸ್ವದೇಶಿ ದಿಶಾ ಯೂಟ್ಯೂಬ್ ಚಾನಲ್ ಅಲ್ಲಿ ಅವು ಲಿಂಕ್ಸ್ ಅದ ಲಿಂಕ್ಸ್ ಗಳನ್ನ ಮತ್ತೆ ನೀವು ಮಾಡಿದ ಲಿಂಕ್ಸ್ ಗಳನ್ನ ನಾವು ನೋಡ್ಬೋದಲ್ಲ ಸರ್? ಮತ್ತೆ 100% ಅಲ್ಲೇ ಡಾಕ್ಯುಮೆಂಟ್ ಆಗಿದೆ, ನೀವು ನೋಡ್ಬೋದು. ಯಾವಾಗ ಬೇಕಾದ್ರೂ ನಿಮ್ದು ಅಲ್ಲಿ ಕ್ಲಾಸ್ ಅಟೆಂಡ್ ಮಾಡಿ. ಈ ಬುಕ್ಸ್ ಮಾಡಿದ್ರಲ್ಲ ಸರ್, ಈ ತರ ಡೀಟೇಲ್ಸ್ ಇರೋಂತ ಬುಕ್ಸ್ ಗಳು ಸಿಗ್ಬೋದಾ ಸರ್? ನೆಕ್ಸ್ಟ್ ಒಂದ್ ದೊಡ್ಡದೇ ಬರೀತೀನಿ ತಡ್ರಮ್ಮ ಸರ್. ಆಮೇಲೆ ಇನ್ನೊಬ್ರಿಗೆ ಸರ್ ಗಂಟ್ಲು ಕೆಳಗಡೆ ಗಂಟುಗಳಾಗಿದೆ, ಅವ್ರಿಗೇನೋ ಆಪರೇಟ್ ಮಾಡ್ಬೇಕು ಅಂತ ಅಂತಿದಾರಂತೆ ಸರ್. ಅದಕ್ಕೆ ಯಾವ್ದು ಸಜೆಸ್ಟ್ ಮಾಡ್ಬೋದು ಸರ್? ಗಂಟ್ಲು ಕೆಳಗೆ ಅಂದ್ರೆ ಪರ್ಟಿಕ್ಯುಲರ್ ಏನಂತ ನಾವು ನೋಡ್ಬೇಕಲ್ಲಮ್ಮ. ಸೋ ಮೆನಿ ಟೈಪ್ಸ್ ಆಫ್ ಇಟ್ ವಿಲ್ ಬಿ ದೇರ್. ನೀವು ಪರ್ಸನಲಿ ಅದನ್ನ ಕಲೆಕ್ಟ್ ಮಾಡ್ಕೊಂಡು ನನಗೆ ಕಳಿಸಿ, ನಾನು ಹೇಳ್ತೀನಿ. ದೆನ್ ವಿ ವಿಲ್ ಥಿಂಕ್ ಅಲ್ಲ, ಒಂದು ಫ್ರೀ ಜಡ್ಜ್ ಆಗಿ ಡಿಸೈಡ್ ಮಾಡಕ್ ಬೇಡ. ಅಂಡ್ ಆಪರೇಷನ್ ಗಿಂತ ಮುಂಚೆ ಒಂದು 2-3 ಒಪಿನಿಯನ್ ತಗೊಳಕ್ ಹೇಳಿ ಬೇರೆ ಅವ್ರನ್ನ. ಡೈರೆಕ್ಟ್ ಒಂದು ಸಿಂಗಲ್ ಒಪಿನಿಯನ್ ಗೆಲ್ಲ ಟ್ರೀಟ್ಮೆಂಟ್ ತಗೋಬಾರ್ದು. ಟೇಕ್ 2-3 ಒಪಿನಿಯನ್ಸ್, ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್. ಇಸಾಬುಲ್ಲಾಗು ಮತ್ತೆ ಈ ಗಟ್ಕೆಗೂ ಏನು ಇದು ಡಿಫ್ರೆನ್ಸ್ ಇದೆ? ಮತ್ತೆ ಅದನ್ನ 2 ಒಟ್ಟಿಗೆ ತಗೋಬೋದಾ ಸರ್? ಇಸಾಬ್ಗೋಲ್ ಇಸ್ ಎ ಡಿಫ್ರೆಂಟ್, ಇಸ್ ಎ ಫುಡ್. ಓಕೆ. ಈಗ ನಾನು ಇದನ್ನೆಲ್ಲ ಹೇಳ್ಬಿಟ್ಟು ನೀವು ಅನ್ನ ಸಾರ್ ತಿನ್ನೋದ್ ಬಿಡಿ ಅಂದ್ರೆ ಆಗತ್ತಾ? ಇಸಾಬ್ಗೋಲ್ ಇಸ್ ಲೈಕ್ ಅನ್ನ ಸಾರ್. ಅದ್ರಲ್ಲೂ is a fiber, is a food. It's not related to, is a crop ಅಮ್ಮ. ಅದ್ರಿಗೆ ಏನ್ ಮೆಡಿಸನ್ ಏನ್ ಇರಲ್ಲ. is a soluble fiber ಇದೆ ಅದ್ರ. That's it. It's a fiber. Okay. And that fiber only ಇದನ್ನ ಸಾಲ್ವ್ ಮಾಡಕ್ ಆಗಲ್ಲ. ಈ ಪ್ರಾಬ್ಲಮ್ ನ ಇವತ್ತಿದೆಯಾ, ಈ ದೊಡ್ಡ ಸಮಸ್ಯೆನ ಸಾಲ್ವ್ ಮಾಡಕ್ಕೆ we need this all the things. Okay. Okay sir, thank you. ಹೇಳಿ ಮಾ.
ನಮಸ್ತೆ ಸರ್. ಏನಂತಂದ್ರೆ ಇವಾಗ ವಿಟಮಿನ್ಸ್, ಮಿನರಲ್ಸ್ ಮತ್ತೆ ನಮ್ಮ ಫುಡ್ ಸಪ್ಲಿಮೆಂಟ್ರಿನಲ್ಲಿ ಇವಾಗೆಲ್ಲ ಭೂಮಿಯ ಸಾಂದ್ರತೆ ಅಂದ್ರೆ ಭೂಮಿ ಇವಾಗ ನಾವು ತರಕಾರಿಗಳು ತಿನ್ನಿ ಅಂತಾರೆ, ಸೊಪ್ಪುಗಳು ತಿನ್ನಿ ಅಂತಾರೆ, ಅದ್ರಲ್ಲಿ ರಿಚ್ ಇನ್ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅಂತಾರೆ. ಬಟ್ ನಮ್ಮ ಭೂಮಿ ಮೇಲಿರುವಂತದ್ದು ನಾವೆಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಿರೋದ್ರಿಂದ ಅದ್ರದ್ದು ನಮ್ಗೆ ಏನು ಅಂದ್ರೆ ಏನ್ ಅದ್ ಖನಿಜ ಇರ್ಬೋದು, ಏನ್ ಅದ್ರದ್ದು ವಿಟಮಿನ್ಸ್ ಬರೋದಿರ್ಬೋದು ಬಾಡಿಗೆ, ಅದು ಇದು ನಮ್ಮ ಫುಡ್ ಸಪ್ಲಿಮೆಂಟ್ರಿ ಅಂತ ಇದನ್ನ ನಾವು ಕನ್ಸಿಡರ್ ಮಾಡ್ಬೋದಾ ಸರ್? ಅದನ್ನೇ ಮಾಡಿ ಅಂತಾನೆ ನಾನು ಹೇಳ್ತಾ ಇರೋದು ಅವಾಗಿಂದ. ಏನ್ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಹೊಡೆದು ನಾವಿವತ್ತೇನಾಗತ್ತೆ, ದ ಮೋಸ್ಟ್ ಸೆನ್ಸಿಬಲ್ ಕಾರ್ಬ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ದೇ ನೆವರ್ ಹರ್ಟ್ಸ್ ಅದು. ಯಾಕೆಂದ್ರೆ ಅದ್ರ ಪರ್ಸೆಂಟೇಜ್ ಹ್ಯೂಜ್ ಇದೆ ಅಮ್ಮ. ಅದು ಇದು ಮೋಸ್ಟ್ ಸೆನ್ಸಿಬಲ್ ಥಿಂಗ್ಸ್. ವೈಟಮಿನ್ಸ್ ಇರ್ಬೋದು, ಪ್ರೋಬಯೋಟಿಕ್ಸ್ ಇರ್ಬೋದು, ಪ್ರೀಬಯೋಟಿಕ್ಸ್ ಇರ್ಬೋದು, ಡೈಜೆಸ್ಟಿವ್ ಎನ್ಸೈಮ್ಸ್, ಅದ್ರ ಸಂಖ್ಯೆ ಕಮ್ಮಿ ಇರುತ್ತಲ್ವಾ, ಜಲ್ದಿ ಹರ್ಟ್ ಆಗುತ್ತೆ, ಜಲ್ದಿ ಹಾಳಾಗುತ್ತೆ. ಸೊ ಅದು ಸಿಗದೆ ಇದ್ದಾಗ ಏನಾಗುತ್ತೆ, ದೊಡ್ಡ ವ್ಯವಸ್ಥೆ ಬ್ರೇಕ್ ಆಗುತ್ತೆ. ಅದನ್ನ ನಾವು ರೀಪ್ಲೇಸ್ ಮಾಡೋದ್ರ ಬಗ್ಗೆ ಈಗ ಮಾತಾಡಿದ್ವಿ ಶತಾಂಕ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಅದರಲ್ಲಿ ಸಪ್ಲಿಮೆಂಟ್ರಿ ಅಂತ ನಾವು ಹಾಮ ಹೇಳಿ, ಮಾತಾಡ್ಬೋದಾ ಸರ್? ಮಾತಾಡಿ ಸರ್. ಸ್ವಲ್ಪ ಹೊರಗಡೆ ಇದೆ, ಸ್ವಲ್ಪ ಡಿಸ್ಟರ್ಬ್ ಸರ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಕೇಳ್ಕೊಳ್ತಾ ಇದ್ದೀನಿ ಸರ್. ನನ್ಗೆ ಇದು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಇದೆ ಸರ್. ಐ ಸಫರಿಂಗ್ ಫ್ರಮ್ 11 years. ಇದು ತಗೊಂಬೋದಾ ಏನು ಅಂತ? ಅಯ್ಯೋ, ಮಾಡ್ಸಿದ್ರು. ಇಂಗ್ಲಿಷ್ ಮೆಡಿಸಿನ್ ಸ್ಟಾಪ್ ಮಾಡಬಾರ್ದು ಅಂತ ಇದ್ದಾರೆ. ಇಟ್ ಇಸ್ ಅ ಕ್ರಾನಿಕ್ ಡಿಸೀಸ್ ಅಂತ, ಲೈಫ್ ಡಯಾಬಿಟಿಸ್ ತರ ತಗೋಬೇಕು ಅಂತ ಇದ್ದಾರೆ. ಏನಾದ್ರೂ ಇರುತ್ತೋ ಅಂತ ಭಯ ನನ್ಗೆ ಸರ್. Listen carefully. The bad gut, when the bad gut will release the more pH, then ನಿಮ್ ತರದ್ ಆಗತ್ತೆ ಮೇಡಮ್. ಅದು ನೀವೀಗೇನ್ ಪರ್ಫೆಕ್ಟ್ ನೀವು ಫೇಸ್ ಮಾಡ್ತಿದ್ದೀರಲ್ಲ, ನಿಮ್ಗೆ ಈ ಸೆಷನ್ ಮಾಡ್ಸಿದ ಸೆಷನ್ ಆಯ್ತು. ಬ್ಯೂಟಿ ನನ್ ಪ್ರಕಾರ 2-3 ತಿಂಗಳಲ್ಲಿ ನೀವು ಇದರಿಂದ ಆಚೆಗೆ ಬಂದ್ಬಿಡ್ತೀರಾ. 2-3 months ಅಷ್ಟೇ, ನಾಟ್ ಮೋರ್ ದನ್ ದಟ್. ನನ್ ಪ್ರಕಾರ ಮಸ್ಟ್ ರೆಕಮೆಂಡ್. ಬಟ್ ಡಾಕ್ಟರ್ ಸಜೆಸ್ಟಿಂಗ್ ದಟ್ ನೀವು ಟ್ಯಾಬ್ಲೆಟ್ ಸ್ಟಾಪ್ ಮಾಡಬಾರ್ದು ಅಂತ ಇದಾರೆ ಸರ್. ಅದಕ್ಕೆ ನನ್ಗೆ ಎಂತ 3 months ತಗೊಂಡು ನಾನು ರಿಸಲ್ಟ್ ಹೇಳ್ಬೇಕು ಅವ್ರಿಗೆ? ಹಿಂಗೆ ಒಂದ್ ನಿಮಿಷ. ಈಗ ಸಮಥಿಂಗ್ ನೋಡಿಮ್ಮ, ದಯವಿಟ್ಟು ಡಾಕ್ಟರ್ಸ್ ಸಜೆಷನ್ಸ್ ನ ಇಲ್ಲಿ ಡಿಸ್ಕಸ್ ಮಾಡಬೇಡಿ. ಓಕೆ, ವೈ? ಬಿಕಾಸ್ ಡಾಕ್ಟರ್ಸ್, ನಾನ್ ಸುಮಾರು ಸರಿ ಹೇಳ್ಬಿಟ್ಟಿದ್ದೀನಮ್ಮ, ದೇ ಹ್ಯಾವ್ ದೇರ್ ಓನ್ ಕ್ರೈಟೀರಿಯಾ. ಓನ್ MBBS ಫೇಮ್ ಅಲ್ಲಿ ಏನಿರುತ್ತೆ ಅದನ್ನ ಹೇಳ್ತಾನಮ್ಮ. ಓಕೆ, ಯಾವುದೋ ದೇಶದಲ್ಲಿ ಕುತ್ಕೊಂಡು ಎಲ್ಲೋ ಆಗಿ ಯಾರೋ ರೆಡಿ ಮಾಡಿರೋ ಒಂದು ಸಿಲೆಬಸ್ ಮೇಲೆ ಅವ್ರ ಮೆಡಿಸನ್ ರೆಡಿ ಮಾಡಿ ನಿಮ್ ಮೇಲೆಲ್ಲ ಅಪ್ಲೈ ಮಾಡ್ಕೊಂಡು ಅದನ್ನೊಂದು ದೊಡ್ಡ ಸಬ್ಜೆಕ್ಟ್ ಅಂಡ್ ದೇ ಹ್ಯಾವ್ ಎ ವೆರಿ ಡಿಫರೆಂಟ್ ಮೊನೋಪೊಲಿಕ್ ಪ್ರೊಸೀಜರ್ಸ್ ಇರುತ್ತಲ್ಲಿ. ಓಕೆ, ಜಸ್ಟ್ ಯೂಸ್ ಮಾಡಿಮ್ಮ, 3 months ಯೂಸ್ ಮಾಡಿ. ಓಕೆ ಸರ್. ಯಾಕಂದ್ರೆ ಇದು 3 years once ನನ್ಗೆ ರಿಪೀಟ್ ಆಗ್ತಾ ಇತ್ತು ಸರ್. ನಾನು 10 years ಅಂದ್ರೆ ನನ್ ಪ್ರಕಾರ ನಿಮ್ ಲೈಫ್ ಟೈಮ್ ಅಲ್ಲಿ ಇದು ಬರೋದೇ ಇಲ್ಲ, ಮಾಡಿ ಹೊರಟೋಗ್ಬಿಡುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನನ್ಗೆ ಪಾಲ್ಗೆ ಇದು ಏನಂತಾರೆ ಅಂದ್ರೆ ಅಮೃತ ಅಂತಾನೆ ಹೇಳ್ಬೇಕು. 100% ರೀ. just 4 days I have a very good gut. Okay, I have a very good gut. Why? Because ತುಂಬಾ ಸೆನ್ಸಿಬಲ್ ಆಗಿ ಫುಡ್ ತಿಂತೀನಿ ನಾನು, ತುಂಬಾ ಸೆನ್ಸಿಬಲ್ ಆಗಿ. ಮಸಾಲೆ ಜಾಸ್ತಿ ತಿನ್ನಲ್ಲ, ಅಂಡ್ ನನಗೆ ಫುಡ್ ಅಲ್ಲಿ ಟೇಸ್ಟ್ ಗೊತ್ತಾಗಲ್ಲ. ತುಂಬಾ ಟೇಸ್ಟಿ ಫುಡ್ ತಿನ್ಬೇಕು ಅಂತಾನೂ ಇಲ್ಲ. ನನ್ಗೇನ್ ಸಿಗುತ್ತದ್ದು ಒಂದೇ ತರದ ಫುಡ್ ನ ಎಷ್ಟು ದಿನ ಬೇಕಾದ್ರೂ ತಿಂತೀನಿ. ನನ್ಗೇನೆ 4 days, ಇವತ್ತಿಗೆ ನನಗೆ 4th day ನನ್ ಗಟ್ ಕೇರ್ ನ ಯೂಸ್ ಮಾಡಿ ವಂಡರ್ಫುಲ್ ಐ ಆಮ್ ಫೀಲಿಂಗ್. ಇಟ್ಸ್ ಲೈಕ್ ಎ ಬ್ಯೂಟಿಫುಲ್ ಐ ಆಮ್ ಫೀಲಿಂಗ್ ನೌ. ನನ್ ಗಟ್ನೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನನ್ ಲಿವರ್ ಮುಗೀತು, ನೋ ಐ ಆಮ್ ಯೂಸಿಂಗ್ ಗಟ್. ಇಟ್ಸ್ ಬ್ಯೂಟಿಫುಲ್. ಬೇರೆ ಮೆಡಿಸನ್ ತುಂಬಾ ತಕೊಳ್ತಾ ಇದ್ದೇವೆ, ಆದ್ರೆ ಗಟ್ ಲೈನ್ಸ್ ತಕೊಳ್ಬಹುದಾ? ತಗೊಳ್ಳಿಮ್ಮ, ಇದು ಮೆಡಿಸನ್ ಅಲ್ಲ. ಬೇರೆ ಒಂದು ವೈರಸ್ ಇದಾಗಿದೆ ಒಬ್ಬರಿಗೆ, ಅದು ನೇಮ್ ಹೇಳಿಲ್ಲ ಅವರು, ಅದರಿಂದ ಅವರಿಗೆ ಕೊಡಬಹುದಾ? ಏನಾದ್ರೂ ಆಗಿರ್ಲಿ ಅಮ್ಮ, ಏನಾದ್ರೂ. ದಿಸ್ ಇಸ್ ಅ ವೆರಿ ಬೇಸಿಕ್ ಸೆನ್ಸ್ ಅಮ್ಮ. ಈಗ ಒಂದ್ ನಿಮಿಷ ಅಮ್ಮ, ಒಂದ್ ನಿಮಿಷ. ನೀವು ಮನೆ ಕಟ್ಬೇಕಂದ್ರೆ ಬೇಸ್ಮೆಂಟ್ ಬೇಕು, ಹೌದಾ?
ಅದರಲ್ಲಿ ಡೂಪ್ಲೆಕ್ಸ್ ಆರು ಕಟ್ರಿ, 3ಪ್ಲೆಕ್ಸ್ ಆರು ಕಟ್ರಿ, ಆ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇರ್ಲಿ, ನೀವು ಗ್ರಾನೈಟ್ ಏನಾದ್ರು ಹಾಕ್ಸ್ರಿ, ಟೈಲ್ಸ್ ಏನಾದ್ರು ಹಾಕ್ಸಿ. ನಾವಿವತ್ ಮಾತಾಡಿರೋದು ಬೇಸ್ಮೆಂಟ್ ಬಗ್ಗೆ ಅಮ್ಮ. ಬೇಸ್ಮೆಂಟ್ ಹಿಂಗ್ ಹಾಕೋಬೇಕು ಅಂತ. ಓಕೆ, ದಿಸ್ ಈಸ್ ಅ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದಿಸ್ ಇಸ್ ಅ ಬೇಸ್ಮೆಂಟ್. ಫಸ್ಟ್ ಮೇಕ್ ಯುವರ್ ಗಟ್ ಹೆಲ್ತಿ, ದೆನ್ ಸಿ ದ ರಿಸಲ್ಟ್. ಗಟ್ ಹೆಲ್ತಿ ಆದ್ಮೇಲೂ ನಿಮಗೆ ಕೈಕಾಲ್ ನೋವು ಇದೆಯಾ, ದೆನ್ ಗೋ ಟು ದಿ ಆರ್ಥೋ, ದೆನ್ ಯು ಗೋ ಟು ದಿ ಡಿಫರೆಂಟ್ ಒನ್ ವಾಟ್ ಯು ನೀಡ್. ಅವರು ಮೆಡಿಸಿನ್ ಅಂದ್ರೆ ಮೆಡಿಸಿನ್ ತಕೊಳ್ತಾ ಇದ್ದಾರೆ ಅವರು, ಆದ್ರೆ ಅದು ನೋ ಕ್ಯೂರ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಡಾಕ್ಟರ್. ತಲೆ ಕೆಡ್ಸ್ಕೋಬೇಡಿ, ಕೊಟ್ ನೋಡಿ ನೋಡೋಣ ಅಲ್ವಾ? ಮತ್ತೆ ನಾನ್ ಡೀಪ್ ಸ್ಲೀಪ್ ತಕೊಳ್ತಾ ಇದ್ದೇನೆ, ತುಂಬಾ ಬೆಟರ್ ಇದೆ ಈಗ. ಗುಡ್. ಮತ್ತೆ ಈಗ ಅಂದ್ರೆ ಇದು ಆಯಿಲ್ ತಕೊಳ್ತೇನೆ, ವರ್ಜಿನ್ ಕೋಕೋನಟ್ ಆಯಿಲ್ ತಕೊಳ್ತೇನೆ, ಕಾಫಿ ತಕೊಳ್ತೇನೆ. ಟ್ರೈ ಮಾಡ್ಬೇಕು. ಆಕ್ಚುಲಿ ನನ್ಗೂ ಸ್ವಲ್ಪ ಉದಾಸೀನ ಜಾಸ್ತಿಯೇ, ಅದರಿಂದ ಉದಾಸೀನ ಮಾಡ್ಬೇಡಿ, ತಗೊಳ್ಳಿ. ಅಲ್ಲಲ್ಲ, ನಾನು ಎದ್ದೇಳುದೆಲ್ಲ ಉದಾಸೀನ ತುಂಬಾ, ನನ್ಗೆ ಇದನ್ನ ತಕೊಂಡ್ರೆ ಕರೆಕ್ಟ್ ಆಗ್ಬಹುದಂತ ನೋಡಿ ಟ್ರೈ ಮಾಡಿ. ಟ್ರೈ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್. ಕವಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. IBS ಮತ್ತೆ ಡಯರಿಯಾ ಇರೋದ್ರಿಂದ ಮತ್ತೆ ಅವ್ರದ್ದು ಫೇಸ್ ಎಲ್ಲ ಸ್ವಲ್ಪ ಬ್ಲಾಕ್ ಆದಂಗ ಆಗ್ಬಿಟ್ಟಿದೆ. ಸ್ಕಿನ್ ಡಿಸೀಸಸ್ ಏನಾದ್ರು ಇದ್ರು ಅದು ಅದ್ರ ರಿಲೇಟೆಡ್ ಏನಾದ್ರು ಇದ್ರು ಅದಕ್ಕೂ ಸರಿ ಆಗತ್ತಾ ಸರ್ ಇದು? ನೀವ್ ನನಗೆ ಒಂದ್ ಮಾತು ಹೇಳಿ, ಸ್ಕಿನ್ ಯಾವ್ದ್ರಿಂದ ಹಾಳಾಗುತ್ತೆ? ಸ್ಕಿನ್ ಗಟ್ಟಿಂದಾನೇ ಹಾಳಾಗ್ಬೋದು, ಲಿವರ್ ಇದ್ರಿಂದಾನೇ ಹಾಳಾಗ್ಬೋದು. ಫಂಗಸ್, ವೆರಿ ಸಿಂಪಲ್, ಇಟ್ಸ್ ಅ ಫಂಗಸ್. ಓಕೆ, ವೇರ್ ಇಟ್ ಈಸ್ ಫಂಗಸ್ ವಿಲ್ ಗ್ರೋ, ವೇರ್ ಇಟ್ ಈಸ್ ಫ್ರಮ್ ಸಪ್ಲೈಡ್, ಎಲ್ಲಿಂದ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ನೋಡಿಮ್ಮ. ಈಗ ಶತ್ರುಗಳು ಎಲ್ಲಾರು ಜನರೇಟ್ ಆಗ್ತಾರೆ ಅಂತಂದ್ರೆ ನೀವು ಆ ಜಾಗ ಕೊಡದ್ಬಿಟ್ರೆ ಶತ್ರುಗಳು ಎಲ್ಲರೂ ದಿಕ್ಕಾಪಾಲಾಗ್ಬಿಟ್ಟು ಹೋಗ್ತಾರೆ. ಓಕೆ, ಇದೆಲ್ಲ ಪ್ರಾಬ್ಲಮ್ ಜನರೇಟ್ ಆಗ್ತಿರೋದು ನಿಮ್ ಗಟ್ಟಿಂದ. ಓಕೆ, ಫಸ್ಟ್ ಅದನ್ನ ಟ್ರೀಟ್ ಮಾಡಿ, ಉಳಿದಿದ್ದೆಲ್ಲ ತಂತಾನೆ ಸರಿ ಆಗುತ್ತೆ. ಅದ್ರ ರಿಲೇಟೆಡ್ ಲಿವರ್ ಕೂಡ ಇರ್ಬೋದಾ ಸರ್? ಕೊಡಿ, ಲಿವರ್ನು ಕೊಡಿ. ಲಿವರ್ ಅಂಡ್ ಗಟ್ ಯು ಸ್ಟಾರ್ಟ್ ಬೋತ್ಲಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಮಾತಾಡಿ. ಶ್ರೀಕಾಂತ್ ಅಂತ. ಅದೇ ಈ ಗಟ್ ಅಂತ ಹೇಳ್ತಾರೆ, ಅದ್ ಕನ್ನಡದಲ್ಲಿ ಏನಂತಾರೆ ಸರ್ ಗಟ್ ಅಂದ್ರೆ? ಓವರ್ ಆಲ್ ನಿಮ್ಮ ದೇಹದ ಜೀರ್ಣಕ್ರಿಯೆಯ ವ್ಯವಸ್ಥೆ, ಸಿಸ್ಟಮ್ ಅಂತ ಹೇಳ್ಬೋದಾ? ಜೀರ್ಣಕ್ರಿಯೆ, ಡೈಜೆಸ್ಟಿವ್ ಸಿಸ್ಟಮ್. ಕಳೆದ 1 ವಾರದಿಂದ ನಮ್ಮ ಸ್ನೇಹಿತರು ಒಬ್ರು ಅಭಿನಂದನ್ ಅವ್ರ ಕಡೆಯಿಂದ ನಾನು ವರ್ಜಿನ್ ಕೋಕೋನಟ್ ಆಯಿಲ್ ಮತ್ತೆ ಶಾಂಪೂ ಮತ್ತೆ ಕಂಡೀಷನರ್ ಸೋಪ್ ಇಷ್ಟು ತಗೊಂಡಿದ್ದೆ. ವರ್ಜಿನ್ ಕೋಕೋನಟ್ ಆಯಿಲ್ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ತಗೊಂತಾ ಇದ್ದೀನಿ. ವೆರಿ ಗುಡ್. ಆದ್ರೆ ನನ್ಗೆ ಏನಾಗ್ತಾ ಇದೆ ಅಂದ್ರೆ 1 ವಾರದಿಂದ ಏನೇ ಊಟ ಆದ್ಮೇಲೆ ಈ ದದ್ದು ಅಂತಾರಲ್ಲ, ರ್ಯಾಷಸ್ ಆತರ ಆಗ್ಬಿಡ್ತಾ ಇದೆ. ಅದು ಅವ್ರನ್ನೂ ಕೇಳಿದೆ ಏನಕ್ಕೆ ಅಂತ. ಅವರು ಅಷ್ಟು ಅಂದ್ರೆ ಅವ್ರು ಹೇಳೋದು ಮೋಸ್ಟ್ಲಿ ಒಳಗಡೆ ಇರುವಂತ ಏನಂತಾರೆ ಟಾಕ್ಸಿಕ್ಸ್ ಹೊರಗಡೆ ಬರ್ತಾ ಇದೆ ಅಂತ. ಬಟ್ ನನ್ಗೆ ಅದು ಫುಡ್ ತಗೊಂಡಾಗೆಲ್ಲ ಅದು ದದ್ದುಗಳು ಬರ್ತಾ ಇದೆ. ಏನು ಮಾಡ್ಬೋದು ಅದಕ್ಕೆ ಅಂತ? ನೀವೇನ್ ತಲೆ ಕೆಡಿಸ್ಕೋಬೇಡಿ ಸರ್. ಒಂದ್ 15 days ತಗೊಳ್ಳಿ, 1 month ತಗೊಳ್ಳಿ. ಓಕೆ, ಅಂಡ್ ದಟ್ ಇಸ್ ನಾಟ್ ಎ ಮೇಜರ್ ಥಿಂಗ್. ನೀವ್ ಹೇಳ್ತಿರೋದೇನು ತುಂಬಾ ದೊಡ್ಡದಂತಲ್ಲ. ಓಕೆ, ಸಮಥಿಂಗ್ ಬಾಡಿಗಳು ನಮ್ಮ ದೇಹಗಳು ಹೆಂಗಾಗಿದೆ ಅಂತಂದ್ರೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತಾನೆ ಗೊತ್ತಿರಲ್ಲ ನಮ್ಗೆ. ಸಮಥಿಂಗ್ ಆ ಟೈಮಲ್ಲಿ ಆತರ ಇದ್ದಾಗ ಈ ತರ ಆಗ್ತಕ್ಕಂಥದ್ದು ಸಹಜ ಇದ್ದೇ ಇರುತ್ತೆ. ಓಕೆ, ಟೇಕ್ ಟೈಮ್ ಅಂಡ್ ಇಟ್ಸ್ ವಿಲ್ ಟೇಕ್ ದೇರ್ ಓನ್. ಬಟ್ ತುಂಬಾ ಬೆನ್ನಿಂದೆ ಮತ್ತೆ ಬಟಕ್ಸ್ ಹತ್ರ ತುಂಬಾ ಇಷ್ಟು ದಪ್ಪ ದದ್ದುಗಳಾಗ್ಬಿಡುತ್ತದು. ಅದು ಓವರ್ ಟೈಮ್ ಆಮೇಲೆ ಒಂದು 1/2 hour ಇರುತ್ತೆ, ತಿರ್ಗಾ ಆಮೇಲೆ ಅದು ಹಂಗೆ ರೆಡ್ಯೂಸ್ ಆಗ್ಬಿಡುತ್ತೆ. ಬಟ್ ಆ ಟೈಮಲ್ಲಿ ತುಂಬಾ ಇಚ್ಚಿ ಟೈಪ್ ಬರುತ್ತೆ. ಓಕೆ ಓಕೆ, ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ಆಗ್ತಿದ್ಯಾ? ಫುಡ್ ತಿಂದಾದ್ಮೇಲೆ, ಫುಡ್ ತಿಂದು ಒಂದು 3 hours ಆದ್ಮೇಲೆ ಡೈಜೆಸ್ಟ್ ಆಗತ್ತಲ್ಲ, ಅದು ಡೈಜೆಸ್ಟ್ 3 hours ಆದ್ಮೇಲೆ ನನ್ಗೆ ಅದು ಸ್ಟಾರ್ಟ್ ಆಗತ್ತದು. ನಾನು ಅಬ್ಸರ್ವ್ ಮಾಡಿದ್ದೀನಿ.
ಓಕೆ 2 hours 3 hours ಆದ್ಮೇಲೆ ಅದು ಸ್ಟಾರ್ಟ್ ಆಗುತ್ತೆ. ಯು ಆರ್ ದ ಫಸ್ಟ್ ಕೇಸ್ ಅಂಡ್ ಫಸ್ಟ್ ಲಿವರ್ ಸ್ಟಾರ್ಟ್ ಮಾಡಿ ಸರ್. ಅದೇ ಹೇಳಿದ್ರು ಸರ್, ನಾನು ಈಸ್ಕೊಂಡಿಲ್ಲ, ಮೊನ್ನೇನು ಹೇಳಿದ್ರು ಇಲ್ಲ ನೀವು ಲಿವರ್ ಫಸ್ಟ್ ತಗೊಳ್ಬೇಕು ಅಂತ. ಲಿವರ್ ನ ಡಿಟಾಕ್ಸಿಫೈ ಮಾಡ್ಕೊಳ್ಳಿ. ಅದೇ ನಾಳೆ ನಾನು ಅವ್ರ ಹತ್ರ ಕಲೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಬ್ರು ಪೇಷಂಟ್ ಒಬ್ರಿಗೆ ಸೋರಿಯಾಸಿಸ್ ಇದೆ ಬಹಳ ವರ್ಷದಿಂದ ಕಸ್ಟಮರ್ಗೆ. ಇವತ್ತಿನ ಬಂದಿದ್ರು ಅವರು. ಅವ್ರಿಗೆ ನಾನು ಲಿವರ್ ಕೇರ್ ಕೊಟ್ಟಿದ್ದೀನಿ. ಬಟ್ ಗಟ್ ಕೇರ್ ಪ್ರೈಮರಿ ಆಗಿ ಕೊಡ್ಬೇಕಲ್ವಾ? ಫಸ್ಟ್ ಗಟ್ ಮಾಡಿ ಆಮೇಲೆ ಲಿವರ್ ಕೇರ್ಗೆ ಹೋಗ್ಬೇಕಲ್ವಾ? ಗಟ್ ಮಾಡಿ ಬಿಡಂಗಿಲ್ಲ ಶ್ರೀಕಾಂತ್. ಇದು ಲಿವರ್ ನೀನ್ ಮಾಡಿ ನಿಲ್ಲಿಸ್ಬೋದು, ನೀನ್ ಕೊಟ್ಟಿರೋದು ಕರೆಕ್ಟ್ ಇದೆ. ಗಟ್ ಇದು ಬಿಡ ಅಂತದಲ್ಲ, ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಗಟ್. ಓಕೆ, ಥ್ಯಾಂಕ್ ಯು. ಏನ್ ಗೊತ್ತಾ, ಅದು ನನ್ನ ನೀಸಿಗೆ 16 years ಅವಳಿಗೆ ತುಂಬಾ ಹೀಟ್ ಬಾಯ್ಲ್ಸ್ ಬೀಳುತ್ತೆ. ಅವಳು ವರ್ಜಿನ್ ಕೋಕೋನಟ್ ಆಯಿಲ್ ತಕೊಳ್ತಾ ಇದ್ದಾಳೆ, ನಾನು ಕೊಡ್ತಾ ಇದ್ದೇನೆ. ಆದ್ರೆ ಅವಳಿಗೆ ಕಣ್ಣಲ್ಲೆಲ್ಲ ಹೀಟ್ ಬಾಯ್ಲ್ಸ್ ಬೀಳುದು, ತುಂಬಾ ತುಂಬಾ ತಲೆಯಲ್ಲಿ ಹೀಟ್ ಬಾಯ್ಲ್ಸ್ ಬೀಳುದು ತುಂಬಾ. ಏನ್ ಕೊಡ್ಬೋದು ಅದಕ್ಕೆ? ಎಷ್ಟು ವರ್ಷ ಅವ್ರಿಗೆ? 16 ಆಗುತ್ತೆ ನಾಳ್ದು May 27ಗೆ. ಓಕೆ, ಯು ಗಿವ್ ದಟ್ ಲಿವರ್ ಕೊಡಿ ಅವ್ರಿಗೆ. ನ್ಯೂಟ್ರಿ ಲಿವರ್ ಅಂತ ಇದೆ. ಹೌದೌದು, ಅದು ನಾನು ತಕೊಂಡಿದ್ದೇನೆ, ಉಂಟು ನನ್ನ ಹತ್ರ ಸ್ಟಾಕ್. ಅವಳ ಸಂದ ಅಂತ ಲಿವರ್ ಕೊಡ್ಬಹುದಲ್ಲ 16 ಆದ್ರೂ? ಆರಾಮಾಗಿ ಕೊಡಿ, ಏನಾಗಲ್ಲ. ಓಕೆ ಓಕೆ. ತುಂಬಾ ಹೀಟ್ ಬಾಯ್ಲ್ಸ್, ಕಣ್ಣೆಲ್ಲ ರೆಡ್ ಆಗುತ್ತೆ ಅವಳದು. ನಥಿಂಗ್ ಟು ವರಿ, ಕೊಡಿ, ಸರಿ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭರತ್. ಹೇಳಪ್ಪ ಭರತ್. ಸರ್, ನಮ್ ಮಾವರ್ ಇದಾರೆ, ಅವ್ರಿಗೆ ಸುಮಾರು ಒಂದು 15 ವರ್ಷ ಇತ್ತು. 15 ವರ್ಷದಿದ್ದಾಗ ಅವ್ರಿಗೆ ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ಅವ್ರು ಏನ್ ತಿಂದ್ರೆ ಅವ್ರಿಗೆ ಸರಿಯಾಗಿ ಡೈಜೆಸ್ಟ್ ಆಗಲ್ಲ. ಮೋಷನ್ಸ್ ಬಂದಂಗ ಆಗತ್ತೆ, ಬಟ್ ಮೋಷನ್ ಬರಲ್ಲ. ಅವ್ರು ಸುಮಾರು ಬಹಳಷ್ಟು ಆಯುರ್ವೇದಿಕ್ ದಲ್ಲಿ ಯೂಸ್ ಮಾಡಿದ್ದಾರೆ, ನಮ್ಮ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದಾರೆ, ಮತ್ತೆ ಲಿವರ್ ಕೇರ್ ಯೂಸ್ ಮಾಡಿ, ಆದ್ರೆ ಅವ್ರಿಗೂ ರಿಸಲ್ಟ್ ಬರ್ತಾ ಇಲ್ಲ ಅದ್ರಲ್ಲಿ. ಸೊ ಈಗ ಅವ್ರಿಗೆ ಪ್ರಾಪರ್ ಆಗಿ ಇದ್ ಮಾಡ್ಬೋದಾ? ಯಾಕಂದ್ರೆ ಏನ್ ತಿಂದ್ರೆ ಅವ್ರಿಗೆ ಹೊಟ್ಟೆ ಹಿಡ್ದಂಗೆ ಆಗ್ಬಿಡ್ತದೆ, ಏನ್ ಫ್ರೀಸೇ ಆಗಲ್ಲ, ಕ್ಲೀನ್ ಆಗೋದೇ ಇಲ್ಲ. ಅಂತವ್ರಿಗೆ ಇದು ಹೇಳ್ ಮಾಡ್ಸಿದ್ದು ಭರತ್, ಅಂತವ್ರಿಗೆ ಇದು ಹೇಳ್ ಮಾಡ್ಸಿದ್ದು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. 2 times ತಗೋಬೋದಾ ಸರ್? 2 times ತಗೋಬೇಕು. ಓಕೆ, ಸಿಗೋಣ ಬುಧವಾರ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಆರೋಗ್ಯವೇ ಭಾಗ್ಯ ನಮ್ಮ ಮನೆ.